ಮೊದಲಿಗೆ ಸ್ವಾಗತವನ್ನ ಅವರಿಗೆ ಧನ್ಯವಾದಗಳಿಂದ ಅರ್ಪಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂತ ಆತ್ಮೀಯರಾದಂತ ಶ್ರೀ ಪುಟ್ಟು ಕೊಪ್ಪದ್ ಸರ್ ಅವ್ರನ್ನ ತುಂಬು ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಅಕ್ಕನವ್ರ ಸರ್ ಇರ್ಬೋದು, ಪ್ರೌಢಶಾಲಾ ಶಿಕ್ಷಕರ ಸಂಘದ ರಾಮದುರ್ಗ ಘಟಕದ ಕಾರ್ಯದರ್ಶಿಗಳಾದಂತ ಆತ್ಮೀಯರಾದಂತ ಶ್ರೀ ಎ.ವಿ. ಪಾಟೀಲ್ ಸರ್ ಇರ್ಬೋದು, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಎಲ್ಲ ಶಿಕ್ಷಕ ಬಂಧುಗಳನ್ನ, ಆಸಕ್ತರನ್ನ, ಮತ್ತು ಅದರ ಜೊತೆಗೆ ಮುಖ್ಯವಾದಂತ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ಎಲ್ಲ ವಿದ್ಯಾರ್ಥಿ ಬಂಧುಗಳನ್ನ, ಪೋಷಕ ಬಂಧುಗಳನ್ನ ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮುಂದಿನ ಒಂದು ಕಾರ್ಯಕ್ರಮವನ್ನ ಮಾನ್ಯ ಸಂಪನ್ಮೂಲ ವ್ಯಕ್ತಿಗಳಾದಂತ ಶ್ರೀ ಪುಟ್ಟು ಕೊಪ್ಪದ್ ಸರ್ ಅವರು ಮುಂದುವರಿಸಬೇಕೆಂದು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್. ಸರ್, ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂತ ನಮ್ಮ ರಾಮದುರ್ಗ ತಾಲೂಕಾ BO ಸಾಹೇಬರಿಗೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗ ಹಾಗೂ ನಮ್ಮ ಶಿಕ್ಷಕರಿಂದ ಹಾಗೂ ಇಲ್ಲಿ ಜಾಯಿನ್ ಆಗಿರ್ತಕ್ಕಂಥ ನಮ್ಮೆಲ್ಲ SLC ಮಕ್ಕಳನ್ನ ಮತ್ತೊಮ್ಮೆ ನಾನು ಸ್ವಾಗತಿಸ್ತಾ ನನ್ನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಇವತ್ತ ನನಗೆ ಕೊಟ್ಟಿರ್ತಕ್ಕಂಥ ಟಾಪಿಕ್ ಅಂತಂದ್ರೆ SLC ಅಲ್ಲಿ ಬರ್ತಕ್ಕಂತ ಒಂದು 4th ಲೆಸನ್ ಡಾಕ್ಟರ್ B.R. ಅಂಬೇಡ್ಕರ್ ಒಂದು, ನೆಕ್ಸ್ಟ್ ದ ಸಾಂಗ್ ಆಫ್ ಇಂಡಿಯಾ ಅನ್ನುವಂತ ಪೋಯಮ್ ಒಂದು. ಸೊ ಮತ್ತು ಕೆಲವೊಂದೆರಡು ಕಂಪೋಸಿಷನ್ ಸೆಕ್ಷನ್ ಅಲ್ಲಿ ಒಂದೆರಡು ಎಸ್ಸೆ ಒಂದನ್ನ, ಆಮೇಲೆ ಲೆಟರ್ ರೈಟಿಂಗ್ ಒಂದನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವತ್ತು. ಇಲ್ಲಿ ಒಂದು ವಿಚಾರ ಏನು ಅಂತಂದ್ರೆ, ಈ ಎರಡು 4th ಲೆಸನ್ ಡಾಕ್ಟರ್ B.R. ಅಂಬೇಡ್ಕರ್ ಅನ್ನುವಂತ ಲೆಸನ್ ತೆಗೆದುಕೊಂಡಾಗ ಸಾಮಾನ್ಯವಾಗಿ ನಮ್ಮ ಮಕ್ಕಳ ಒಂದು ಬೌದ್ಧಿಕ ಮಟ್ಟಕ್ಕೆ ಅದು ಸ್ವಲ್ಪ ಏನೋ ಹಾಯ್ ಅನ್ನಿಸ್ತದ ಲೆಸನ್. ಯಾಕಂತಂದ್ರೆ ಅಲ್ಲಿ ಇರ್ತಕ್ಕಂತ ಯೂಸ್ ಮಾಡಿರ್ತಕ್ಕಂಥ ವರ್ಡಿಂಗ್ಸ್ ಆಗಿರ್ಬೋದು, ಇವೆಲ್ಲ ಸ್ವಲ್ಪ ಹೈ ಲೆವೆಲ್ ಇರೋದ್ರಿಂದ ಸಮಸ್ಯೆಗಳು ಉಂಟಾಗ್ತವ. ಸೊ ಅದನ್ನ ನಾನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಮ್ಮ ಶಿಕ್ಷಕರ ಜೊತೆ ಚರ್ಚೆ ಮಾಡಿಕೊಂಡು ನಮ್ಮೆಲ್ಲ ಹಿರಿಯ ಶಿಕ್ಷಕರ ಒಂದು ಅನುಭವ ನಮ್ಗೆ ಅವ್ರ ದಾರಿ ಇರ್ತಕ್ಕಂಥದ್ರ ಮೇಲೆ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಅದನ್ನ ಸಲೀಸಾಗಿ ಮಾಡಿಕೊಡ್ಲಿಕ್ಕೆ, ಎಕ್ಸಾಮ್ ನಲ್ಲಿ ನಿಮ್ಗೆ ಉಪಯೋಗ ಆಗುವಂತೆ ನಾನು ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚ್ಕೊಳಿಕ್ ಬಯಸ್ತೇನೆ. ಇನ್ನ ಮುಂದಿನ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಲೆಸನ್ ನಮ್ಗೆ ಡಾಕ್ಟರ್ B.R. ಅಂಬೇಡ್ಕರ್ ಲೆಸನ್ ನಮ್ಮ ಎಕ್ಸಾಮಿನೇಷನ್ ಅಲ್ಲಿ ಯಾವಾಗಲೂ ಕೂಡ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಅನ್ನ ಕೇಳ್ತಾ ಬಂದಿದ್ದಾರೆ. ಸೊ ಇಲ್ಲಿ ನಾನು 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಯಾವ ಬರಬಹುದು ಅನ್ನುವಂತ ಒಂದು ವಿಚಾರವನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ, ಸಪೋಸ್ ಕೆಲವು ಸಾರಿ 3 ಮಾರ್ಕ್ಸ್ ಕ್ವಶನ್ ಬಂದ್ರೂ ಸಹ ನಾವು ಆ ಪಾಯಿಂಟ್ಸ್ ಗಳನ್ನ ನೆನಪಿಟ್ಕೊಂಡ್ರೆ ಸಾಕು, ಈಸಿಯಾಗಿ ನಾವು ಆನ್ಸರ್ ನ ಬರೀಬಹುದು. ಆ ರೀತಿ ಒಂದು ಫ್ರೇಮ್ ಮಾಡಿರ್ತಕ್ಕಂಥ ಒಂದು PPT ಅನ್ನ ನಿಮ್ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ನನಗೆ. ಅದಕ್ಕೆ ಮೊದಲನೇದಾಗಿ ಡಾಕ್ಟರ್ B.R. ಅಂಬೇಡ್ಕರ್ ಲೆಸನ್ ಅನ್ನ ನಾನು ನಿಮ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ನಾನು ಬಯಸ್ತೀನಿ. ನಿಮ್ಗೆಲ್ರಿಗೂ ಕೂಡ ಈ ಸ್ಕ್ರೀನ್ ಮೇಲೆ ಇದು ಕಾಣ್ತದ ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೀನಿ. ಸರ್, PPT ಡಿಸ್ಪ್ಲೇ ಆಗತ್ತಿದ್ರಿ? ಆಗ್ತಾ ಇದೆ ಸರ್, ಆಗ್ತಾ ಇದೆ ಸರ್, ಆಗ್ತಾ ಇದೆ. ಆಗತ್ತಿದೆ ಸರ್. ಓಕೆ ಸರ್. ಇಲ್ಲಿ ಸಾಮಾನ್ಯವಾಗಿ ನಾವು ಒಂದು ಪಾಠದ ಬಿಗಿನಿಂಗ್ ಅಲ್ಲೇ ನಮಗೆ ಬರ್ತಕ್ಕಂತ ಒಂದು ಫಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಬರ್ತಕ್ಕಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾನು ಇಲ್ಲಿ ನೋಟ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಅಂಬೇಡ್ಕರ್ ಪರ್ಚೇಸ್ಡ್ ಬುಕ್ಸ್ ಬೈ ಕರ್ಟೈಲಿಂಗ್ ಹಿಸ್ ಡೈಲಿ ನೀಡ್ಸ್. ಸಾಮಾನ್ಯವಾಗಿ ನೀವು ಶಿಕ್ಷಕರು ಇವನ್ನೆಲ್ಲ ಪಾಯಿಂಟ್ಸ್ ಗಳನ್ನ ನಿಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಶಾಲೆ ಒಳಗಡೆ. ಇವು ಒಂದು ಕೀ ಪಾಯಿಂಟ್ಸ್, ಇವು ನೆನಪಿಟ್ಕೋಬೇಕು ನಾವಿಲ್ಲಿ. ಅಂಬೇಡ್ಕರ್ ಪರ್ಚೇಸ್ಡ್ ಬೈ ಕರ್ಟೈಲಿಂಗ್ ಹಿಸ್ ಡೈಲಿ ನೀಡ್ಸ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ವರ್ಡ್. ಸೊ ನಾವು ಉತ್ತರ ಬರಿಬೇಕಾದಾಗ ಈ ಶಬ್ದಗಳನ್ನ, ಸ್ಪೆಲ್ಲಿಂಗ್ ಗಳನ್ನ ಸ್ವಲ್ಪ ಗಮನ ಕೊಟ್ಟು ನಾವಿಲ್ಲಿ ಬರಿಬೇಕಾಗ್ತದ, ನೆನ್ಪಿಟ್ಕೋಬೇಕು. ಇದು ಫಸ್ಟ್ ಪಾಯಿಂಟ್. ಅಂದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಬರ್ತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ಪಾಯಿಂಟ್ ಅನ್ನ ನೀವು ಇಲ್ಲಿ ಮೊದಲು ನೆನ್ಪಿಟ್ಕೋಬೇಕು. ಅಂಬೇಡ್ಕರ್ ಪರ್ಚೇಸ್ಡ್ ಬುಕ್ಸ್ ಬೈ ಕರ್ಟೈಲಿಂಗ್ ಹಿಸ್ ಡೈಲಿ ನೀಡ್ಸ್. ದೆನ್ ದ ಸೆಕೆಂಡ್ ಪಾಯಿಂಟ್ ಈಸ್, when he was in New York, he purchased 2000 old books. So this is also very important point here. When he was in New York, he purchased 2000 old books. And the next point is, at the time of second round
table conference in London, he purchased 32 boxes of books. ಸೊ ಈ 3 ಪಾಯಿಂಟ್ ಗಳು ನೋಡಿದಾಗ ವಿದ್ಯಾರ್ಥಿಗಳೇ ಒಂದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ 3 ಪಾಯಿಂಟ್ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಇಂಪಾರ್ಟೆಂಟ್ ಅದಾವೆ. ಇವನಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ 2 ಮಾರ್ಕ್ಸ್ ಗಳನ್ನ ನಾವು ಈಸಿಯಾಗಿ ಪಡಿಬಹುದು. ಹಾಗಾದ್ರೆ ಯಾವ ಕ್ವಶನ್ ಇದ್ರ ಮೇಲೆ ನಾವು ಕೇಳಬಹುದು ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಿರಬೇಕು. ಈ 3 ಪಾಯಿಂಟ್ ಅಲ್ಲೇ ನೆನಪಿಟ್ಕೊಳ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಕರ್ಟೈಲಿಂಗ್ ಇಸ್ ಡೈಲಿ ನೀಡ್ಸ್ ಅನ್ನುವಂಥದ್ದು, ಆಮೇಲೆ ಪರ್ಚೇಸ್ 2000 ಓಲ್ಡ್ ಬುಕ್ಸ್ ಅನ್ನುವಂಥದ್ದು, ದೆನ್ ಹಿ ಪರ್ಚೇಸ್ ಸರ್ ಪುಟ್ಟು ಸರ್ ಅದು ನಿಮ್ದು ಸ್ಲೈಡ್ ಶೋ ಕಾಣ್ತಿಲ್ಲ, ಜಸ್ಟ್ ಒಂದೇ ಸ್ಲೈಡ್ ಅಷ್ಟೇ ಕಾಣ್ತಿದೆ ಸರ್. ಡಿಸ್ಪ್ಲೇ ಆಗಿದೆ ಸರ್ 3 ಸರ್, ಎಲ್ಲರಿಗೂ ಹಂಗಾಗಿದೆ ರೀ ಸರ್. ಸೈಡ್ ಅಷ್ಟೇ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ನೋಡಿ ಸರ್. ಸರ್ ಅದು ಫಸ್ಟ್ ಟೈಟಲ್ ಒಂದ ಬಂದಿದೆ ಸರ್. ಇಲ್ಲಿ ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ ಸರ್, ನನ್ನಲ್ಲಿ ಅದಕ್ಕೆ ಇದ್ದಾರೆ ಸರ್. ನಾನು ಸರ್ ಇನ್ನೊಂದ್ಸಲ ನೋಡ್ತೇನೆ. ನಾ ಶೇರಿಂಗ್ ಸ್ಟಾಪ್ ಮಾಡಿ ಇನ್ನೊಂದು ಸ್ಟಾರ್ಟ್ ಮಾಡ್ತೀನಿ ಸರ್. ಶೇರಿಂಗ್ ಸ್ಟಾಪ್ ಮಾಡಿ ಸರ್. ಸರ್ ಈಗೂ ಸೇಮ್ ಸಮಸ್ಯೆ ಇದೆ ರೀ. ನೆಕ್ಸ್ಟ್ ಸ್ಲೈಡ್ ಹೋಗ್ರಿ ಸರ್. ಅದು ಅಂಬೇಡ್ಕರ್ ಟೈಟಲ್ ಬಿಟ್ಟು ಸರ್. ಹಾ ಅದು ಒಂದೇ ಬರ್ತಾ ಇದೆ ಸರ್. ಸರ್ ಒಂದ್ ಸೆಕೆಂಡ್ ಸರ್. ಈಗ ಈಗ ಬಂದ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಆ 3 ಪಾಯಿಂಟ್ ಇದಾವೆ ಸರ್ ಇದ್ರ. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. ಕೊಪ್ಪದ್ ಸರ್, ಸರ್ ಅಲ್ಲಿ ಮೇಲೆ ಸ್ಲೈಡ್ ಶೋ ಅಂತ ಐತ್ಲಾ, ಅದೇ ಕ್ಲಿಕ್ ಮಾಡಿ ಫ್ರಮ್ ದ ಬಿಗಿನಿಂಗ್ ಅಂತ ಕ್ಲಿಕ್ ಮಾಡ್ರಿ. ಸರಿ ಸರ್, ಅದನ್ನ ಕ್ಲಿಕ್ ಮಾಡ್ರಿ. ಸರಿ ಈಗ ಅದು ಅಂದ್ರೆ ಹೋಲ್ ಒಂದ್ ಸ್ಲೈಡ್ ಅಷ್ಟೇ ಶೋ ಆಗತ್ತ, ಅವಾಗ ಚೆನ್ನಾಗಿ ಕಾಣುತ್ತೆ. ಒಂದ್ ಸೆಕೆಂಡ್ ಸರ್. ಅದು ಸ್ಲೈಡ್ ಶೋ ಆಗ್ತಿಲ್ಲ, ಜಸ್ಟ್ ಅದ್ ಹಂಗೆ ನಾರ್ಮಲ್ ಶೋ ಆಗ್ತಿದೆ. ಸರಿ ಕಾಣ್ತಾ ಇದೆ ರೀ. ಒಂದ್ ಸೆಕೆಂಡ್ ಸರ್, ಇನ್ನು ನಿಮ್ದು ಆ ಸ್ಲೈಡ್ ಕಾಣ್ತಿದೆ, ಬಟ್ ಈಚೆ ಕಡೆ ಇದು ಅದು ಇದು ಕಾಣ್ತಿಲ್ಲ. ಅದು ಮೇನ್ ಸ್ಲೈಡ್ ಶೋ ಇಫೆಕ್ಟ್ ಬರ್ತಿಲ್ಲ. ನೀವು ಸ್ಲೈಡ್ ಶೋ ಮೇಲೆ ಕ್ಲಿಕ್ ಮಾಡ್ತಿಲ್ಲ ಏನು. ಫ್ರಮ್ ದ ಬಿಗಿನಿಂಗ್ ಅಂತ ಕ್ಲಿಕ್ ಮಾಡಿರಿ ಅಂತಂದ್ರೆ ಅಲ್ಲಿ ಅದು ಫ್ರಮ್ ದ ಬಿಗಿನಿಂಗ್ ಅಂತ ಕ್ಲಿಕ್ ಮಾಡಿದಿರಿ. ಫಸ್ಟ್ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಲೈಡ್ ಕಾಣ್ತಾ ಇದೆ ಸರ್. ಈಗ ಕಾಣ್ತಿದೆ ಸರ್. ಅಲ್ಲಿ ಇಲ್ಲಿ ಮೇಲೆ ಫ್ರಮ್ ದ ಕರೆಂಟ್ ಸ್ಲೈಡ್ ಅಂತ ಐತ್ಲ, ಅದನ್ನ ಕ್ಲಿಕ್ ಮಾಡಿ ಸರ್. ಕರೆಂಟ್ ಸ್ಲೈಡ್, ಓಕೆ ಸರ್. ಅದನ್ನ ಕ್ಲಿಕ್ ಮಾಡ್ರಿ ನೋಡೋಣ. ಅದು ಇದು ಸೆಕೆಂಡ್ ಸ್ಲೈಡ್ ಬಂತು ಸರ್. ಮತ್ತೆ ನಿಮಗಷ್ಟೇ ಬರಾಗತ್ತ ಸರ್, ಅದು ಇಲ್ಲಿ ಬರ್ತಿಲ್ಲ. ಅದು ಹೌದು ಸರ್. ಸ್ಕ್ರೀನ್ ಶೇರ್ ಹೋಯ್ತು. ಸುಮ್ನೆ ಹಂಗೆ ಮಾಡ್ಬಿಡಿ ಸರ್. ಈಗ ಆಗ ನಾರ್ಮಲ್ ಮಾಡ್ತಿದ್ರಲ್ಲ, ಹಂಗ್ ಮಾಡ್ಬಿಡ್ರಿ, ನಡೀತತೆ. ಅದ್ಯಾಕೋ ಸ್ಕ್ರೀನ್ ಶೇರ್ ಹೋಗ್ತಿದೆ ಸರ್. ಅದು ಸರ್ ಈಗ ಸೆಕೆಂಡ್ ಸ್ಲೈಡ್ ಕಾಣ್ತಾ ಇದೆ. ಸೆಕೆಂಡ್ ಸ್ಲೈಡ್ ಕಾಣ್ತಿದೆ. ಇಲ್ಲಿ ಕೆಳಗೆ ಈಚೆ ಕಡೆ ಒಂದು ಪಾಪಪ್ ಐತ್ ನೋಡ್ರಿ, ಕಾರ್ನರ್ ರೈಟ್, ನಿಮ್ದು ಲೆಫ್ಟ್ ಸೈಡ್ ಮ್ಯಾಗ ಪಾಪಪ್ ಕಾರ್ನರ್ ರೆಸ್ಯೂಮ್ ಸ್ಲೈಡ್ ಶೋ ಅಂತ ಹೇಳಿ ಐತಿ. ಅಲ್ಲೆಲ್ಲ ಈ ಸ್ಲೈಡ್ ಮೇಲೆ ನಮಗ್ ಕಾಣ್ತಿದೆ ಸರ್. ಅದು ಸ್ಲೈಡ್ SDO ಅಲ್ಲಿ ರೆಸ್ಯೂಮ್ ಅಂತ ಹೇಳಿ ಅದನ್ನ ನೋಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ, ಈಗೇನಾದ್ರೂ ಬರ್ಬೋದೇನೋ. ಅದು ಇಲ್ಲ, ಸೆಕೆಂಡ್ ಸ್ಲೈಡ್ ಬಂತು ಸರ್. ಈಗ ಅದೇ ಸೆಕೆಂಡ್ ಸ್ಲೈಡ್ ಬರುತ್ತ, ಅದು ಲೋಡ್ ಆಗಕತ್ತ ನೋಡಿ. ಮತ್ತೆ ಸ್ಕ್ರೀನ್ ಆಫ್ ಆಗಕತ್ತಲ್ಲ. ಅದು ನಾರ್ಮಲ್ ಇಲ್ಲಿ ಬಿಡಿ ಸರ್, ಕಾಣ್ತಾ ಇದೆ ಅಲ್ಲೇ. ನಾರ್ಮಲ್ ಇಟ್ಕೊಂಡ್ ಮಾಡ್ಬಿಡಿ ಸರ್. ಓಕೆ ಸರ್, ಕಂಟಿನ್ಯೂ ಸರ್. ಕಾಣ್ತಾ ಇದೆ. ರಿಮೂವ್ ಬಟನ್ ಅನ್ರಿ. ಈಗ ಮಾಡ್ರಿ ಸರ್. ಅಲ್ಲೇ ಬಂತು ಸರ್, ಸೆಕೆಂಡ್ ಸ್ಲೈಡ್ ಬಂತು ಸರ್. ನಾರ್ಮಲ್ ಮಾಡ್ಬಿಡಿ ಸರ್, ಕಾಣ್ತಾ ಇದೆ, ಕ್ಲಾಸ್ ಆಗ್ತದೆ. ಸರಿ, ಅದೇನೋ ಸೆಟ್ಟಿಂಗ್ ಏನೋ ಇದಾಗಿರ್ಬೇಕು ತೋರ್ಸ್ ಸರ್.
ಸರಿ ಸರ್. ಈಗ ಸೆಕೆಂಡ್ ಸ್ಲೈಡ್ ಕಾಣುತ್ತೆ ಇದೆಲ್ಲ ಸರ್ ಇದೆ. ಹಾ ಕಾಣ್ತಿದೆ ಸರ್. 3 ಪಾಯಿಂಟ್ಸ್ ಇದಾವಲ್ಲ ಸರ್ ಇಲ್ಲಿ. ಮಾಡಿ ವಿದ್ಯಾರ್ಥಿ ನೋಡಿ, ಇಲ್ಲಿ 3 ಪಾಯಿಂಟ್ಸ್ ಗಳನ್ನ ನಾವಿಲ್ಲಿ ನೆನಪಿಟ್ಕೋಬೇಕಾಗ್ತದೆ. ಅಂಬೇಡ್ಕರ್ ಪರ್ಚೇಸ್ಡ್ ಬುಕ್ಸ್ ಬೈ when he was in New York, he purchased 2000 old books. At the time of second round table conference in London, he purchased 32 boxes of books. 3 ಪಾಯಿಂಟ್ ಗಳನ್ನ ನೆನಪಿಟ್ಕೊಂಡಾಗ ನಮ್ಗೆ ಯಾವ ಕ್ವಶನ್ ಬರಬಹುದು ಅನ್ನುವಂತ ವಿಚಾರ ಬಂದಾಗ, how can you say that Ambedkar had a great thirst for books when he was a student? ಅಂದ್ರೆ ಅಂಬೇಡ್ಕರ್ ವಿದ್ಯಾರ್ಥಿಯಾಗಿದ್ದಾಗ ಯಾವ ರೀತಿ ಪುಸ್ತಕ ಓದ್ತಕ್ಕಂತ ಒಂದು ಹಸಿವು ಅಥವಾ ಅವರಿಗೆ ತಣಿವು ಇತ್ತು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಥವಾ ಇದೇ ಕ್ವಶನ್ ಅನ್ನ ಹೀಗೂ ಕೇಳ್ತಾರಲ್ಲಿ, ಕ್ಯಾನ್ ಯು ಸೇ ದಟ್ ಅಂಬೇಡ್ಕರ್ ವಾಸ್ ಅ ಒರೇಸಿಯಸ್ ರೀಡರ್ ಅಂತ ಬಂದಾಗ ಕೂಡ ಇದೇ 3 ಪಾಯಿಂಟ್ಸ್ ಗಳನ್ನ ಬರೀಬೇಕು. ಕ್ವಶನ್ ಕೇಳುವಂತ ಶೈಲಿ ಚೇಂಜ್ ಆಗ್ಬೋದು ಹೊರತಾಗಿ ಇಲ್ಲೇ ಸಾಮಾನ್ಯವಾಗಿ ನಿಮಗೆ ಇವೆರಡು ಪ್ರಶ್ನೆಗಳ ಯಾವ್ದು ಕೇಳಿದ್ರು ಕೂಡ ಎರಡರಲ್ಲಿ ಇದೇ ಉತ್ತರವನ್ನ ನಾವು ಬರಿಬೇಕಾಗ್ತದೆ. ನೆಕ್ಸ್ಟ್ ಇನ್ನ ಮುಂದಿನ ಸ್ಲೈಡ್ಗೆ ಹೋಗೋಣ ನಾವಿಲ್ಲಿ. ದ ಫಸ್ಟ್ ಪಾಯಿಂಟ್ ಇಸ್ ದ 14th ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ USA ಗೇವ್ ಫ್ರೀಡಮ್ ಟು ದ ಬ್ಲಾಕ್ ಅಮೆರಿಕನ್ಸ್. ಅಂದ್ರೆ ಸಾಮಾನ್ಯವಾಗಿ ನಿಮ್ಗೆ ಕನ್ನಡದಲ್ಲಿ ಕೂಡ ಅರ್ಥ ಗೊತ್ತಿರ್ತದೆ. ಸೊ USA ದಲ್ಲಿ 14th ಅಮೆಂಡ್ಮೆಂಟ್ ಪ್ರಕಾರ ಅಲ್ಲಿ ಇರ್ತಂತ ಕಾನ್ಸ್ಟಿಟ್ಯೂಷನ್ ಗೆ ಒಂದು ತಿದ್ದುಪಡಿಯನ್ನು ಮಾಡಿದಾಗ, ಸೊ ದೇ ಗೇವ್ ಫ್ರೀಡಮ್ ಟು ದ ಬ್ಲಾಕ್ ಅಮೆರಿಕನ್ಸ್. ಸೊ when Ambedkar saw this and he saw the parallel situation or parallel of the situation for the depressed classes people in India. It means here he treated this situation or he saw this situation parallel as the black Americans as the Indians, depressed class of Indian people. ಅಂದ್ರ ಇಲ್ಲಿ ತುಳಿತಕ್ಕೆ ಒಳಪಟ್ಟಿರ್ತಕ್ಕಂತ ಜನರು ಮತ್ತು ಅಮೆರಿಕಾದಲ್ಲಿ ಇರ್ತಕ್ಕಂತ ಒಂದು ಬ್ಲಾಕ್ ಅಮೆರಿಕನ್ಸ್ಗೆ ಒಂದು ಎರಡು ಪರಿಸ್ಥಿತಿ ಸಮಾನ ಇದ್ದಾಗ, ಅಲ್ಲೇ ಬ್ಲಾಕ್ ಅಮೆರಿಕನ್ಸ್ಗೆ ಸಾಕಷ್ಟು ವರ್ಷಗಳ ಬಳಿಕ ಸ್ವತಂತ್ರವನ್ನ ಕೊಟ್ಟಾಗ ನಮ್ಮ ಡಿಪ್ರೆಸ್ಡ್ ಕ್ಲಾಸಸ್ ಜನರ ಪರಿಸ್ಥಿತಿ ಹೀಗೆ ಇದೆಲ್ಲ ಅನ್ನುವಂಥದ್ದು ಒಂದು ಹೋಲಿಕೆಯನ್ನ ಮಾಡ್ಕೊಂಡ್ರು. ಇವೆರಡು ಪಾಯಿಂಟ್ ನೆನ್ಪಿಟ್ಕೊಡ್ರಿ ಇಲ್ಲಿ. ಆಮೇಲೆ ಮೂರನೇದು ಬರೋದೇನಪ್ಪಾ ಅಂತಂದ್ರೆ, ಅಂಬೇಡ್ಕರ್ ವಾಸ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದ life and work of Mahatma Phule, who was serving for the classless society and for women's upliftment. It means, so these two things here influenced on Ambedkar. The first one is 14th Amendment of USA Constitution and the second one is Mahatma Phule influenced on him. So ಇವೆರಡು ಪಾಯಿಂಟ್ ಗಳನ್ನ ಇಲ್ಲಿ ನಾವು ತಿಳ್ಕೊಂಡಾಗ ನಮ್ಮ ಪ್ರಶ್ನೆಗಳು ಏನ್ ಬರ್ತಾವ ಇಲ್ಲಿ ಅಂದ್ರೆ, ಇದು ಸಾಮಾನ್ಯವಾಗಿ ಆನ್ಯುವಲ್ ಎಕ್ಸಾಮ್ ನಲ್ಲಿ ಬಂದಿರತಕ್ಕಂತಹ ಪ್ರಶ್ನೆನೂ ಕೂಡ ಇದು. ಸೊ ಪ್ರಶ್ನೆ ಸರ್ ಸ್ಕ್ರೀನ್ ಮೇಲೆ ಕಾಣತಿದ್ದಲ್ರಿ ಪ್ರಶ್ನೆ ಇದು? ಪಾಟೀಲ್ ಸರ್? ಸರ್ ಕಾಣ್ತಾ ಇದೆ ಸರ್. ನೆಕ್ಸ್ಟ್ ಸ್ಲೈಡ್ ಬರ್ತಾ ಇಲ್ಲ ಸರ್. ಒನ್ ಸೆಕೆಂಡ್ ಸರ್, ನೆಕ್ಸ್ಟ್ ಸ್ಲೈಡ್ ಹೋಗ್ಬಿಡಿ ಸರ್. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಇದಕ್ ಪ್ರಶ್ನೆ ಏನ್ ಬರ್ತದ ಅಂತಂದ್ರೆ, ಹೌ ಇನ್ಫ್ಲೂಯೆನ್ಸ್ಡ್. ಇಲ್ಲಿ ಅಂಬೇಡ್ಕರ್ ಮೇಲೆ ಇನ್ಫ್ಲೂಯೆನ್ಸ್ ಆಗಿರ್ತಕ್ಕಂಥದ್ದು ಎರಡು ವಿಚಾರಗಳು. ಒಂದು 14th ಅಮೆಂಡ್ಮೆಂಟ್. ಕ್ವಶನ್ ಏನಿದೆ, ಹೌ ಡಿಡ್ 14th ಅಮೆಂಡ್ಮೆಂಟ್ ಟು ದ US ಕಾನ್ಸ್ಟಿಟ್ಯೂಷನ್ ಇನ್ಫ್ಲೂಯೆನ್ಸ್ ಆನ್ ಅಂಬೇಡ್ಕರ್ ಅಂತ ಹೇಳಿ. ಸೊ ಅಂಬೇಡ್ಕರ್ ಮೇಲೆ ಯಾವ ರೀತಿ ಅದು ಪ್ರಭಾವ ಬೀರ್ತು ಅನ್ನುವಂಥದ್ದನ್ನ ನಾವು ಇಲ್ಲಿ ಕಾಣ್ತೀವಿ. ಸೆಕೆಂಡ್ ಇಲ್ಲ ಕಾಣಿಸ್ತಿದೆ ಅಲ್ಲ ಇಲ್ಲಿ ನಮ್ಗೆ, ಬರ್ತಾ ಇದೆ ಸರ್? ಓಕೆ ಸರ್, ನೆಕ್ಸ್ಟ್ ಥರ್ಡ್ ಸ್ಲೈಡ್ ಸರ್. ಇದು ಸರ್ ಅಕ್ಕೇನೋ ಸರ್ ಕಾಣ್ತಾ ಇದೆ ಥರ್ಡ್ ಸ್ಲೈಡ್. ಅಕ್ಕೇನವ್ರು ಸರ್ ಕಾಣತಿದ್ರಿ? ಸರ್ ಇಲ್ಲ, ನೀವು ಇಂಟ್ರಾಕ್ಟ್ ಮಾಡಿ. ಥರ್ಡ್ ಸ್ಲೈಡ್ ಕಾಣಿಸ್ತಿಲ್ಲ ಸರ್. ಸ್ಟೂಡೆಂಟ್ಸ್ ಫೋನ್ ಹಚ್ಚಿದ್ದಾರೆ. ಹೌದು ಸರ್. ಹಾ ಅಲ್ಲಿ ಬಹುಶಃ ನೆಟ್ವರ್ಕ್ ಏನಾದ್ರು ನಿಮ್ದು ಪ್ರಾಬ್ಲಮ್ ಇದೆ. ಸರ್ ನಮಗ್ ಶೇರ್ ಮಾಡ್ಬಿಡಿ ಸರ್, ಶೇರ್ ಮಾಡ್ತೀವಿ. ಪಾಟೀಲ್ ಸರ್? ಪಾಟೀಲ್ ಸರ್ ಶೇರ್ ಮಾಡ್ರಿ, ಇಲ್ಲ ಅವ್ರು ಶೇರ್ ಮಾಡ್ತಾರೆ ಸರ್. ಹಂಗ ಮಾಡ್ತೀರಿ? ಓಕೆ ಇಲ್ಲಿ ಹೇಳ್ತೀನಿ ತಗೋರಿ. ಥ್ಯಾಂಕ್ ಯು. ನೀವು ಇಂಟ್ರಾಕ್ಟ್ ಮಾಡಿ ಸರ್, ಹೌದು ವಾಟ್ಸ್ಆಪ್ ಹಾಕಿ ಇಂಟ್ರಾಕ್ಟ್ ಮಾಡ್ಬಿಡಿ ಸರ್.
ನಮ್ ಚಾಯ್ ಬಿಟ್ಟು ಬಂದ್ವಿ. ಚಾವಿ ಬಿಟ್ಟು ಬಂದಿವೆ. ಇಲ್ಲ ನಾವ್ ಯಾರೇ ಬರ್ತಾರ ಅವ್ರಿಗೆ ಸರ್ ನೀವು ವಾಟ್ಸ್ಆಪ್ ಮಾಡಿದ್ರಿ ಮಾತಾಡ್ಬಿಡಿ. ಪಾಟೀಲ್ ಸರ್ ವಾಟ್ಸ್ಆಪ್ ಮಾಡಿದ್ರಿ ನೋಡ್ರಿ ನಿಮ್ಗೆ. ಆಯ್ತಾಯ್ತು, ನಾನು ಈಗ 1 ನಿಮಿಷ ಮಾಡ್ತೀನಿ ಸರ್, ನೀವು ಮಾತಾಡಿ ಸರ್. ಪಾಪ ನಿಮ್ ಫ್ಲೋದಾಗ ಹೋಗ್ತದೆ ಸರ್. ನೋಡ್ರಿ ಸರ್, ಬೇಕಾದ್ರೆ ಮೊಬೈಲ್ದಾಗ ಬೇಕಾದ್ರೆ ಇದ್ ಮಾಡ್ಲಂದ್ರ ಆಗ್ತೀನಿ ಸರ್, ಜಾಯಿನ್ ನೋಡೋಣ ಬೇಕಾದ್ರೆ ಸರ್. ಅನುಕೂಲ ಆಗುತ್ತೆ ಸರ್. ಸರ್ ಸರ್ ನಿಮಗೆ ಶೇರ್ ಮಾಡಿದ್ದೀನಿ ಸರ್. 1 ನಿಮಿಷ ಸರ್, ನಾ ಮಾತಾಡ್ತೀನಿ ರೀ. ನೀವು ಮಾತಾಡ್ರಿ ಮಕ್ಕಳಿಗೆ ಸರ್. ಸರಿ ಸರ್. ಪಾಟೀಲ್ ಸರ್ ಏನ್ ನನ್ ಕೇಳ್ತಿದ್ರಿ? ಇಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕ್ಷಮೆ ಇರ್ಲಿ ಆಗಿರ್ತಕ್ಕಂಥ ತೊಂದರೆಗೆ. ಸೊ ಇಲ್ಲಿ ಡಾಕ್ಟರ್ B.R. Ambedkar started the newspapers such as Mookanayaka, Bahishkrita Bharata and Samata. So these are the newspapers you have to remember here, because he started these newspapers as the authentic voices of the depressed class. ಅಂದ್ರೆ ಈ ಜನರ ಒಂದು ಅಥೆಂಟಿಕ್ ವಾಯ್ಸಸ್ ಆಗಿ ಇವು ಕೆಲಸ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಿಮಗ ಪ್ರಶ್ನೆ ಬರ್ತದ, ಏನಂತ ಪ್ರಶ್ನೆ ಕೇಳಬಹುದು ಅಂತಂದ್ರೆ, who recognized as the authentic voices of the depressed classes ಅಂತ ಕೇಳಬಹುದು. ಅಂದ್ರೆ ಯಾರು ಅಂತ ಹೇಳಿ ಬಂದಾಗ, ಅಥವಾ ಇದೇ ಕ್ವಶನ್ ಗೆ ಇನ್ನೊಂದು ಆಡ್ ಮಾಡ್ಕೊಂಡ, ವಾಟ್ ವರ್ ಅಥೆಂಟಿಕ್ ವಾಯ್ಸಸ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಬಂದಾಗ, ಸೊ ಅಥೆಂಟಿಕ್ ವಾಯ್ಸಸ್ ಅಂದ ತಕ್ಷಣ ನಿಮ್ ತಲೆಗೆ ಬರಬೇಕು ನ್ಯೂಸ್ ಪೇಪರ್ಸ್. ಯಾವ್ಯಾವ ನ್ಯೂಸ್ ಪೇಪರ್ಸ್ ಅವು? ದ ಫಸ್ಟ್ ಒನ್ ಇಸ್ ಮೂಕನಾಯಕ, ಬಹಿಷ್ಕೃತ ಭಾರತ ಅಂಡ್ ಸಮತ. ದೀಸ್ ಆರ್ ದ 3 newspapers he started there as the authentic voices of the depressed classes. Okay, then next is the institutions set up by Dr. Ambedkar such as, ಅಂದ್ರೆ ಇವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆಗಳಿವು. So which are the first one is Hitakarni Sabha and the Independent Labour Party of India became the vehicles of change. So you have to remember here the institutions started by Dr. B.R. Ambedkar. The first one is Hitakarni Sabha and the another one is Independent Labour Party. ಇವೆರಡನ್ನೂ ಕೂಡ ನೆನಪಿಟ್ಕೊಳ್ಳಿ ಪಾಯಿಂಟ್ಸ್ ಆಗಿ. ಅಲ್ಲಿ ನ್ಯೂಸ್ ಪೇಪರ್ಸ್ ಗಳು ಅಥೆಂಟಿಕ್ ವಾಯ್ಸಸ್ ಆಗಿ ಕೆಲಸ ಮಾಡಿದ್ರ, ಇವು ವೆಹಿಕಲ್ಸ್ ಆಫ್ ಚೇಂಜ್ ಆಗಿ ಕೆಲಸ ಮಾಡಿರೋದು. ಹಾಗಾದ್ರೆ ನಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಬರ್ಬೇಕಾದಾಗ ಏನಾದ್ರು ಕ್ವಶನ್ ರೇಸ್ ಆದ್ರೆ ಏನಂತ ರೇಸ್ ಆಗ್ಬಹುದು ಇಲ್ಲಿ? ಸೊ ಇದನ್ನ ನಾವು ಸ್ವಲ್ಪ ಇಲ್ಲಿ ಅರ್ಥ ಮಾಡ್ಕೊಂಡ್ಬಿಡೋಣ. ಸೊ ಏನದ ಇಲ್ಲಿ, which became the vehicles of change ಅಂತೇಳಿ ಕ್ವಶನ್ ಬರಬಹುದು. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕಿಸ್ಲಿ 2 ಮಾರ್ಕ್ಸ್ ಕ್ವಶನ್ ಇದು ಬಂದಾಗ ಬರೀಬಹುದು ಇದು. ಇನ್ನ ನೆಕ್ಸ್ಟ್ ಪಾಯಿಂಟ್ ಬಂದಾಗ ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ was elected to the Bombay Legislative Assembly in the elections under the Constitution of India Act 1935. ಸೊ ಇಲ್ಲಿ ಈ ಒಂದು ಪಾಯಿಂಟ್ ಗಳು ಬಂದಾಗ ಇಲ್ಲಿ ನೆಕ್ಸ್ಟ್ ಕ್ವಶನ್ ಇದು ಮೇನ್ ಪಾಯಿಂಟ್ ಇದು ನೆನ್ಪಿಟ್ಕೋಬೇಕು. ಇಲ್ಲಿ ಅಂಬೇಡ್ಕರ್ ಅವರು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ 1935 ಅಲ್ಲಿ ಎಲೆಕ್ಟ್ ಆಗಿದ್ರು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋತೀವಿ. ಜೊತೆಗೆ ಇನ್ನೊಂದು ಪಾಯಿಂಟ್ ಅನ್ನ ನಾವು ಇಲ್ಲಿ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಸೊ ದಟ್ ಈಸ್ he made effective contributions to the debates in the assembly on a variety of subjects. It means he made a fantastic speech or delivered fantastic speech in ಅಸೆಂಬ್ಲಿ ಅನ್ನುವಂಥದ್ದು ನಾವು ತಿಳ್ಕೊಬೇಕಿಲ್ಲಿ. ಈ 2 ಪಾಯಿಂಟ್ ಗಳಿಗೆ ಏನ್ ಕ್ವಶನ್ ಬರ್ಬೋದು ಇಲ್ಲಿ ಎಕ್ಸಾಮಿನೇಷನ್ ಅಲ್ಲಿ? ಹೌ ಡಾಕ್ಟರ್ Ambedkar's flair for legislative work became evident to the whole nation. ಅಂದ್ರೆ ಅವರಲ್ಲಿ ಇರ್ತಕ್ಕಂತ ಒಂದು ಈ ಲೆಜಿಸ್ಲೇಟಿವ್ ವರ್ಕ್ ಯಾವ ರೀತಿಯಾಗಿ ಇಡೀ ದೇಶಕ್ಕೆ ಒಂದು ಎವಿಡೆಂಟ್ ಆಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಇವು 2 ಪಾಯಿಂಟ್ ಗಳಲ್ಲಿ ರೇಸ್ ಆಗ್ತಕ್ಕಂಥವು, 2 ಕ್ವಶನ್ ಗಳು ರೇಸ್ ಆಗ್ತಕ್ಕಂಥವು, ಅರ್ಥ ಮಾಡ್ಕೊಂಡ್ರೆ ಸಾಕು. ದೆನ್ next one is Ambedkar was ಸರ್ ಯಾರೋ ಮತ್ತೆ ಸ್ಕ್ರೀನ್ ಶೇರ್ ಮಾಡತ್ತಾರ್ರಿ. ಯಾಕೆಂದ್ರೆ ಸರ್ ಹೇಳಿದೀನಿ ಸರ್, 1 ನಿಮಿಷ ನಿಮ್ ಸ್ಲೈಡ್ ಕೊಡ್ತಾರೆ ಸರ್, ನೀವು ಇಂಟ್ರಾಕ್ಟ್ ಮಾಡಿ ಸರ್. ಸರಿ ಎಷ್ಟನೇ ಸ್ಲೈಡ್ ಬೇಕು ಸರ್ ನಿಮ್ಗೆ? ಸರ್ ಈಗ 4th ಸರ್. ಯಾಕೆಂದ್ರೆ ಸರ್ 4 ನಾವು ಸರ್ ಇದಾಗಿದೆ ಸರ್. ಇದು ಸರ್ ವಿಸಿಬಲ್. ಓಕೆ ಸರ್, ಕ್ಯಾರಿ ಆನ್ ಸರ್. ಓಕೆ, ಥ್ಯಾಂಕ್ ಯು ಸರ್.
who recognized as the authentic voices of the depressed classes, or what were the authentic voices of the depressed classes ಬಂದಾಗ ಸೊ ಎರಡು ಪಾಯಿಂಟ್ ಗಳನ್ನ ನಾವು ನೆನಪಿಟ್ಕೋಬೇಕು ಇಲ್ಲಿ. The first one is Dr. Ambedkar started the newspapers such as Mookanayaka, Bahishkrita Bharata and Samata, and these means the newspapers recognized as authentic voices of the depressed classes. So ಈಗಾಗಲೇ ನಾನು ಹೇಳಿದ್ದೆ, ಇದು ಈ ನ್ಯೂಸ್ ಪೇಪರ್ಸ್ ಗಳು ಬಂದಾಗ ಇವು ಅಥೆಂಟಿಕ್ ವಾಯ್ಸಸ್ ಆಗಿ ಕೆಲಸ ಮಾಡಿದ್ವು ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ. ಸರ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. I told you institution set up by Dr. Ambedkar, the two institutions, Hitakarni Sabha, the Independent Labour Party. So they became vehicles of change. So ಇಲ್ಲಿ ಕ್ವಶನ್ ಬರ್ತಕ್ಕಂಥದ್ದು ನಮಗೆ which became the vehicles of change ಬಂದಾಗ ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದ. ಯಾವುದು ವೆಹಿಕಲ್ಸ್ ಅಂತ ಬಂದಾಗ ಈ ಎರಡು ನೆನಪಿಟ್ಕೊಡ್ರಿ. ಅಲ್ಲೇ ಅಥೆಂಟಿಕ್ ವಾಯ್ಸಸ್ ಅಂದಾಗ ನ್ಯೂಸ್ ಪೇಪರ್ಸ್ ಗಳನ್ನ ನೆನಪಿಟ್ಕೋಬೇಕು ನಾವಿಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್. Dr. Ambedkar was elected to the Bombay Legislative Assembly in the elections under the Constitution of India Act 1935. So he made effective contributions to the debates in the assembly on the sir ಸ್ವಲ್ಪ ಸ್ಲೈಡ್ ಮೇಲೆ ಬರ್ಲಿಕ್ಕೆ ಸಾಧ್ಯ ಇದೆ ರೀ? ಈಗ ಇಲ್ಲ ಸರ್, ಇದು ಓಕೆ ಇದಿಷ್ಟೇ ಸರ್. ಇದು ಮ್ಯಾಕ್ಸಿಮಮ್ ಇದೈತಿ ಸರ್, ಈಗ ಫುಲ್ ಮೋಡ್ ಐತಿ. ಹೌದು ಸರ್, ಇದಿಷ್ಟೇ ಕ್ಲಿಯರ್. ಇಲ್ಲ ಸರ್. Okay, sir. He made effective contributions to the debates in the assembly on the variety of subjects. It means here ಅಂಬೇಡ್ಕರ್ ಏನ್ ಮಾಡಿದ್ರು ಅಂದ್ರೆ ಎಲೆಕ್ಟ್ ಆದ್ಮೇಲೆ ಅಸೆಂಬ್ಲಿ ಒಳಗಡೆ ಒಂದು ವೆರೈಟಿ ಆಫ್ ಸಬ್ಜೆಕ್ಟ್ಸ್ ಅಂತ ಡಿಬೇಟ್ ಮಾಡಿದಾಗ ಎಲ್ಲರನ್ನೂ ಕೂಡ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದಾಗಿತ್ತು. ಸೊ ಇದಕ್ಕೆ ನಾವು ಇಲ್ಲಿ ಕ್ವಶನ್ ಏನ್ ಬರ್ಬಹುದು ಅಂದ್ರೆ, ಹೌ ಡಾಕ್ಟರ್ ಅಂಬೇಡ್ಕರ್ಸ್ ಫ್ಲೇರ್ ಫಾರ್ ಲೆಜಿಸ್ಲೇಟಿವ್ ವರ್ಕ್ ಬಿಕೇಮ್ ಎವಿಡೆಂಟ್ ಟು ದ ಹೋಲ್ ನೇಷನ್. ಈ ಕ್ವಶನ್ ಬಂದಾಗ ಈ ಎರಡು ಪಾಯಿಂಟ್ ಗಳನ್ನ ನಾವಿಲ್ಲಿ ಬರಿಬೇಕಾಗ್ತದ. ಓಕೆ ಸರ್, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಅದು ಸರ್ ಕಾಣಿಸ್ತಿದೆ. ನೆಕ್ಸ್ಟ್ ಸ್ಲೈಡ್ ಸರ್ ಕಾಣಿಸ್ತಿದೆ ಸರ್. Then Ambedkar was appointed as the chairman of the drafting committee. ಇದು ಫಸ್ಟ್ ಪಾಯಿಂಟ್. ಅಂಬೇಡ್ಕರ್ ಏನ್ ಮಾಡಿದ್ರು, ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಅಧ್ಯಕ್ಷರನ್ನಾಗಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ದೆನ್ ಅಂಬೇಡ್ಕರ್ ವಾಸ್ ಟ್ಯಾಕ್ಟ್ಫುಲ್, ಫ್ರಾಂಕ್ ಅಂಡ್ ಅಟ್ಮೋಸ್ಟ್ ಪೇಷನ್ಸ್. ಅಂದ್ರೆ ಅಂಬೇಡ್ಕರ್ ಇರ್ತಕ್ಕಂಥ ಸ್ಕಿಲ್ ಗಳಿವು. ಈ ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಟ್ಯಾಕ್ಟ್ಫುಲ್, ಫ್ರಾಂಕ್ ಅಂಡ್ ಹ್ಯಾಡ್ ಅಟ್ಮೋಸ್ಟ್ ಪೇಷನ್ಸ್ ಅನ್ನೋದು. ದೆನ್ ಹಿ ಎಕ್ಸ್ಪ್ಲೇನ್ಡ್ ಕ್ಲಿಯರ್ಲಿ ದ ಮೀನಿಂಗ್ ಅಂಡ್ ಸ್ಕೋಪ್ ಆಫ್ ದ ಡಿಫರೆಂಟ್ ಪ್ರೊವಿಷನ್ಸ್. ಇಟ್ ಮೀನ್ಸ್ in assembly he explained everything here. After the drafting constitution he explained every layman could understand ಅಂತ ಒಂದು ಶಬ್ದ ಬರ್ತದೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ. ಅಂದ್ರೆ ಸಾಮಾನ್ಯ ಜನರಿಗೂ ಅರ್ಥ ಆಗೋ ರೀತಿ ಒಳಗಡೆ ಅರ್ಥೈಸ್ತಕ್ಕಂಥ ಚಾಕಿಚಕ್ಯತೆ ಅವರಲ್ಲಿ ಇತ್ತು. ಸೊ ಫಾರ್ ದೀಸ್ 3 points here you can get the question. Dr. Ambedkar remembered as the pilot, give reasons. ಅಂಬೇಡ್ಕರ್ ಇಲ್ಲಿ ಆಸ್ ಅ ಪೈಲಟ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ, ಅದಕ್ಕೆ ಕಾರಣ ಕೊಡಿ ಅಂದಾಗ ಈ 3 ಪಾಯಿಂಟ್ಸ್ ಗಳನ್ನ ನಾವಿಲ್ಲಿ ನೆನ್ಪಿಟ್ಕೋಬೇಕು. And the next one is, the Constitution is a fundamental document which defines the powers and functions of the legislative, the executive and the judiciary. So what is Constitution ant bandaga ee first point annu nenpitkobeku navilli. Constitution is a fundamental document. ಹಾಗಾದ್ರೆ ಇದು ಎದ್ರ ಬಗ್ಗೆ ಹೇಳ್ತದೆ ಅಂದ್ರೆ, powers and functions of 3 organs. Which are the 3 organs? Legislature, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ. ಅಂದ್ರೆ ನಾವು ಕನ್ನಡದಲ್ಲಿ ಈ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅಂತ ಕರಿತೀವಿ. ಇವುಗಳ ಒಂದು ಪವರ್ ಮತ್ತು ಫಂಕ್ಷನ್ಸ್ ಗಳನ್ನ ಕಾನ್ಸ್ಟಿಟ್ಯೂಷನ್ ಹೇಳ್ತಕ್ಕಂಥದ್ದು. ಅದನ್ನ ನಾವು ಇಲ್ಲಿ ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂತ ಹೇಳ್ತಕ್ಕಂಥದ್ದು ಫಸ್ಟ್ ಪಾಯಿಂಟ್ ಇದು. ದೆನ್ ದ ಸೆಕೆಂಡ್ ಒನ್ ಈಸ್ ಇಟ್ ಅಪ್ಹೋಲ್ಡ್ಸ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಸಿಟಿಜನ್ಸ್. ಅಂದ್ರೆ ಸೊ ಇಲ್ಲಿ ಸಾಮಾನ್ಯವಾಗಿ ನಾವೇನ್ ಕಾಮನ್ ಪೀಪಲ್ ಇದೀವೋ, ನಮ್ಮ ಮೂಲಭೂತ ಹಕ್ಕುಗಳನ್ನ ಹಿಡಿತಕ್ಕಂಥ ಕೆಲಸ ಮಾಡೋದು. ಅಂಡ್ ದೆನ್ the Constitution has limited authority of ಈ ದಬ್ಬಾಳಿಕೆ, ಕ್ರೂರ ಆಡಳಿತವನ್ನೆಲ್ಲ ಒಂದು ಕಂಟ್ರೋಲ್ ಇಡ್ಲಿಕ್ಕೆ ನಮಗೆ ಕಾನ್ಸ್ಟಿಟ್ಯೂಷನ್ ಬೇಕೇ ಬೇಕು ಅನ್ನುವಂಥದ್ದು. ಈ 3 ಪಾಯಿಂಟ್ಸ್ ಗಳಿಗೆ ನಮ್ಗೆ ಬರ್ತಕ್ಕಂಥ ಪ್ರಶ್ನೆ ಏನ್ ಕೇಳಬಹುದು ಎಕ್ಸಾಮಿನೇಷನ್ ಅಲ್ಲಿ ಅಂತಂದ್ರೆ, ವಾಟ್ ಆರ್ ದ ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಆನ್ ದ ಕಾನ್ಸ್ಟಿಟ್ಯೂಷನ್. ಸೊ ಸಮ್ ಟೈಮ್ ಇದು ಸಿರೀಸ್ ಪೇಪರ್ ದಲ್ಲಿ 3 ಮಾರ್ಕ್ಸ್ ಕೂಡ ನಿಮಗೆ ಕ್ವಶನ್ ಬಂದದ. ಈ 3 ಪಾಯಿಂಟ್ಸ್ ಬರೆದ್ರೆ ಸಾಕು, ನಿಮಗೆ 3 ಮಾರ್ಕ್ಸ್ ಸಿಗ್ತಾವಲ್ಲಿ. ಅದಕ್ಕೆ ನೆನಪಿಟ್ಕೊಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ನೆಕ್ಸ್ಟ್ ಇನ್ನೊಂದು ಸ್ಲೈಡ್ ಅಲ್ಲಿ ಕೂಡ ಸೇಮ್ ಕ್ವಶನ್ ಹಾಕಿದ್ದು, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಕ್ವಶನ್ ಇರೋದ್ರಿಂದ ಕೂಡ. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಇದು ಎಷ್ಟು ಸರ್ ಬಂತು ನೋಡಿ. ಓಕೆ ಸರ್.
What are the significant observations of Dr. Ambedkar on the Constitution? So, Ambedkar ಒಂದು significant observation ಏನಾಗಿತ್ತು? ವೆರಿ ಇಂಪಾರ್ಟೆಂಟ್ ಕ್ವಶನ್ ದಿಸ್ ಇಸ್. ಸೊ ಇದೇ ನಾವೇನ್ ಮಾಡಿದಿಲ್ಲ ಅದನ್ನೇ ಇಲ್ಲಿ 3 ಮಾರ್ಕ್ಸ್ ಇದನ್ನ ಬರೀರಿ ಅಂತ ಹೇಳಿದ್ದೆ ನಾನು. ಅವೇ ಪಾಯಿಂಟ್ಸ್ ಗಳನ್ನ ಇಲ್ಲಿ ಹಾಕಿರ್ತಕ್ಕಂಥದ್ದು. ಸರ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಬಂತ್ ನೋಡ್ರಿ ಸರ್ ಇದು ಸ್ಕ್ರೀನ್ ಅಲ್ಲಿ ಬಹಳ ದೊಡ್ಡದಾಗಿ ಬರ್ತದೆ ಸರ್, ಸ್ವಲ್ಪ ಮಿನಿಮೈಸ್ ಮಾಡಿದ್ರೆ ಒಳ್ಳೇದು. ನಾನೇ ದೊಡ್ಡ ಮಾಡಿದ್ದೆ ಅವ್ರಿಗೆ ದೊಡ್ಡ ಕಾಣ್ಲಿ ಅಂತ. ಸೈಡ್ ಸ್ಲೈಡಿಂಗ್ ಒಳಗೆ ಮರಿ ಆಗತ್ತೆ ಸರ್ ಅದೆಲ್ಲ. ಈಗ ನೋಡಿ. ಓಕೆ, ಥ್ಯಾಂಕ್ ಯು ಸರ್. The three pillars. Okay, sir. Thank you. The three pillars of the state are legislature, the executive, and judiciary. So, ಆಗಲೇ ನಾವು ಹೇಳಿದಿವಲ್ಲ ಈ 3 ಅಂಗಗಳ ಬಗ್ಗೆ, ಅವುಗಳ these are the 3 pillars of the state. And Ambedkar said that the jurisdiction of each should be clear and ಅಂದ್ರೆ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು. ಸೊ ಒಂದಕ್ಕೊಂದು ಯಾವುದು ತೊಂದರೆ ಆಗದೆ ಇರೋ ರೀತಿ ಒಳಗಡೆ ಒಂದ್ ಅಂಗ ಇನ್ನೊಂದು ಅಂಗದ ಮೇಲೆ ಹಸ್ತಕ್ಷೇಪ ಮಾಡದೇ ಇರೋ ರೀತಿ ಒಳಗಡೆ ಅದನ್ನ ಮಾಡಿರ್ತಕ್ಕಂಥದ್ದಾಗಿತ್ತು. ದೆನ್ ಹಿ ಹ್ಯಾಡ್ ದ ಸೆನ್ಸ್ ಆಫ್ ಇಂಪಾರ್ಟೆನ್ಸ್ ಆಫ್ ದ ರೋಲ್ ಆಫ್ ಸಿಟಿಜನ್ಸ್. ಸೊ ಅದ್ರ ಜೊತೆಗೆ ರೋಲ್ ಆಫ್ ಸಿಟಿಜನ್ಸ್ ಕೂಡ ಅಂದ್ರೆ ನಾವು ಮೂಲಭೂತ ಕರ್ತವ್ಯಗಳು ಅಂತ ಏನ್ ಕರಿತೀವಿ ಇದೊಂದು. ಸೊ ಈ 3 ಪಾಯಿಂಟ್ಸ್ ಗಳಿಗೆ ನಿಮ್ಗೆ ಇಲ್ಲಿ ಏನ್ ಪ್ರಶ್ನೆ ಬರಬಹುದು ಅಂತಂದ್ರೆ, ರೈಟ್ ಎ ಶಾರ್ಟ್ ನೋಟ್ ಆನ್ ಅಂಬೇಡ್ಕರ್ಸ್ ಐಡಿಯಾ ಆಫ್ ದ 3 pillars ಆಫ್ ದ ಸ್ಟೇಟ್. ಸೊ ಇದು ಕೆಲವು ಸಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಕೂಡ ನೆನಪಿಟ್ಕೊಳ್ಳಿ, ಬಹಳ ಈಸಿ ಆಗಿರ್ತಕ್ಕಂಥ ಕ್ವಶನ್ ಇದು. ಅದಕ್ಕೆ ಉತ್ತರ ಕೂಡ ನಮ್ಗೆ ನೆನಪು ಉಳಿತಾವ. 3 ಆರ್ಗನ್ಸ್ ನೆನಪಿಟ್ಕೋಬೇಕಿಲ್ಲಿ. ಆಮೇಲೆ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ದ ಜುರಿಸ್ಟಿಕ್ಷನ್ ಆಫ್ ಈಚ್ ಶುಡ್ ಬಿ ಕ್ಲಿಯರ್ ಅಂಡ್ ಅನ್ಟ್ರಾಮಲ್ಡ್. ಕ್ಲಿಯರ್ ಅಂಡ್ ಅನ್ಟ್ರಾಮಲ್ಡ್ ಅನ್ನುವಂತ ವರ್ಡ್ ನೆನಪಿಟ್ಕೊಂಡ್ರೆ ಸಾಕು. ದೆನ್ ಹಿ ಹ್ಯಾಡ್ ಸೆನ್ಸ್ ಆಫ್ ಇಂಪಾರ್ಟೆನ್ಸ್ ಆಫ್ ದ ರೋಲ್ ಆಫ್ ಸಿಟಿಜನ್ಸ್. ರೋಲ್ ಆಫ್ ಸಿಟಿಜನ್ಸ್ ಈ 3 ಪಾಯಿಂಟ್ಸ್ ಗಳು ನೆನಪಿಟ್ಕೊಂಡ ನೀವು ವಾಕ್ಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಯು ವಿಲ್ ಗೆಟ್ 2 marks here. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸ್ಲೈಡ್ ಸರ್. 8th one. ಓಕೆ, ಸೊ ಇದು ಏಪ್ರಿಲ್ 2022 ಮತ್ತು ಜೂನ್ 23ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ವಾಟ್ ಮೇಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ? ಸೊ ಫಾರ್ ದಿಸ್ ಇಯರ್ ಆಸ್ ಆನ್ಸರ್ ಇಲ್ಲಿ 3 ಪಾಯಿಂಟ್ಸ್ ಗಳನ್ನ ನಾವು ನೆನ್ಪಿಟ್ಕೋಬೇಕಿಲ್ಲಿ. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಸ್ಕಿಲ್ ಇನ್ ಲಾ ಅಂಡ್ ಲೆಜಿಸ್ಲೇಷನ್. ಸೊ ಅಂಬೇಡ್ಕರ್ ಅಲ್ಲಿ ಸ್ಕಿಲ್ ಇತ್ತು ಅನ್ನುವಂಥದ್ದು ಒಂದಾದ್ರೆ, ದೆನ್ ದ ಸೆಕೆಂಡ್ ಪಾಯಿಂಟ್ ಈಸ್ he had the vision of social justice. Then the third point is therefore Nehru chose him as the first law minister of India. So first 2 points ನೆನಪಿಟ್ಕೊಂಡ್ರೆ ಸಾಕು, ನಿಮ್ಗೆ 2 marks ಬರ್ತಾವೆ ಇಲ್ಲಿ. ಸೊ ಅಲ್ಲಿ ಗ್ರೇಟ್ ಸ್ಕಿಲ್ ಅನ್ನುವಂಥದ್ದು ಅದರಲ್ಲಿ ಲಾ ಅಂಡ್ ಲೆಜಿಸ್ಲೇಷನ್ ಅಲ್ಲಿ. ದೆನ್ ಹಿ ಹ್ಯಾಡ್ ದ ವಿಷನ್. ವಿಷನ್ ಅಂತಂದ್ರೆ ಒಂದು ದೂರದೃಷ್ಟಿ ಅಂತ ಹೇಳಿ ನಾವು ತಿಳ್ಕೊಳ್ತೀವಿ. ಸೋಷಿಯಲ್ ಜಸ್ಟಿಸ್, ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂಥದ್ದನ್ನ ಬಯಸಿದ್ರು. ದಟ್ಸ್ ವೈ ನೆಹರು ಚೋಸ್ ಹಿಮ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್. ಓಕೆ, ಇಲ್ಲಿ 2 ಪ್ರಶ್ನೆಗಳು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ಸ್ ಗಳಲ್ಲಿ. ಮೊದಲ ಪಾಯಿಂಟ್ಸ್ ನೋಡೋಣ ನಾವು, ಆಮೇಲೆ ಕ್ವಶನ್ ನೋಡೋಣ. ಹೈ ಆಫೀಸಸ್ ಆಫ್ ಸ್ಟೇಟ್ ಬೋತ್ ಅಟ್ ದ ಸೆಂಟರ್ ಇನ್ ದ ಸ್ಟೇಟ್ಸ್, ಜಡ್ಜಸ್, ಅಂಬಾಸಿಡರ್ಸ್ ಅಂಡ್ ಗವರ್ನರ್ಸ್ ಹ್ಯಾವ್ ಬೀನ್ ಡ್ರೌನ್ ಫಾರ್ ದೇರ್ ರ್ಯಾಂಕ್ಸ್. ನೋಡಿ ಇಲ್ಲಿ ಇವೆರಡು ಪಾಯಿಂಟ್ಸ್ ಗಳನ್ನ ನೆನಪಿಟ್ಟುಕೊಂಡಾಗ ನಮಗೆ ಬರ್ತಕ್ಕಂಥ ಪ್ರಶ್ನೆ ಯಾವುದು ಅಂದ್ರೆ, ವಿಚ್ ಆರ್ ದ ಹೈ ಆಫೀಸಸ್ ಆಕ್ಯುಪೈಡ್ ಬೈ ದ ಮೆಂಬರ್ಸ್ ಆಫ್ ದ ಶೆಡ್ಯೂಲ್ಡ್ ಕಾಸ್ಟ್ಸ್. ಸೊ ದಿಸ್ ಇಸ್ ದ ಕ್ವಶನ್ ಇಯರ್. ಅಂದ್ರೆ ಶೆಡ್ಯೂಲ್ ಕಾಸ್ಟ್ ದಿಂದ ಮೆಂಬರ್ಸ್ ಗಳು ಯಾವ ರೀತಿ ಇಲ್ಲಿ ಅನುಕೂಲ ಆಯ್ತು ಸಂವಿಧಾನ ಆದ್ಮೇಲೆ ಅವ್ರು ಎಂತ ಅಪರ್ಚುನಿಟಿಗಳನ್ನ ಪಡ್ಕೊಂಡ್ರು ಅಂತಂದಾಗ, ಸೊ ಈ 2 ಪಾಯಿಂಟ್ ನೆನಪಿಟ್ಕೊಂಡು, ಹೈ ಆಫೀಸಸ್ ಆಫ್ ಸ್ಟೇಟ್ ಅಟ್ ಸೆಂಟರ್ ಅಂಡ್ ದ ಸ್ಟೇಟ್ ಅನ್ನುವಂಥದ್ದು ಅಲ್ಲ, ಏನೇನ್ ಆಗಿದಾರ, ಯಾವ್ಯಾವ ಹುದ್ದೆಗಳನ್ನ ಇವತ್ತು ಪಡೆದಿದಾರ ಶೆಡ್ಯೂಲ್ಡ್ ಕಾಸ್ಟ್ ಪೀಪಲ್ ಅಂತಂದಾಗ, ಜಡ್ಜಸ್, ಅಂಬಾಸಿಡರ್ಸ್ ಅಂಡ್ ಗವರ್ನರ್ಸ್. ಇಷ್ಟು 3 ಪಾಯಿಂಟ್ಸ್ ನೆನಪಿಟ್ರೆ ಸಾಕಿಲಿ. ದೆನ್ ದ ನೆಕ್ಸ್ಟ್ point is, according to Ambedkar, methods of civil disobedience, non-cooperation and satyagraha are necessary in state of dictatorship. Then the next point is, but if it is used in the democratic country, there will be loss of lives and public property. ಇವೆರಡು ಪಾಯಿಂಟ್ ಅರ್ಥ ಏನು ಅಂತಂದ್ರೆ, ಈ ಡಿಕ್ಟೇಟರ್ಶಿಪ್ ಇರ್ತಕ್ಕಂಥ ಸರ್ವಾಧಿಕಾರ ರಾಷ್ಟ್ರದಲ್ಲಿ ಇವೆಲ್ಲ ನಡೀತಾವ. ಒಂದು ಸಿವಿಲ್ ಡಿಸೋಬಿಡಿಯನ್ಸ್ ಇರಬಹುದು, ಅಥವಾ ನಾನ್ ಕೋಆಪರೇಷನ್ ಇರಬಹುದು, ಸತ್ಯಾಗ್ರಹ ಅಂತ ಇರಬಹುದು, ಇವೆಲ್ಲ ಸಾಮಾನ್ಯವಾಗಿ ನಾವು ಕಾಣ್ತಾ ಇರ್ತೀವಿ. ಆದ್ರ ಇಲ್ಲಿ ಡೆಮೋಕ್ರೆಟಿಕ್ ಕಂಟ್ರಿಲಿ ಬಂದಾಗ, ನಮ್ಮ ಭಾರತವನ್ನು ತೆಗೆದುಕೊಂಡಾಗ ಇವೆಲ್ಲ ಅದೂಪ ಅಂತಂದ್ರ ಇಲ್ಲಿ ಲಾಸ್ ಆಗ್ತದ, ಲಿವ್ಸ್ ಲಾಸ್ ಆಗ್ತೈತಿ, ಆಮೇಲೆ ಪ್ರಾಪರ್ಟಿ ಲಾಸ್ ಆಗ್ತೈತಿ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಇಲ್ಲಿ. ಸೊ ಅದಕ್ಕೆ ಇಲ್ಲಿ ಈ ಪಾಯಿಂಟ್ಸ್ ಗಳನ್ನ ನಾವು ನೆನಪಿಟ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು ಇದು. ಹಾಗಾದ್ರೆ ಕ್ವಶನ್ ಏನ್ ಬರ್ತದ ನಮ್ಗೆ ಇಲ್ಲಿ ಅಂತಂದ್ರೆ, ವಾಟ್ ಮೇಡ್ ಡಾಕ್ಟರ್ ಅಂಬೇಡ್ಕರ್ ಡಿಸ್ಕ್ರೈಬ್ ದ ಮೆಥಡ್ಸ್ ಆಫ್ ಸಿವಿಲ್ ಡಿಸೋಬಿಡಿಯನ್ಸ್, ನಾನ್ ಕೋಆಪರೇಷನ್ ಅಂಡ್ ಸತ್ಯಾಗ್ರಹ ಗ್ರಾಮರ್ ಆಸ್ ದ ಗ್ರಾಮರ್ ಆಫ್ ಅನಾರ್ಕಿ. ಸೊ ಈ ಪ್ರಶ್ನೆ ಸಾಕಷ್ಟು ಸಲ ಬಂದದ, ಇದು ಸೀರೀಸ್ ಎಕ್ಸಾಮ್ ನಲ್ಲಿ. ಅದು ನೆನ್ಪಿಟ್ಕೊಳ್ಳಿ, ಇವೆರಡು ಪಾಯಿಂಟ್ಸ್ ಗಳನ್ನ ಬರಿಬೇಕಾಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಸರ್, ನೆಕ್ಸ್ಟ್ ಸ್ಲೈಡ್. ಓಕೆ,
ಸೊ ಇದು 2 ಮಾರ್ಕ್ಸಿನ ಪ್ರಶ್ನೆಯಲ್ಲಿ ಇದೊಂದು ಪಾಯಿಂಟ್ ಇಲ್ಲಿ ನೆನ್ಪಿಟ್ಕೋಬೇಕು. ಒಂದು ಬುದ್ಧ ಮತ್ತು ತಮಿಳ್ ಪೊಯೆಟಸ್ ಅವೈ. ಸಾಮಾನ್ಯವಾಗಿ ಲೆಸನ್ ಓದ್ಬೇಕಾದಾಗ ನೀವು ಕೇಳ್ತೀರಿ 2 ಹೆಸರನ್ನ. ಸೊ ಬುದ್ಧ said there are only 2 divisions. They are noble and wholesome, and those who are ignoble and unwholesome. ಅಂದ್ರೆ ಇದು ಕಾಸ್ಟ್ ಡಿವಿಷನ್ಸ್ ಬಗ್ಗೆ ಬಂದಾಗ ಬುದ್ಧ ಅವ್ರು ಹೇಳ್ತಕ್ಕಂತ ಸ್ಟೇಟ್ಮೆಂಟ್ ಇದು. ದೆನ್ ತಮಿಳ್ ಪೊಯೆಟಸ್ ಹೇಳ್ತಕ್ಕಂಥದ್ದು, ದೇರ್ ಆರ್ 2 castes in the world, namely the charitable who give and are superior, and the misers who do not and are therefore inferior. So dear students, here you have to remember the 2 points from Buddha: noble and ignoble, or wholesome and unwholesome. From Avai, Tamil poetess Avai, here the one is charitable and they are superior, and the misers they are inferior. ಇಷ್ಟು ಬರೆದ್ರು ಕೂಡ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಗಳ ನಾವು ಪಡಿಬಹುದು ಇಲ್ಲಿ. ಸೊ ಇದಕ್ಕೆ ವಾಟ್ ಡು ಬುದ್ಧ ಅಂಡ್ ಅವೈ ಸೇ ಅಬೌಟ್ ದ ಕಾಸ್ಟ್ ಡಿವಿಷನ್ಸ್ ಅಂತ ಕ್ವಶನ್ಸ್ ಅನ್ನ ನಾವು ಕಾಣ್ತೀವಿ. Then the next point is, Gandhiji remembered the higher castes of their duty towards the depressed classes. Ambedkar reminded the depressed classes of their inherent rights to equality with the higher caste. One stressed duties and others stressed ದ ರೈಟ್ಸ್ ಅನ್ನುವಂಥದ್ದು. ಸೊ ಇದು ಏಪ್ರಿಲ್ 2023 ಆನ್ಯುವಲ್ ಎಕ್ಸಾಮ್ ನಲ್ಲಿ ಬಂದಿರತಕ್ಕಂತ ಪ್ರಶ್ನೆ. ಇಲ್ಲಿ ನೆನ್ಪಿಟ್ಕೊಳ್ತಕ್ಕಂತ ವಿಚಾರ ಏನು ಅಂತಂದ್ರೆ, ಅಂಬೇಡ್ಕರ್ ಅಂಡ್ ಗಾಂಧೀಜಿ ವಾಟ್ ಡಿಡ್ ದೇ ಸೇ ಅಬೌಟ್ ದ ಕಾಸ್ಟ್ ಡಿಸ್ಕ್ರಿಮಿನೇಷನ್, ಅಂದ್ರೆ ಜಾತಿ ಒಂದು ಭಿನ್ನತೆಯ ಬಗ್ಗೆ ಇವರು ಹೇಳ್ತಕ್ಕಂಥದ್ದು ಏನು ಅಂತ ಬಂದಾಗ, ಸೊ ಇಲ್ಲಿ ಗಾಂಧೀಜಿ ಅವರ ಸ್ಟೇಟ್ಮೆಂಟ್ ಅನ್ನ ನಾವು ರಿಮೈಂಡ್ ಮಾಡ್ತಕ್ಕಂಥದ್ದು ನೆನ್ಪಿಟ್ಕೋಬೇಕು. ಇಲ್ಲಿ castes, higher castes of their duty towards depressed classes, this is the first point, and Ambedkar's the depressed classes of their inherent rights of equality with the higher caste ಅನ್ನೋದು. So one stressed, Gandhiji stressed duties and Ambedkar stressed the right. ಹಾಗಾದ್ರೆ ಪ್ರಶ್ನೆ ಏನ್ ಬರ್ಬೋದು, how did Ambedkar and Gandhi try to wipe out caste discrimination from India ಅನ್ನುವಂತ ಪ್ರಶ್ನೆ ನಮಗೆ ಬರಬಹುದು ಇಲ್ಲಿ. ಓಕೆ ಸರ್, ನೆಕ್ಸ್ಟ್ ಸ್ಲೈಡ್ ಸರ್. Sir, next slide, please. Okay, thank you, sir. Then the next point is, Nehru described Ambedkar as the symbol of revolt. No, the first statement alle question irodu namdu. Why does Nehru describe Ambedkar as a symbol of revolt? Ade ಒಂದು ಸ್ಟೇಟ್ಮೆಂಟ್ ಅನ್ನು ನಾವು ಬರೆದಿರ್ತಕ್ಕಂಥದ್ದು. ಅದಕ್ಕೆ ರೀಸನ್ ಬರೋಣ, ಬಿಕಾಸ್ he had suffered for long time in the past for the welfare of oppressed and depressed classes people. ಸೊ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಇದು ನೆನ್ಪಿಟ್ಕೋಬೇಕು. ಇದು ಆನ್ಸರ್ ಆಗಿ ಸಾಧ್ಯ ಆದ್ರೆ ಇದನ್ನ ಬಯಟ್ ಮಾಡಿಬಿಡಿ, ಯಾಕಂದ್ರೆ ಇದು ಬಹಳ ಸಲ ಕೇಳ್ತಕ್ಕಂಥ ಪ್ರಶ್ನೆನೂ ಕೂಡ. ದೇರ್ ಕ್ಯಾನ್ ಬಿ ನೋ ಡೌಟ್ ದಟ್ ದ ಡೇ ಈಸ್ ನಾಟ್ ಫಾರ್ ಟು ಬಿಕಮ್ ಹಿಸ್ ಡ್ರೀಮ್ ಸಮತಾ ವಿಲ್ ಬಿಕಮ್ ಅ ರಿಯಾಲಿಟಿ. ಅಂದ್ರೆ ನೆಹರು ಅವರು ಅನ್ಕೊಂಡಿರ್ತಕ್ಕಂಥ ವಿಚಾರ, ಅಂಬೇಡ್ಕರ್ ಅವರ ಒಂದು ಸಮತಾ ಕನಸು ಈಡೇರುವಂತದ್ದು ಬಹಳ ದೂರ ಇಲ್ಲ ಅನ್ನುವಂಥದ್ದು. ಇವೆರಡು ಪಾಯಿಂಟ್ ಗಳನ್ನ ನಾವು ನೆನ್ಪಿಟ್ಕೋಬೇಕು. ಇಲ್ಲಿ ಯಾವ ಪ್ರಶ್ನೆಗಿದು, ಡಾಕ್ಟರ್ ಅಂಬೇಡ್ಕರ್ ಆಸ್ ಅ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಬಂದಾಗ ಇವೆರಡು ಪಾಯಿಂಟ್ಸ್ ಗಳನ್ನ ಬರಿಬೇಕಿಲ್ಲಿ. Sir, please next. Ninth one, sir. Mostly ninth one, sir. Sorry. ಈಗ ಲಾಸ್ಟ್ ಸ್ಲೈಡ್ ಅದ ಸರ್, ಲಾಸ್ಟ್ ಅದೇನು ಸರ್ ಇದು? ಓಕೆ ಓಕೆ, ಇದೆ ಲಾಸ್ಟ್. ಸರಿ, ಇಷ್ಟು ಪ್ರಶ್ನೆಗಳನ್ನ ನೀವಿಲ್ಲಿ ಮಾಡ್ಕೋಬೇಕಾಗ್ತದ ಸರ್. ನಾನು ನೆಕ್ಸ್ಟ್ ಇದನ್ನ ನಿಮ್ಗೆ ಶೇರ್ ಮಾಡ್ಬಿಡ್ತೀನಿ ರೀ ಪಾಟೀಲ್ ಸರ್. ನೆಕ್ಸ್ಟ್ ಶೇರ್ ಮಾಡಿ ಸರ್. ನೆಕ್ಸ್ಟ್ ನನ್ನ ನಂಬರ್ಗೆ ಶೇರ್ ಮಾಡಿ, ಇಲ್ಲ ಅಂತಂದ್ರೆ ಇಲ್ಲ ಸರ್ಗೆ ಶೇರ್ ಮಾಡ್ರಿ, ನಂಗೆ ಕಳಿಸ್ತಾರೆ. ನಿಮ್ ನಂಬರ್ ಇಲ್ಲ ಸರ್, ಪಾಟೀಲ್ ಸರಿ ಮಾಡ್ತೀನಿ ಸರ್, ಅವ್ರು ನಿಮ್ಗೆ ಫಾರ್ವರ್ಡ್ ಮಾಡ್ಬಿಡ್ತಾರೆ. ಸರಿ ಸರ್. ಮಕ್ಕಳು ನೋಡಿ, ಇವೇನ ಇದು ಈ ಲೆಸನ್ ಅಲ್ಲಿ ನಾನು ಕೊಟ್ಟಿರ್ತಕ್ಕಂತ ಪಾಯಿಂಟ್ಸ್ ಏನಿದಾವು, ಈ ಪಾಯಿಂಟ್ಸ್ ಗಳನ್ನ ಪದೇ ಪದೇ ಓದ್ಕೊಡ್ರಿ. ಒಂದ್ಸಲ ಓದಿದ್ರೆ ನೆನಪುಳಿಯಂಗಿಲ್ಲ, ಮತ್ತೆ ಮತ್ತೆ ಓದ್ಬೇಕು. ಮತ್ತೆ ನಿಮ್ಗೆ ರಿವಿಷನ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ಒಂದು ಮೆಥಡ್ ನೀವು ನೆನಪಿಟ್ಕೊ. ನಾವು ರಿವಿಷನ್ ಅಂದ್ರೆ ಏನ್ ಮಾಡ್ತೀವಿ ಅಂತಂದ್ರ, ಪಾಯಿಂಟ್ಸ್ ಗಳಿದ್ರೆ ಅಥವಾ ನಮ್ ಕಡೆ ಬುಕ್ ಇತ್ತಂದ್ರ ಬುಕ್ ಓದಿ ಮುಗಿಸಾಕ್ ಗುದ್ದಾಡ್ತೀವಿ ನಾವು. ಹಂಗ್ ಮಾಡೋಂಗಿಲ್ಲ. ರಿವಿಷನ್ ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ, ನೀವು ಪಾಠ ಓದಿರಿ ಅಂತಂದ್ರೆ ಅದನ್ನ ಅವತ್ತ ಓದಿದ್ದನ್ನ ನೆಕ್ಸ್ಟ್ ಮುಗಿಸೋಂಗಿಲ್ಲ. ನೆಕ್ಸ್ಟ್ ಅವತ್ತನೇ ಅದನ್ನ ವಾಪಸ್ ಮೇನ್ ಕೀ ಪಾಯಿಂಟ್ಸ್ ಗಳನ್ನ ಬರೆದು ಇಟ್ಕೊಂಡು, ಏನ್ ನಾವು ಕೀ ಪಾಯಿಂಟ್ಸ್ ಮಾಡಿದೀವೋ ಈ ರೀತಿ ಕೀ ಪಾಯಿಂಟ್ಸ್ ಮಾಡ್ಕೊಂಡ ಅವ್ನು ವಾಪಸ್ ಮತ್ತೆ ಮತ್ತೆ ನೀವು ನೋಡ್ಕೋಬೇಕಾಗ್ತದ. ನೋಡ್ರಿ ಹೆಂಗಿರ್ತೈತೆ ರಿವಿಷನ್ ಅಂದ್ರೆ, ಫಸ್ಟ್ ಟೈಮ್ ನೀವು ಓದ್ಬೇಕಾದಾಗ ಹೆಚ್ಚು ಕಡಿಮೆ ಒಂದ್ ಲೆಸನ್ ಓದ್ಬೇಕಾದಾಗ ಒಂದು ಅವರ್ ತೆಗೆದುಕೊಳ್ತು ಅಂದ್ರೆ ನೆಕ್ಸ್ಟ್ ಅದು ಒಂದು 60% ಸರ್ ಕಳ್ಸಿದ್ರ? ಯಾಕೋ ನಿಮ್ ವಾಯ್ಸ್ ಕೇಳಿಸ್ತಿಲ್ಲ ಸರ್. ಈಗ ಬಂತು.
ಸರ್ ಕೊಪ್ಪ ಸರ್. ಒನ್ ಸೆಕೆಂಡ್. ಕೊಪ್ಪ ಸರ್ ಏನೋ ಆಯ್ತು ಒಂದು ಸರ್ ಅನ್ಮ್ಯೂಟ್ ಮಾಡ್ರಿ ಕೊಪ್ಪ ಸರ್. ಹಾ, ಅದು ಮ್ಯೂಟ್ ಆಗಿತ್ತು ನಿಮ್ದು. ಹೌದು ಸರ್. ಹಾ, ಈಗ ಅಲ್ಲಿ ಒಂದು ಕ್ವಶನ್ ಕಾಣಿಸ್ತಿದೆ, ಡಿಸ್ಪ್ಲೇ ಆಗ್ತಿದೆ ಸರ್ ನಿಮ್ಗೆ ವಾಟ್ಸಪ್ ಇದ. ಹಾ ಸರ್, ಇದೆ ಸರ್. ಅಲ್ಲಿ ಒಂದು ಕ್ವಶನ್ ಆಯ್ತು ನೋಡಿ. ದೇರ್ ವೇರ್ ಗ್ರೇಟ್ ಲುಮಿನಾರೀಸ್ ಆನ್ the drafting committee. Dr. Ambedkar is remembered as a pilot. Give reasons. ಸರ್ ಇದೀಗ ನಾನು ಲಾಸ್ಟ್ ಸ್ಲೈಡ್ ಅನ್ನು ಶೋ ಮಾಡಿದ್ದೀನಿ ಸರ್ ಇಲ್ಲಿ. ಅದರಲ್ಲಿ ಉತ್ತರ ಇದೆ ಸರ್ ಅದು. ಅದನ್ನ ಮಕ್ಕಳ ನಾವು ವಾಪಸ್ ಎಲ್ಲ ಮುಗಿದ ನಂತರ ಶೇರ್ ಮಾಡ್ತೀನಿ ಸರ್. ಇದೇ ಕ್ವಶನ್ ಹಾಕಿದ್ದೀನಿ ಸರ್ ನಾನು. ಲ್ಯುಮಿನಾರೀಸ್ ಅಂತಂದ್ರೆ ಮೀನಿಂಗ್ ಹೇಳ್ಬಿಡಿ ಅವ್ರು ಗುರ್ತಾಗ್ಬಿಡ. ಲುಮಿನರೀಸ್ ಅಂತಂದ್ರೆ ಈಗ ಗ್ರೇಟ್ ಪರ್ಸನ್ಸ್ ಅಂತ ಅರ್ಥ ಕೊಡ್ತದೆ ಸರ್ ಅದು. ಅಂದ್ರೆ ಹೂ ಪಾರ್ಟಿಸಿಪೇಟೆಡ್ ಇನ್ ಡ್ರಾಫ್ಟಿಂಗ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ವ್ಯಕ್ತಿ ಬರ್ತಾರೆ ಸರ್. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಇವೆಲ್ಲ ಬರ್ತಾರಲ್ಲ ಸರ್, ಅವ್ರ ಬಗ್ಗೆ ಅದು ವರ್ಡ್ ಅನ್ನ ಲುಮಿನರೀಸ್ ಅಂತ ಹೇಳಿ ಮಾಡಿರ್ತಕ್ಕಂಥ. ಏನಂತಂದ್ರೆ ಆ ಡ್ರಾಫ್ಟಿಂಗ್ ಕಮಿಟಿ ಒಳಗ ಗ್ರೇಟ್ ಲುಮಿನರೀಸ್ ಇದ್ರು, ಗ್ರೇಟ್ ಲೀಡರ್ಸ್ ಇದ್ರು. ಹಾ ಸರ್. ಅದ್ರೊಳಗಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈಸ್ ರಿಮೆಂಬರ್ಡ್ ಆಸ್ ದ ಪೈಲಟ್. ಸರ್. ಅವ ಮೇನ್ ಪೈಲಟ್ ಅಂತ ಯಾಕ ಗುರುತಿಸ್ಕೊಂಡ? ಯಾಕೆ ಗುರುತಿಸ್ಕೊಂಡ್ರು ಅದನ್ನ ಸ್ಲೈಡ್ ಇದೆ ಸರ್, ಆನ್ಸರ್ ಅಲ್ಲಿ ಮಾಡಿದೆ. ಎಸ್ ಸರ್, ಎಸ್ ಸರ್. ಗುಡ್. ನೀವು ಸರ್ ಕಳಿಸಿದ್ರಿ ಸರ್? ಕಳ್ಸಿನಿ ಸರ್. ಸರಿ ಕಳ್ಸಿನ್ರಿ. ಯಾಕೋ ಇನ್ನ ಕಳಿಸ್ತಿಲ್ಲ ಅವರು. ಇನ್ನೊಂದು ಸ್ಲೈಡ್ ಬರ್ಬೋದು ಸರ್, ಮೋಸ್ಟ್ಲಿ ಬರ್ಬೋದು. ಸರ್ ಅವ್ರು ಬಂತು ಅಂತ ನಾನು ಸರ್, ನೀವು ಡಿಸ್ಕಸ್ ಮಾಡಿ ಸರ್ ಮತ್ತೆ. ಸರಿ ಸರ್, ಮತ್ತೇನಾದ್ರೂ ಇದ್ರೆ ಹೇಳಿ. ಸರಿ ಸರ್. ಈಗ ಮತ್ತೆ ಏನು ಚಾರಿಟೇಬಲ್ ಇದ್ರ ಮೀನಿಂಗ್ ಏನು ಅಂತ ಒಂದು ಸ್ಟೂಡೆಂಟ್ ಮೆಸೇಜ್ ಮಾಡಿದೆ. ಚಾರಿಟೇಬಲ್ ಅಂದ್ರೆ ದಾನ ಮಾಡೋರು ಸರ್. ಅದೇ ದಾನ, ದಾನಿಗಳು ಅಂತ ಅರ್ಥ. ದಾನಿಗಳು, ಟ್ರಸ್ಟ್ಗಳು ಅಥವಾ ದಾನ ಕೊಡುವಂತ. ಸರ್ ಇಲ್ಲಿ ಚಾರಿಟೇಬಲ್ ಅಂಡ್ ಮೈಸರ್ಸ್ ಅವೆರಡು ಕ್ವೈಟ್ ಅಪೋಸಿಟ್ ಸರ್ ಇಲ್ಲಿ. ಇದು ಅಂದ್ರೆ ಅವಯವರ ಪ್ರಕಾರ ಈ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಜಾತಿ ಭೇದ ಯಾವ ಜಾತಿಗಳು ಏನು ಅಲ್ಲ ಇಲ್ಲಿ ಇರೋರು. ಯಾರಪ್ಪ ಅಂತಂದ್ರೆ ಒಂದು ಕೊಡೋರು, ಇನ್ನೊಂದು ಮೈಸರ್ಸ್ ಜಿಪುಂಡ್ರು ಅನ್ನುವಂಥದ್ದು ಈ ಸಮಾಜದಲ್ಲಿ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಓಕೆ ನೋಡೋಣ ಸರ್. ಸರ್ ಕಾಲ್ ಮಾಡ್ತಿದ್ದೀನಿ, ಯಾಕೋ ರಿಸೀವ್ ಮಾಡ್ತಿಲ್ಲ ಅವರು. ಸರ್ ಒಂದು ನಿಮ್ಗೆ ಸ್ಲೈಡ್ ಕಳಿಸಿದಾರ ಅಂತ ನೋಡ್ರಿ ಸರ್, ಪಟ್ನ ಕಳಿಸ್ರಿ ಸರ್. ಓಕೆ ಸ್ಟೂಡೆಂಟ್ಸ್, ನೀವು ಮೆಸೇಜ್ ಮಾಡಬಹುದು ನಂಗೆ, ಅಥವಾ ಅಲ್ಲಿ ಚಾಟ್ ಬಾಕ್ಸ್ ಓಪನ್ ಮಾಡ್ತೀನಿ. ನೀವು ಚಾಟ್ ಬಾಕ್ಸ್ ನಲ್ಲಿ ನಿಮ್ ಡೌಟ್ಸ್ ಗಳನ್ನ ಮೆಸೇಜ್ ಮಾಡಬಹುದು. ನಾನು ಪರ್ಮಿಷನ್ ಕೊಡ್ತೀನಿ ನಿಮ್ಗೆ. ಓಕೆ, ಚಾಟ್ ಬಾಕ್ಸ್ ನಲ್ಲಿ ನಿಮ್ ಕ್ವಶನ್ ಅನ್ನ ಮೆಸೇಜ್ ಮಾಡಬಹುದು, ನಿಮ್ ಡೌಟ್ಸ್ ಗಳನ್ನ ಶೇರ್ ಮಾಡಬಹುದು. ಸರ್ ಇಲ್ಲೊಂದು ಇದು ಕಾಣ್ತಿದೆ ಬಹುಶಃ. ಹೌ ಡಿಡ್ ದ 14th amendment to the US Constitution and Mahatma Phule influence Ambedkar? ಸರ್, ಎರಡು ಪಾಯಿಂಟ್ ಗಳನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೆ ಸರ್. ವಿದ್ಯಾರ್ಥಿ ನೋಡಿರ್ಬೋದು. ಅಂದ್ರೆ ಇಲ್ಲಿ US ಕಾನ್ಸ್ಟಿಟ್ಯೂಷನ್ ಮತ್ತು ಮಹಾತ್ಮ ಫುಲೆ ಇವ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರಿದ್ರು ಅನ್ನುವಂಥದ್ದು ಸರ್. ದ 14th amendment ಆದಾಗ ಅಲ್ಲಿ ಒಂದು ಮುಖ್ಯ ಪಾಯಿಂಟ್ ಅನ್ನ ನಾವು ನೆನಪಿಟ್ಕೋಬೇಕು ಸರ್. ನಾನು ಸ್ಲೈಡ್ ಹಾಕಿದ್ದೀನಿ ಸರ್ ಅದನ್ನ. ಇಲ್ಲಿ ಈಗ ಆನ್ಸರ್ ಬೇಕಾದ ಅನಾರ್ಚಿ ಅಂದ್ರೆ ಇದ್ರ ಮೀನಿಂಗ್ ಏನು ಅಂತ. ಅನಾರ್ಚಿ ಆದ ಅನಾರ್ಕಿ ನೋಡಿ ಸರ್. ಇದು ಅನಾರ್ಕಿ ಅಂತಂದ್ರೆ ಸರ್ ದುರಾಡಳಿತ ಅಥವಾ ಈ ಸರ್ವಾಧಿಕಾರ ಸರ್. ಇದು ಸರ್ವಾಧಿಕಾರದ ಆಡಳಿತ ಸರ್. ದುರಾಡಳಿತ ಆದ್ರೆ ಅದಕ್ಕೆ ನಾವು ಅನಾರ್ಕಿ ಕರಿತೀವಿ ಸರ್. ಇದು ಹೌ ಡಿಡ್ 14th amendment ಇಲ್ಲ, ಬೇಕಾದ ಆನ್ಸರ್ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಇಲ್ಲಿ.
ಹೇಳಿ. When Ambedkar was in the USA, the 14th Amendment to the Constitution of USA gave freedom to the Black Americans. This influenced him very much. He saw the parallel of situation of the depressed class in India ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಸರ್ ಇಲ್ಲಿ. ಇನ್ನು ನೆಕ್ಸ್ಟ್ ಈ ಬೀರಿರ್ತಕ್ಕಂಥ ಪ್ರಭಾವ ಏನು ಸರಿ ಸರ್? ಸರ್ ಈಗ ಡೌನ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ದು ಈಗ ದ ಸಾಂಗ್ ಆಫ್ ಇಂಡಿಯಾ ಅದನ್ನ ಡಿಸ್ಪ್ಲೇ ಮಾಡ್ಲಿಲ್ಲ ಸರಿ ಸರ್ ಮಾಡಿ. ಆಮೇಲೆ ಮಹಾತ್ಮ ಫುಲೆ ಅವ್ರದ್ದೊಂದು ಕೇಳಿದ್ರು ಸರ್ ಅವರು ಏನಪ್ಪಾ ಅಂದ್ರೆ ಲೈಫ್ ಅಂಡ್ ವರ್ಕ್ ಆಫ್ ದ ವೋಟರಿ ಆಫ್ ಡಿಪ್ರೆಸ್ಡ್ ಕ್ಲಾಸಸ್ ಅಂಡ್ ವುಮನ್ಸ್ ಅಪ್ಲಿಪ್ಮೆಂಟ್ ಅಂತ ಬರ್ತದೆ ಸರ್. ಈ ಪಾಯಿಂಟ್ಸ್ ಗಳಲ್ಲಿ ನಮ್ಗೆ ಆ ಕ್ವಶನ್ ಗೆ ಕೀ ಆನ್ಸರ್ ಆಗ್ತವೆ ಸರ್. ಸರಿ ಸರ್. ಅದ್ ಇನ್ನೊಂದು ಈ ಪಾಠದ ಮೇಲೆ ಎಷ್ಟು ಅಂಕಗಳು ಬರಬಹುದು ಅಂತ ಒಬ್ರು ಮೆಸೇಜ್ ಮಾಡಿದ್ದಾರೆ ಸರ್. ಅಂಬೇಡ್ಕರ್ ಪಾಠ ಎರಡು ಅಂಕದ ಪ್ರಶ್ನೆ ಇರ್ತವ. ಹಾ ಸರ್, 2 ಅಂಕದ ಪ್ರಶ್ನೆ ಇರ್ತಾವ ಸರ್. ಈ ಸಲ ಅಂತ ಹೆಚ್ಚು ಕಡಿಮೆ ನಮ್ಮ ಮೊನ್ನೆ ಒಂದ್ ಕೊಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಕೂಡ 2 ಅಂಕದ ಪ್ರಶ್ನೆನೇ ಕೇಳಿದಾರೆ ಸರ್. ಬೆಟರ್ ಏನಪ್ಪಾ ಅಂದ್ರೆ 2 ಅಂಕದ ಪ್ರಶ್ನೆ ಪ್ರಿಪೇರ್ ಮಾಡ್ಕೊಂಡ್ರೆ 3 ಮಾರ್ಕ್ಸ್ ಯಾವ್ದು ಕೇಳಿದ್ರು ಕೂಡ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿ ನಾವು 3 ಮಾರ್ಕ್ಸ್ ಕ್ವಶನ್ ಕೂಡ ಆನ್ಸರ್ ಬರಿಬಹುದು ಸರ್. ಅದಕ್ಕೆ ಹೋಲ್ ಈ ಲೆಸನ್ ನಲ್ಲಿ ಬರ್ತಕ್ಕಂಥದ್ದು 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಮಾಡ್ಕೊಂಡ್ರೆ ಅವ್ರಿಗೆ 2 ಮಾರ್ಕ್ಸ್ ಬಹಳ ಈಸಿ ಬರ್ತಾವ ಸರ್. ಏನ್ ತೊಂದ್ರೆ ಇಲ್ಲ. ಸರ್ ಕಾಣಿಸ್ತಿದೆ ಆಮೇಲೆ ದ ಸಾಂಗ್ ಆಫ್ ಇಂಡಿಯಾ ಇದು ಸ್ವಲ್ಪ 1 ಸೆಕೆಂಡ್ ಸರ್. ಇದು ನಿಮ್ದು ನಾನ್ ಮೈಕ್ರೋಸಾಫ್ಟ್ ಕನ್ನಡದಲ್ಲಿ ಸರ್. ನೆಕ್ಸ್ಟ್ ಸ್ಲೈಡ್ ತಗೊಂಡ್ಬಿಡಿ, ನೆಕ್ಸ್ಟ್ ಸ್ಲೈಡ್ ತಗೊಂಡ್ರಿ. ಸ್ಲೈಡ್ ಬಿಟ್ಬಿಡಿ. ಇದೇನ್ ಬೇಕಾಗಿಲ್ಲಲ್ವಾ? ಇದು ಬಿಡ್ರಿ, ನಡೀತದ್ರಿ. ಇಲ್ಲಿ ಬೇಡ ಸರ್, ಬೇಡ. ಅಂದ್ರೆ ಇದು ಈ ಸಲ ಎಕ್ಸಾಮಿನೇಷನ್ ಅಲ್ಲಿ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ಹೇಳಿ ಕನ್ನಡದಲ್ಲಿ ಟೈಪ್ ಮಾಡಿದ ಸಲುವಾಗಿ ಆಗೋ ರೀತಿ ಬಂದಿದೆ ಸರ್ ಅದು. ಹೌದು, ನಾನು ಅಲ್ಲಿ ನುಡಿ ಓಪನ್ ಮಾಡಿಲ್ಲ. ಓಪನ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಬರ್ಬೋದಿತ್ತೇನೋ. ಇರ್ಲಿ ಸರ್. ಓಕೆ ಸರ್. ಸೊ ಇಲ್ಲಿ ವಿದ್ಯಾರ್ಥಿಗೆ ಸ್ವಲ್ಪ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರ, ಇದು ಸಾಮಾನ್ಯವಾಗಿ ನೀವು ಟೆಕ್ಸ್ಟ್ ಬುಕ್ ತೆಗೆದಾಗ ಸಾಂಗ್ ಆಫ್ ಇಂಡಿಯಾ ಪೋಯಮ್ ಅದ್ರದ್ದು ಇರುವಂತ ಲೆಂತ್ ನೋಡ್ಕೊಂಡು ನಾವ್ ಅನ್ಕೋತೀವಿ ಇದನ್ನ ಹೆಂಗ್ ಮೆಮರೈಸೇಷನ್ ಮಾಡೋದು ಏನು ಅನ್ನುವಂತ ಸಮಸ್ಯೆ ನಮ್ಮಲ್ಲಿ ಬರ್ತದ. ಸೊ ಅದಕ್ಕೆ ನಾನು ಇಲ್ಲೊಂದು ನಿಮ್ಗ ಹಿಂಟ್ಸ್ ಕೊಟ್ಟಿದ್ದೀನಿ. ನಾನು ಈ ಟೇಬಲ್ ಒಂದು ನೆನಪಿಟ್ಕೊಂಡ್ರೆ ಸಾಕು, ನೀವ 4 ಮಾರ್ಕ್ಸ್ ಈಸಿ ಆಗಿ ನೀವ ಒಂದ್ ಸಮರಿಯನ್ನ ಬರೀಬಹುದು. ಇದ್ರ ಮೇಲೆ ಬರ್ತಕ್ಕಂಥದ್ದು ಸಮರಿ ಕ್ವಶನ್ ಇದು. ಇದನ್ನ ಮಾಡ್ಲೇಬೇಕು ನೀವು. ಯಾಕಂದ್ರೆ 4 ಮಾರ್ಕ್ಸ್ ಎಕ್ಸಾಮ್ ನಲ್ಲಿ ಇದು ಆಲ್ರೆಡಿ ಏನಪ್ಪಾ ಅಂದ್ರೆ ನಿಮ್ಗ ಕ್ವಶನ್ ಔಟ್ ಆದಂಗ ಅನ್ಕೊಂಡ್ ಬಿಡಿರ್ಬೇಕಾದ್ರೆ ನೀವು 4 ಅಥವಾ 3 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಈ ಪೋಯಮ್ ಮೇಲೆ ಸಾಮಾನ್ಯವಾಗಿ ಕೇಳ್ತಾ ಬಂದಿದ್ದಾರೆ. ಹಾಗಾದ್ರೆ ಯಾವ ರೀತಿ ಬರಿಬೇಕು ನಾವ್ ಇಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಡ್ರಿ. ಇಲ್ಲಿ 2 ಟೇಬಲ್ ಅನ್ನ ನಾನು ಮಾಡಿದೀನಿ. ಸೊ 2 ಟೇಬಲ್ ಅಲ್ಲಿ ಫಸ್ಟ್ ಒಂದು ಕಾಲಮ್ ಅಲ್ಲಿ ಬರ್ತಕ್ಕಂಥದ್ದು ದ ಪೋಯೆಟ್ ಆಸ್ಕ್ಸ್ ಮದರ್ ಇಂಡಿಯಾ ಹಿ ವಾಂಟ್ಸ್ ಟು ಸಿಂಗ್ ಅಬೌಟ್. ವಿದ್ಯಾರ್ಥಿಗಳಲ್ಲಿ ಒಂದು ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಈ ಪೋಯಮ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕನ್ವರ್ಜೇಷನ್ ಬಿಟ್ವೀನ್ ದ ಮದರ್ ಇಂಡಿಯಾ ಅಂಡ್ ವಿ.ಕೆ. ಗೋಕಾಕ್. ಅಂದ್ರೆ ಕವಿ ಮತ್ತು ಭಾರತ ಮಾತೆ ನಡುವೆ ಇರತಕ್ಕಂಥ ಒಂದು ಕನ್ವರ್ಜೇಷನ್ ಇದು. ಸೊ ಈ ಕನ್ವರ್ಜೇಷನ್ ನಲ್ಲಿ ಭಾರತ ಮಾತೆಗೆ ಕವಿ ಏನ್ ಹಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾನ. ಮಾತೆ ನೀ ಏನ್ ಹಾಡ್ಬೇಕು ಅಂತ ಹೇಳಿ ಮಾತೆ ಹೇಳ್ತಕ್ಕಂಥದ್ದು. ಈ ಪಾಯಿಂಟ್ಸ್ ಗಳನ್ನ ನೆನಪಿಟ್ಕೊಂಡು ನಾವು ಬರಿತಾ ಹೋಗ್ಬೇಕು. ಸೊ ಇಲ್ಲಿ ಬರಿಬೇಕಾದಾಗ ಫಸ್ಟ್ 2 ಸೆಂಟೆನ್ಸಸ್ ಬರಿಬೇಕಲ್ಲಿ. ಏನಪ್ಪಾ ಅಂದ್ರೆ ದಿಸ್ ಪೋಯಮ್ ಈಸ್ ಇನ್ ದ ಫಾರ್ಮ್ ಆಫ್ ಕನ್ವರ್ಜೇಷನ್ ಬರೀರಿ ಅಂಡ್ ದೇರ್ ಇಸ್ ಎ ಕನ್ವರ್ಜೇಷನ್ ಬಿಟ್ವೀನ್ ವಿ.ಕೆ. ಗೋಕಾಕ್ ಅಂಡ್ ದ ಮದರ್ ಇಂಡಿಯಾ. ಈ 2 ಲೈನ್ ಅನ್ನ ಫಿಕ್ಸ್ ತಲೆಯಾಗಿ ಇಟ್ಕೊಂಡು ಒಂದು ಬರಿಬೇಕು. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಫಸ್ಟ್ ನಮ್ಮ ಕಾಲಮ್ ಅಲ್ಲಿ ಇರೋದು ನೋಡ್ರಿ, ದ ಪೋಯೆಟ್ ಆಸ್ಕ್ಸ್ ಮದರ್ ಇಂಡಿಯಾ ಹಿ ವಾಂಟ್ಸ್ ಟು ಸಿಂಗ್ ಅಬೌಟ್. ಇದನ್ನ ಬರದ ತಕ್ಷಣವೇ ಅದ್ರ ಕೆಳಗಿನ ಬಾಕ್ಸ್ ನಲ್ಲಿ ಇರ್ತಕ್ಕಂಥ ವರ್ಡ್ಸ್ ಗಳನ್ನ ಬರಿಬೇಕು. ದ ಹಿಮಾಲಯಾಸ್ ಅಂಡ್ ದ 3 ಸೀಸ್. ಇಲ್ಲಿಗೆ ನಮ್ಮ ಪೋಯೆಟ್ ಹೇಳ್ತಕ್ಕಂಥ ಫಸ್ಟ್ ಸ್ಟೇಟ್ಮೆಂಟ್ ಮುಗೀತು. ಮುಗಿದ ತಕ್ಷಣವೇ ನೆಕ್ಸ್ಟ್ ಕಾಲಮ್ ಅಲ್ಲಿ ಮದರ್ ಇಂಡಿಯಾ ಹೇಳ್ತಕ್ಕಂಥದ್ದನ್ನು ತಗೋಬೇಕು. ದ ಮದರ್ ಇಂಡಿಯಾ ಟೆಲ್ಸ್ ದ ಪೋಯೆಟ್ ಟು ಸಿಂಗ್ ಅಬೌಟ್ ದ ಬೆಗ್ಗರ್ಸ್ ಅಂಡ್ ದ ಲೆಪರ್ಸ್. ಈ ಸ್ಟೇಟ್ಮೆಂಟ್ ಅನ್ನ ಬರಿಬೇಕು ನೀವು ಇಲ್ಲಿ. ಅಂದ್ರ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಪೋಯೆಟ್ ಏನ್ ಹೇಳಿದೋ ಅದಕ್ಕೆ ಮದರ್ ಒಂದು ರಿಪ್ಲೈ ಏನಾಗಿತ್ತು ಅನ್ನೋದನ್ನ ಬರಿಬೇಕು. ನೆಕ್ಸ್ಟ್ ಸೆಂಟೆನ್ಸ್ ಬಂದಾಗ ಫಸ್ಟ್ ಲೈನ್ ಮತ್ತೆ ತಗೋಬೇಕು. ಯಾವುದು? ದ ಪೋಯೆಟ್ ಆಸ್ಕ್ ದ ಮದರ್ ಇಂಡಿಯಾ ಹಿ ವಾಂಟ್ಸ್ ಟು ಸಿಂಗ್ ಅಬೌಟ್. ಇದನ್ನ ತೆಗೆದುಕೊಂಡ ನೆಕ್ಸ್ಟ್ ಸೆಕೆಂಡ್ ಒಂದು ಈ ವೈಟ್ ಪಟ್ಟಿಯಲ್ಲಿ ಇರ್ತಕ್ಕಂಥ ಸೆಕೆಂಡ್ ಬಾಕ್ಸ್ ಬರಬೇಕು. ಟೆಂಪಲ್ಸ್ ಅಂಡ್ ಎಪಿಕ್ಸ್ ಇನ್ ಸ್ಟೋನ್, ಫ್ರೀಡಮ್ ಫೈಟರ್ಸ್ ಅಂಡ್ ಸೋಲ್ಜರ್ಸ್, ಸೀರ್ಸ್ ಅಂಡ್ ಪ್ರೊಫೆಟ್ಸ್. ಈ ಪಾಯಿಂಟ್ಸ್ ಅನ್ನ ಬರಿಬೇಕು. ಇದಾದ ತಕ್ಷಣ ಮತ್ತೆ ಮದರ್ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಗೆ ಫಸ್ಟ್ ಟಾಪ್ ಸ್ಟೇಟ್ಮೆಂಟ್ ಗೆ ಬರಬೇಕು. ದ ಮದರ್ ಇಂಡಿಯಾ ಟೆಲ್ಸ್ ದ ಪೋಯೆಟ್ ಟು ಸಿಂಗ್ ಅಬೌಟ್ ದ ವರ್ಕರ್ಸ್ ಅಂಡ್ ದ ಹೆಲ್ಪ್ಲೆಸ್ ಚಿಲ್ಡ್ರನ್. ಇದು ಮದರ್ ಇಂಡಿಯಾ ಸ್ಟೇಟ್ಮೆಂಟ್. ನೆಕ್ಸ್ಟ್ ಮತ್ತೆ ಪೋಯೆಟ್ ಬರ್ರಿ. ದ ಪೋಯೆಟ್ ಆಸ್ಕ್ಸ್ ಮದರ್ ಇಂಡಿಯಾ ಹಿ ವಾಂಟ್ಸ್ ಟು ಸಿಂಗ್ ಅಬೌಟ್ ಡ್ಯಾಮ್ಸ್ ಅಂಡ್ ಲೇಕ್ಸ್, ಮಾಡರ್ನ್ ಟೆಕ್ನಾಲಜಿ. ಈ ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡ್ಬೇಕು. ದೆನ್ ಮತ್ತೆ ಮದರ್ ಇಂಡಿಯಾ ಸ್ಟೇಟ್ಮೆಂಟ್ ಬರ್ರಿ. ಮದರ್ ಇಂಡಿಯಾ ಟೆಲ್ಸ್ ದ ಪೋಯೆಟ್ ಟು ಸಿಂಗ್ ಅಬೌಟ್ ಡಿಪ್ರೆಸ್ಡ್ ಕ್ಲಾಸಸ್, ಸ್ಟ್ರಗಲ್ ಆಫ್ ದ ಪಾಸ್ಟ್ ಅಂಡ್ ದ ಪ್ರೆಸೆಂಟ್.
ಇಷ್ಟು ಪಾಯಿಂಟ್ ಬರ್ದಾದ್ಮೇಲೆ ಕೊನೆಗೆ 2 ಲೈನ್ ಅನ್ನ ನಾವು ಬರಿಬೇಕು ಸರ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ ಸರ್. ಇಲ್ಲದ ನೋಡ್ರಿ, ಇದ ನಿಮ್ದ ಮೇನ್ ಏನಪ್ಪಾ ಅಂದ್ರೆ ಸಮರಿ. ನೆನ್ಪಿಟ್ಕೊಳಕ್ ಅಲ್ಲಿ ನಾವು ಹಿಂಟ್ಸ್ ಕೊಟ್ಟಿದ್ನಿ, ಆ ಹಿಂಟ್ಸ್ ಮೇಲೆನೆ ಇಡೀ ಸಮರಿಯನ್ನ ಒಂದು ಪೇಜ್ ಆಗುವಷ್ಟು ನಾವು ಬರೀಬಹುದು ಇಲ್ಲಿ. ನೋಡ್ರಿ ಏನದ summary of the poem The Song of India. The poem Song of India is written by ವಿ.ಕೆ. ಗೋಕಾಕ್. ಫಸ್ಟ್ ಲೈನ್ ಅನ್ನ ನಾವು ಮೆನ್ಷನ್ ಮಾಡಲೇಬೇಕಿದೆ ಯಾರು ಬರೆದ್ರು ಅನ್ನುವಂಥದ್ದು. ದೆನ್ ದ ನೆಕ್ಸ್ಟ್ ಲೈನ್ ಇಸ್ ದ poem is in the form of conversation. ಆಗ್ಲೇ ನಿಮ್ಗೆ ಕೂಡ ಹೇಳಿದೆ ನಾನು. ಇನ್ನು ಅದ್ರೊಳಗೆ ಫಸ್ಟ್ ಸ್ಲೈಡ್, ಮೊದಲೇ ಸ್ಲೈಡ್ ಒಳಗೆ ಏನ್ ಮಾಡಿದ್ವಿ ಅಂದ್ರ ಪೋಯೆಟ್ ಹೇಳ್ತಕ್ಕಂಥ ಡೈಲಾಗ್ ತೆಗೆದಿಲ್ಲ, ಅದೇ ಡೈಲಾಗ್ ಅನ್ನ ಬರ್ದಿದ್ವಿ. ಇಲ್ಲಿ ಏನು ವೈಟ್ ಫಾಂಟ್ಸ್ ಅಲ್ಲಿ ಬಂದಾವ, ವೈಟ್ ಅಕ್ಷರಲ್ಲಿ ಬಂದಾವಲ್ಲ, ಇವೆಲ್ಲ ಪೋಯೆಟ್ ಡೈಲಾಗ್ಸ್. ರೆಡ್ ಅಲ್ಲಿ ಬಂದಿರತಕ್ಕಂಥದ್ದು ಮದರ್ ಇಂಡಿಯಾ. ಅಲ್ಲಿ ಫಸ್ಟ್ ಸ್ಲೈಡ್ ಲಿಗೆ ಏನ್ ನೋಡಿದೀವೋ ಅವೇ ಡೈಲಾಗ್ಸ್ ಅನ್ನ ಸೆಂಟೆನ್ಸ್ ನಲ್ಲಿ ಫಾರ್ಮೇಶನ್ ಮಾಡಿ ನಾವು ಬರ್ದಿರ್ತಕ್ಕಂಥದ್ದು ಇಲ್ಲಿ. ನೋಡ್ರಿ ಏನಂತ, ದ ಪೋಯೆಟ್ ಆಸ್ಕ್ಸ್ ಮದರ್ ಇಂಡಿಯಾ ಹಿ ವಾಂಟ್ಸ್ ಟು ಸಿಂಗ್ ಅಬೌಟ್ ದ ಹಿಮಾಲಯಾಸ್ ಅಂಡ್ ದ ಫಿಕ್ಸಿಂಗ್ ಸ್ಟೋನ್. ದೆನ್ ಮದರ್ ಇಂಡಿಯಾ ರಿಪ್ಲೈ ಟು ಹಿಮ್. ಏನ್ ರಿಪ್ಲೈ ಮಾಡಿದ್ರು ಮದರ್ ಇಂಡಿಯಾ ನೋಡ್ರಿ, ದ ಮದರ್ ಇಂಡಿಯಾ ಟೆಲ್ಸ್ ಹಿಮ್ ಟು ಸಿಂಗ್ ಅಬೌಟ್ ದ ಬೆಗರ್ಸ್ ಅಂಡ್ ಲೆಪರ್ಸ್. ನೋಡ್ರಿ ಅಲ್ಲಿ ನೀವು ಹಿಮಾಲಯಾಸ್ ಅಂಡ್ ಎಫಿಕ್ಸಿಂಗ್ ಸ್ಟೋನ್ ಅನ್ನೋದು ನೆನಪಿಟ್ರೆ ಸಾಕು, ಬೆಗ್ಗರ್ಸ್ ಅಂಡ್ ಲೆಫರ್ಸ್ ಅನ್ನೋದು ನೆನಪಿಟ್ರೆ ಸಾಕು. ಉಳಿದಿದ್ ಸೇಮ್ ಪಾಯಿಂಟ್ಸ್ ತೆಗೆದುಕೊಂಡು ಬರ್ದಿ ನಾವು. ಅದರಲ್ಲಿ ಕೀ ವರ್ಡ್ಸ್ ನೆನಪಿಟ್ಕೊಂಡ್ರ ನೀವು ಇದನ್ನ ಬರೀಬಹುದು. ದೆನ್ ದ ಪೋಯೆಟ್ ಆಸ್ಕ್ಸ್ ಮದರ್ ಇಂಡಿಯಾ ಹಿ ವಾಂಟ್ಸ್ ಟು ಸಿಂಗ್ ಅಬೌಟ್ ಟೆಂಪಲ್ಸ್ ಅಂಡ್ ಎಫಿಕ್ಸಿಂಗ್ ಸ್ಟೋನ್ಸ್. ಟೆಂಪಲ್ಸ್ ಅಂಡ್ ಎಫಿಕ್ಸಿಂಗ್ ಸ್ಟೋನ್ಸ್ ನಮ್ಮ ಕೀ ಪಾಯಿಂಟ್ಸ್ ಆಗಿದ್ವು ಅಲ್ಲಿ. ಆಮೇಲೆ ಕಾಮನ್ ಸೆಂಟೆನ್ಸ್ ಅಂತ ತೆಗೆದುಕೊಂಡಿವಿ ಮೊದಲೇ. ದೆನ್ ಹಿ ವಾಂಟ್ಸ್ ಟು ಸಿಂಗ್ ಅಬೌಟ್ ಫ್ರೀಡಮ್ ಫೈಟರ್ಸ್ ಅಂಡ್ ಸೋಲ್ಜರ್ಸ್. ದೀಸ್ ಆರ್ ದ ಕೀ ಪಾಯಿಂಟ್ಸ್ ದೇರ್. ಹಿ ವಾಂಟ್ಸ್ ಟು ಸಿಂಗ್ ಅಬೌಟ್ ಸೀಲ್ಸ್ ಅಂಡ್ ಪ್ರೊಫೆಟ್ಸ್. ದೆನ್ the mother India tells him to sing about the workers and the helpless children. ಇದು ಕವಿಗೆ ತಾಯಿ ರಿಪ್ಲೈ ಮಾಡಿರ್ತಕ್ಕಂಥದ್ದು. Then the poet asks mother India he wants to sing about dams and lakes. He wants to sing about modern technology. So then the mother India tells him to sing about the depressed classes and the struggle of the past and the present. ನೋಡಿ ಇಲ್ಲಿ ಆ ಕೀ ಪಾಯಿಂಟ್ಸ್ ಗಳು ಏನ್ ಬಿಟ್ಟು ಬೇರೆ ಏನೂ ಮಾಡಿಲ್ಲ ಇಲ್ಲಿ. ಆ ಸೆಂಟೆನ್ಸ್ ಗಳು ತೆಗೆದುಕೊಂಡ ಮಾಡಿದೀನಿ. ಇನ್ನು ಲಾಸ್ಟ್ ಈ ಯೆಲ್ಲೋ ಲೈನ್ ಅಲ್ಲಿ ಕೊಟ್ಟಿದ್ದೇವೆ. ಸ್ಟಾರ್ಟಿಂಗ್ ಯೆಲ್ಲೋ ಲೈನ್ ಅಲ್ಲಿ ಕೊಟ್ಟಿದ್ದೆ, ಲಾಸ್ಟ್ ಅಲ್ಲೂ ಯೆಲ್ಲೋ ಲೈನ್. ಇದು ಮರಿಲಾರ್ದ ನಾವು ಬರಿಬೇಕು ಇಲ್ಲಿ ಆಸ್ ಅ ಕನ್ಕ್ಲೂಷನ್ ಆಫ್ ದಟ್ ಪೋಯಮ್. ಏನದ ಅಂತಂದ್ರೆ, ದ ಮದರ್ ಇಂಡಿಯಾ sat on waves and wrote the book of morrow about the bright future of India. So beginning sentence ಮತ್ತೆ ಎಂಡಿಂಗ್ ಸೆಂಟೆನ್ಸ್ ಎರಡು ನೆನಪಿಟ್ಟುಕೊಂಡ್ರೆ ಸಾಕ, ಆ ಕೀ ವರ್ಡ್ಸ್ ಇಂದ ನೀವು ಹೋಲ್ ಸಮರಿಯನ್ನ ಬರೀಬಹುದು. ಸೊ ಈಸಿಲಿ ಯು ವಿಲ್ ಗೆಟ್ 4 marks. ಅದಕ್ಕೆ ಈ ಪೋಯಮ್ ಅನ್ನ ಈಸಿ ಮಾಡ್ಲಿಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟಿರ್ತಕ್ಕಂಥ ಟ್ರಿಕ್ಸ್ ಆಗಿತ್ತು. ನಿಮಗೂ ಕೂಡ ಇದು ಉಪಯೋಗ ಆಗ್ತೈತಿ ಅಂತ ನಾನು ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸ್ಲೈಡ್ ಸರ್. ಇನ್ ಗ್ರಾಮರ್ ಬಗ್ಗೆ ಅದ ನೋಡಿ ಸರ್, ಎಸ್ಸೆ ರೈಟಿಂಗ್ ಅದ. ಸರಿ ಸರಿ ಸರಿ. ವಿದ್ಯಾರ್ಥಿಗಳು ಇದನ್ನ ನಿಮ್ಗೆ ಸರ್ ಆಮೇಲೆ ಶೇರ್ ಮಾಡ್ರಿ ತರ. ಇದನ್ನ ನೀವು ಬರ್ಕೊಂಡ ಬ್ಯಾಟ್ ಮಾಡ್ರಿ, ಬರ್ದು ಪ್ರಾಕ್ಟೀಸ್ ಮಾಡ್ರಿ. ಅಲೋವಿ ಅದು ನಿಂದ ಪ್ಲೇಸ್ ನಾನು ಎಷ್ಟು 6ನೇದ್ ಅಂತೇಳಿ ಏನೋ 7ನೇದ್ ಆ ಸ್ಫೂರ್ತಿ ನೆಕ್ಸ್ಟ್ ಹಾಕಿನವ ಅದು ಹಾಕಿ ಬೆನ್ನಿ ಹಂಗ ಹೇಳ ಹಂಗ ಹಾಕ್ಬಿಟ್ನ್ಯಾ ನಾನು. ಅದಕ್ಕ ಏನ್ ನಡಿದತಿ ಅಂತೇಳಿ ನನಗ ಆಮೇಲೆ ಈಕೆ ಅಂದ್ರ ಯಾರು ಕೋರಿ ಅಂದ್ರ ಮತ್ತ ಪೂಜಾನು ಅಂದ್ರ ಇರ್ಲ ನೀವ ಹೇಳ್ರ. ನನಗೂ ಅದ ಅವ್ರ ಅವಸರದಾಗ ಹೇಳಿರ ನಾನು ಹಂಗ ಅವಸರ್ಲೆ ಹಂಗಾರ ಇದನ್ ಮಾಡೋ, ನನಗೂ ಈ ಟೈಮ್ ಸಿಗಲ್ಲ ಅಂತೇಳಿ ಅದನ್ನ ಇದನ್ ಮಾಡಿದೆ. ಅದಕ್ಕ ನಿನಗ ಮತ್ತ ಹೇಳ್ಬೇಕಂತೇಳಿ ಹಚ್ಚಿದೆ ನಾನ. ಮತ್ತ ಅದ್ ನಾಳೆ ಪ್ರೇಯರ್ ಕರೆಕ್ಟ್ ಅಸೆಂಬ್ಲಿ ಇದನ್ನ ಅನೌನ್ಸ್ ಮಾಡ್ದೆ ಸರ್. 1 ಸೆಕೆಂಡ್ ಇರ್ಲಿ ಸರ್. ಇದು ಸೊ ಇದು ಎಸ್ಸೆ ರೈಟಿಂಗ್ ಅಂತ ಬಂದಾಗ ಮಕ್ಕಳಿಗೆ ಒಂದು ಅರ್ಥ ಮಾಡ್ಕೊಳ್ಳಿ. ಇದು 4 ಮಾರ್ಕ್ಸ್ ಗೆ ನಾವು ಎಸ್ಸೆ ರೈಟಿಂಗ್ ಮಾಡ್ರಿ. ನೆಕ್ಸ್ಟ್ ತಯಾರಾಗ್ರಿ. ನಾನ್ ಮಾತಾಡ ಸರ್. ಎಸ್ಸೆ ರೈಟಿಂಗ್ ಅಂತ ಬಂದಾಗ ಸಾಮಾನ್ಯವಾಗಿ ಮಕ್ಕಳಿಗೆ ನೀವೆಲ್ಲ ಏನ್ ಮಾಡ್ತೀರಿ ಅಂತಂದ್ರ 4 ಮಾರ್ಕ್ಸ್ ಗೆ ನಾವು ಒಂದು ಪ್ಯಾರಾಗ್ರಾಫ್ ಏನ್ ಬರಿಬೇಕು ಅನ್ನೋಂತ ಚಿಂತೆಗೀಡಾಗ್ತೀವಿ, ಅಥವಾ ಯಾವ್ದು ಪ್ರಿಪೇರ್ ಮಾಡ್ಕೋಬೇಕು, ಬಯಾಟ್ ಮಾಡ್ಬೇಕು, ಇವೆಲ್ಲ ಒಂದಿಷ್ಟು ನಮ್ಮ ಕನ್ಫ್ಯೂಷನ್ಸ್ ನಮ್ಮಲ್ಲಿ ಕ್ರಿಯೇಟ್ ಆಗ್ತಾವ. ಅದಕ್ಕೆ ನಾನು ಏನ್ ಮಾಡಿದೀನಿ ಅಂದ್ರೆ, ನಮ್ಮ ಮಕ್ಕಳಿಗೆ ಸಹಾಯ ಆಗ್ಲಿ ಅಂತ ಅನ್ಕೊಂಡ ಈ ಪೊಲ್ಯೂಷನ್ ಬಗ್ಗೆ ಯಾವ್ದಾದ್ರು ಒಂದು ಪೊಲ್ಯೂಷನ್ ಎವ್ರಿ ಇಯರ್ ಪ್ರಶ್ನೆ ಇದ್ದೇ ಇರ್ತದೆ. ಅದಕ್ಕೆ ನಾನು ಏನ್ ಮಾಡಿದೀನಿ, ಇಲ್ಲಿ 4 ಪೊಲ್ಯೂಷನ್ ಅಲ್ಲಿ ಯಾವ್ದು ಕೇಳಿದ್ರು ಕೂಡ ಒಂದೇ ಎಸ್ಸೆಯನ್ನ ನಾವು ಮಾಡ್ಕೋಬೇಕು ಇಲ್ಲಿ. ಆ ರೀತಿ ಒಂದ್ ಎಸ್ಸೆಯನ್ನ ಫಾರ್ಮೇಶನ್ ಮಾಡಿದ್ದು. ಅಂದ್ರೆ ಕಾಮನ್ ಆಗಿ ಬರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡ ಇದನ್ನ ನಾನು ಮಾಡಿರ್ತಕ್ಕಂಥದ್ದು. ಅದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗಿರ್ಬೋದು, ಕಾಮನ್ ಆಗಿ ಬರತಕ್ಕಂಥದ್ದು. ದೆನ್ ಏರ್ ಪೊಲ್ಯೂಷನ್, ಅದರಲ್ಲಿ ಒಂದು ಭಾಗ ವಾಟರ್ ಪೊಲ್ಯೂಷನ್ ಅಂಡ್ ಸಾಯಿಲ್ ಪೊಲ್ಯೂಷನ್. ಸೊ ಫಾರ್ ದೀಸ್ 3 essays ನಾವು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಏನ್ ಬರೀತೀವೋ ಈ 3ಕ್ಕೂ ಕೂಡ ಅವನ್ನೇ ಮಾಡ್ಕೋಬೇಕು. ಮಾಡ್ಕೋಬೇಕಾದಾಗ ಒಂದು ಸ್ಲೈಟ್ ಚೇಂಜಸ್ ಏನಪ್ಪಾ ಅಂತಂದ್ರೆ, ಏರ್ ಪೊಲ್ಯೂಷನ್ ಕೇಳಿದಾಗ ನೀವಲ್ಲ ಡ್ಯಾಶ್ ಕೊಟ್ಟಲ್ಲಿ ಏರ್ ಅಂತ ಬರೀರಿ, ವಾಟರ್ ಕೇಳಿದಾಗ ಡ್ಯಾಶ್ ಕೊಟ್ಟಲ್ಲಿ ವಾಟರ್ ಅಂತ ಬರೆದ್ರೆ ಸಾಕು. ಸರ್ ನೆಕ್ಸ್ಟ್ ಸ್ಲೈಡ್.
ಆಮೇಲೆ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ಏನಾಗಿರ್ತದ ಅಂತಂದ್ರ ಈ ನಾವು ಎಸ್ಸೆ ಬರಿಬೇಕಾದಾಗ ಮೂರು ಒಂದು ಭಾಗಗಳಲ್ಲಿ ಅದನ್ನ ಬರಿಬೇಕಾಗ್ತದೆ. ಒಂದು ಇಂಟ್ರೊಡಕ್ಷನ್, ದೆನ್ ಬಾಡಿ ಆಫ್ ದ ಎಸ್ಸೆ, ದೆನ್ ಕನ್ಕ್ಲೂಷನ್. ಈ ಮೂರ್ ಪಾರ್ಟ್ ಅಲ್ಲಿ ಇದ್ರೆ ಸೊ ಈಸಿಯಾಗಿ ನಮ್ಗೆ ಏನಪ್ಪಾ ಅಂದ್ರೆ 4 ಮಾರ್ಕ್ಸ್ ಸಿಗ್ತಾವ. ಕೆಲವೊಂದಿಷ್ಟು ವಾಕ್ಯಗಳನ್ನ ಗ್ರಾಮೆಟಿಕಲಿ ಕರೆಕ್ಟ್ ಬರಿಬೇಕಾಗ್ತದೆ ಇಲ್ಲಿ. ಆಮೇಲೆ ಒಂದು ಥಾಟ್ಫುಲ್ ಸೆಂಟೆನ್ಸಸ್ ಗಳು ಇರ್ಬೇಕಾಗ್ತದ, ವಿಚಾರಗಳು ಇರ್ಬೇಕಾಗ್ತದ. ಅದಕ್ಕೆ ಈ ರೀತಿ ನಾವು ಕಾಮನ್ ಆಗಿ ಬರ್ದಿರ್ತಕ್ಕಂಥದ್ದು ಎಸ್ಸೆ. ಇಲ್ಲಿ ಏನಾದ್ರು ನಿಮ್ಗೆ ಪೊಲ್ಯೂಷನ್ ಬಗ್ಗೆ ಬಂತು ಅಂದ್ರೆ ಈ ಪಾಯಿಂಟ್ಸ್ ಗಳನ್ನ ನೀವು ಬಯಾಟ್ ಮಾಡ್ರಿ ಅಥವಾ ಪರ್ಫೆಕ್ಟ್ ಮಾಡ್ಕೊಡ್ರಿ, ವಾಪಸ್ ಬರ್ತಗದ್ರಿ ಅಂತ ನಿಮ್ಗ ಹೆಚ್ಚಿಗೆ ಪರ್ಫೆಕ್ಟ್ ಆಗ್ತದ. ಇಂಟ್ರೊಡಕ್ಷನ್ ಒಳಗೆ ನಾವು ಬರ್ದಿರ್ತಕ್ಕಂಥ ಕಾಮನ್ ಪಾಯಿಂಟ್ಸ್ ನೋಡ್ರಿ ಇಲ್ಲಿ. ಎನ್ವಿರಾನ್ಮೆಂಟ್ ಈಸ್ ದ ಸರೌಂಡಿಂಗ್ಸ್ ಇನ್ ವಿಚ್ ವಿ ಲಿವ್. ವಾಟ್ ಈಸ್ ಎನ್ವಿರಾನ್ಮೆಂಟ್ ಅನ್ನೋದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಅಷ್ಟೇ ನೋಡಿ. ದೆನ್ ಬಟ್ ದ ಕಂಟಮಿನೇಷನ್ ಆಫ್ ಅವರ್, ಇಲ್ಲಿ ಎನ್ವಿರಾನ್ಮೆಂಟ್ ತಗೊಳ್ಳಿ, ಏರ್, ವಾಟರ್, ಸಾಯಿಲ್ ಯಾವ್ದು ಕೇಳಿದಾರೋ ಅದನ್ನ ತೆಗೆದುಕೊಳ್ಬೇಕು. ಬೈ ಪೊಲ್ಯೂಟೆಂಟ್ಸ್ ಈಸ್ ಡ್ಯಾಶ್ ಪೊಲ್ಯೂಷನ್. ಸೊ ಇಲ್ಲಿ ಅದು ಯಾವ ಪಾಯಿಂಟ್ ಬರ್ತದನೋ ಅಥವಾ ಯಾವ್ದು ಕೇಳ್ತಾರೋ ಅಲ್ಲಿ ಡ್ಯಾಶ್ ಇದ್ದಲ್ಲಿ ಅದನ್ನ ಹಾಕೋಬೇಕಾಗ್ತದ. ಅಂದ್ರೆ ನಾವು ಏರ್ ಪೊಲ್ಯೂಷನ್ ಬಂದಾಗ ಎದರಿಂದ ಆಗ್ತದ ಅಂದ್ರೆ ವಾತಾವರಣ ಕಲುಷಿತ ಮಾಡೋದ್ರಿಂದ ಏರ್ ಪೊಲ್ಯೂಷನ್ ಆಗ್ತದ, ನೀರನ್ನ ಕಲುಷಿತ ಮಾಡೋದ್ರಿಂದ ವಾಟರ್ ಪೊಲ್ಯೂಷನ್ ಆಗ್ತದ. ಸೊ ಈ ರೀತಿ ಆ ಪಾಯಿಂಟ್ಸ್ ಗಳನ್ನ ಮಾಡ್ಕೋಬೇಕಾಗ್ತದೆ ಇಂಟ್ರೊಡಕ್ಷನ್ ಒಳಗಡೆ ಈ 2ನೇ ಸೆಂಟೆನ್ಸ್ ಇಲ್ಲಿ. ದೆನ್ this brings about changes that affect our normal lifestyle adversely. ಕಾಮನ್ ಆಗಿ ಯಾವುದೇ ಪೊಲ್ಯೂಷನ್ ಆದ್ರೂ ಕೂಡ ಮನುಷ್ಯನ ಮೇಲೆ ಇಫೆಕ್ಟ್ ಆಗಿ ಆಗ್ತದ, ದುಷ್ಪರಿಣಾಮ ಬೀರ್ತದ ಅನ್ನೋದಕ್ಕೆ ಒಂದು ಕಾಮನ್ ಪಾಯಿಂಟ್ ಇದು. ಈ 3 ಪಾಯಿಂಟ್ ಗಳನ್ನ ನಾವು ನೆನ್ಪಿಟ್ಕೊಂಡ್ರೆ ಸಾಕಿ. ದೆನ್ ರೀಸನ್ಸ್ ಫಾರ್ ಪೊಲ್ಯೂಷನ್. ಯಾವ ಪೊಲ್ಯೂಷನ್ ಇಲ್ಲಿ ಡ್ಯಾಶ್ ಕೊಟ್ಟದೆ ನಾನು, ಅದು ಯಾವ್ದು ಕೇಳ್ತಾರೋ ಅದನ್ನ ಬರೆದು ಬಿಡಿ ಅಷ್ಟೇ, ಮುಗೀತು. ದ ಫಸ್ಟ್ ಪಾಯಿಂಟ್ ಈಸ್ ದ ಕೆಮಿಕಲ್ಸ್ ವಿ ಆರ್ ಯೂಸಿಂಗ್ ಇನ್ ಅಗ್ರಿಕಲ್ಚರ್. ಸೊ ಸಾಮಾನ್ಯವಾಗಿ ನಾವು ಉಪಯೋಗ ಮಾಡ್ತಕ್ಕಂಥ ಗೊಬ್ಬರಗಳಾಗಿರ್ಬೋದು, ಅಗ್ರಿಕಲ್ಚರ್ ಉಪಯೋಗ ಮಾಡ್ತಕ್ಕಂಥ ಕೆಮಿಕಲ್ಸ್ ಗಳಾಗಿರ್ಬೋದು, ಅವು ಎಫೆಕ್ಟ್ ಆಗ್ತಾವ ಅನ್ನುವಂಥದ್ದು. ದೆನ್ ದ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್ ರಿಲೀಸಸ್ ಹಾರ್ಮ್ಫುಲ್ ಗ್ಯಾಸಸ್. ಅಂದ್ರೆ ಈ ವಾತಾವರಣದಲ್ಲಿ ಗ್ಯಾಸ್ ಅಲ್ಲಿ ಅಥವಾ ವಾತಾವರಣದಲ್ಲಿ ಕೂಡ್ತಕ್ಕಂಥ ಒಂದು ಹಾರ್ಮ್ಫುಲ್ ಗ್ಯಾಸಸ್ ಗಳು ರಿಲೀಸ್ ಆಗೋದ್ರಿಂದ ನಾವು ಈ ಒಂದು ಪಟಾಕಿ ಅಂಗಡಿಗೆ ಸುಡ್ತಕ್ಕಂಥದ್ದನ್ನ ನ್ಯೂಸ್ ಅಲ್ಲಿ ರೀಸೆಂಟ್ಲಿ ನೋಡ್ತಾ ಇದ್ದೀವಿ, ಅಥವಾ ಬಾಂಬ್ ಬ್ಲಾಸ್ಟಿಂಗ್ ಇರ್ಬೋದು, ಅಥವಾ ನಾವು ಯಾವುದೇ ವಾಹನಗಳನ್ನ ಓಡಿಸೋದಿರ್ಬೋದು, ಇವೆಲ್ಲ ಹಾರ್ಮ್ಫುಲ್ ಗ್ಯಾಸಸ್ ಗಳು ಉಂಟಾಗ್ತವ ಅನ್ನುವಂಥದ್ದನ್ನ ಕಾಣ್ತೀವಿ. ದೆನ್ ದ ಇಂಪ್ರಾಪರ್ ಡಿಸ್ಪೋಸಲ್ ಆಫ್ ಇಂಡಸ್ಟ್ರಿಯಲ್ ವೇಸ್ಟ್. ಅಂದ್ರೆ ಇಂಡಸ್ಟ್ರಿಯಲ್ ವೇಸ್ಟ್ ಅಂತಂದ್ರೆ ಕೈಗಾರಿಕೆಗಳಲ್ಲಿ ಏನು ವೇಸ್ಟ್ ಅಂತ ಬರ್ತದನೋ ಅದನ್ನ ಸರಿಯಾದ ಮಾರ್ಗದಲ್ಲಿ ನಾವು ಡಿಸ್ಪೋಸ್ ಮಾಡದೆ ಹೋದ್ರ, ಅವುಗಳನ್ನ ಹಾಕದೆ ಹೋದ್ರ ನಾವು ಇಲ್ಲಿ ಸಮಸ್ಯೆಯನ್ನು ಎದುರಿಸ್ತೀವಿ ಅನ್ನುವಂತ ಪಾಯಿಂಟ್ ಅದ ಇದು. ದ ಮೈನಿಂಗ್ ಆಕ್ಟಿವಿಟೀಸ್ ವಿಚ್ ಆರ್ ಫಾರ್ ಅವರ್ ಸೆಲ್ಫಿಶ್ನೆಸ್. ಅಂದ್ರೆ ಸ್ವಾರ್ಥಕ್ಕಾಗಿ ಅತಿಯಾಗಿ ಮೈನಿಂಗ್ ಮಾಡ್ತೀವಿ, ಭೂಮಿಯನ್ನ ಅಗಿತೀವಿ, ಖನಿಜ ಸಂಪನ್ಮೂಲ ತೆಗೆದುಕೊಳ್ತೀವಿಲ್ಲ, ಅದರ ಒಂದು ಪರಿಣಾಮ ಕೂಡ ಕೆಟ್ಟದಾಗಿರ್ತದ ಅನ್ನೋದು. ದ ಆಸಿಡ್ ರೈನ್ ಎಫೆಕ್ಟ್ಸ್ ಎವ್ರಿಥಿಂಗ್. ಸೊ ಸಾಮಾನ್ಯವಾಗಿ ವಿಜ್ಞಾನದಲ್ಲಿ ನೀವು ಓದಿರ್ತೀರಿ ಈ ಆಮ್ಲ ಮಳೆ ಬಗ್ಗೆ, ಅದರ ಪರಿಣಾಮ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂಡ್ ದೆನ್ ದ ಲಾರ್ಜ್ ಪ್ರೊಡಕ್ಷನ್ ಆಫ್ ಆಟೋಮೊಬೈಲ್ಸ್. ವಾಹನಗಳು, 4 ವೀಲರ್ 2 ವೀಲರ್ ವಾಹನಗಳ ಅತಿಯಾಗಿ ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಅವುಗಳನ್ನ ಉತ್ಪಾದನೆ ಮಾಡೋದ್ರಿಂದ ಆಗಿರ್ಬೋದು. ದ ಫಾರೆಸ್ಟ್ ವೈಲ್ಡ್ ಫೈರ್ಸ್ ಕಾಸಸ್ ದ ಪೊಲ್ಯೂಷನ್. ಅಂದ್ರೆ ಈ ನಿಸರ್ಗದತ್ತವಾಗಿ ಕೆಲವು ಸಾರಿ ಅರಣ್ಯಕ್ಕೆ ಬೆಂಕಿ ತಗಲ್ಬಿಟ್ಟಿರ್ತದ. ಅಂದ್ರೆ ಇದು ಮ್ಯಾನ್ ಮೇಡ್ ಅಲ್ಲ, ಇದು ನ್ಯಾಚುರಲ್ ಮೇಡ್ ಅಂತ ಕರಿತೀವಿ ನಾವು ಇದಕ್ಕ. ಅಂತವುಗಳಾದಾಗ ಈ ಪೊಲ್ಯೂಷನ್ ಗಳು ಉಂಟಾಗ್ತವು. ಸೊ ದೀಸ್ ಆರ್ ದ ರೀಸನ್ಸ್ ಫಾರ್ ಪೊಲ್ಯೂಷನ್ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಇಷ್ಟು ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡ್ಬೇಕು ಇಲ್ಲಿ. ಸರ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಈ ಒಂದು ಪೊಲ್ಯೂಷನ್ಸ್ ಗಳಾದ್ಮೇಲೆ ಹಾಗಾದ್ರೆ ಇವಕ್ಕ ಪರಿಹಾರ ಅನ್ನೋದು ಏನಾದ್ರು ಬೇಕಲ್ಲ. ರೆಮಿಡೀಸ್ ಟು ಕಂಟ್ರೋಲ್ ಡ್ಯಾಶ್ ಪೊಲ್ಯೂಷನ್. ಇಲ್ಲಿ ಎನ್ವಿರಾನ್ಮೆಂಟ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಯಾವ್ದಿರ್ತದೆ ಬರೀರಿ. ದ ಫಸ್ಟ್ ಪಾಯಿಂಟ್ ಈಸ್ ಅವಾಯ್ಡ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂಡ್ ಡೋಂಟ್ ಬರ್ನ್ ದೆಮ್. ಸೊ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲಾ ಕೂಡ ಗೊತ್ತದ, ಇದು ಪ್ಲಾಸ್ಟಿಕ್ ಬ್ಯಾಗ್ ಗಳನ್ನ ಉಪಯೋಗ ಮಾಡಬಾರ್ದು, ಇದರ ದುಷ್ಪರಿಣಾಮ ಏನದ ಅನ್ನೋದು, ಅವುಗಳನ್ನ ಸುಡ್ತಕ್ಕಂಥದ್ದು ಇರ್ಬೋದು, ಅವುಗಳನ್ನ ಮಾಡಬಾರ್ದು. ಇದು ಸಿಂಪಲ್ ಪಾಯಿಂಟ್ ಇದೆ, ನೆನ್ಪಿಟ್ಕೋಬಹುದು ನೀವು ಇಲ್ಲಿ. ಕನ್ಸಿಡರ್ ಗೋಯಿಂಗ್ ಗ್ರೀನ್. ಸೊ ನಮ್ಮ ಸುತ್ತಮುತ್ತಲ ಪರಿಸರವನ್ನ ಹಸಿರುಮಯ ಆಗೋದ್ರೊಂದಿಗೆ ನಾವು ಉಪಯೋಗಿಸ್ತಕ್ಕಂಥ ವಸ್ತುಗಳು ಕೂಡ ಕೊಳೆಯುವಂತಿರ್ಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಿಲ್ಲಿ. ದೆನ್ ಬೈ ಎಲೆಕ್ಟ್ರಿಕ್ ಕಾರ್ಸ್ ಅಂಡ್ ಬೈಕ್ಸ್. ಅಂದ್ರೆ ನಮ್ಮ ವಾಹನಗಳು ಎಲೆಕ್ಟ್ರಿಕ್ ಕಾರ್ಗಳಾಗಿರ್ಬೋದು, ಅಥವಾ ಸೋಲಾರ್ ಮೇಲೆ ಓಡ್ತಕ್ಕಂತ ಕಾರ್ಗಳಾಗಿರ್ಬೋದು, ಬೈಕ್ ಗಳಾಗಿರ್ಬೋದು, ಅಂತವುಗಳನ್ನ ಯೂಸ್ ಮಾಡ್ಕೊಡ್ರಿ ಅನ್ನುವಂಥದ್ದು. ದೆನ್ ಆಲ್ವೇಸ್ ಯೂಸ್ ರೀಸೈಕ್ಲೇಬಲ್ ಪ್ರಾಡಕ್ಟ್ಸ್. ಅಂದ್ರೆ ಅದು ಮರು ಬಳಕೆ ಆಗಿರ್ಬೇಕು ಅಂತ ವಸ್ತುಗಳನ್ನ ಉಪಯೋಗ ಮಾಡ್ರಿ. ದೆನ್ ಮೇಕ್ ಯೂಸ್ ಆಫ್ ಸೋಲಾರ್ ಎನರ್ಜಿ. ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಅಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. ದೆನ್ ಪ್ರಾಪರ್ ವೇಸ್ಟ್ ಡಿಸ್ಪೋಸಲ್. ಸೊ ಆಗ್ಲೇ ಬಂದಿತ್ತಲ್ಲಿ ಇಂಪ್ರಾಪರ್ ಆಗಿ ನಾವು ವೇಸ್ಟ್ ಅನ್ನು ಡಿಸ್ಪೋಸಲ್ ಮಾಡ್ತೀವಿ, ಇಲ್ಲೇ ಪ್ರಾಪರ್ ವೇಸ್ಟ್ ಡಿಸ್ಪೋಸಲ್ ಅನ್ನೋದನ್ನ ಪಾಯಿಂಟ್ ಅನ್ನು ಹಿಂಗೆ ಹಾಕೋಬೇಕು ಇಷ್ಟ ಇಲ್ಲಿ. ದೆನ್ ಯೂಸ್ ವಾಟರ್ ಕಾನ್ಸಿಯಸ್ಲಿ ಅನ್ನುವಂಥದ್ದು ಈ ಪಾಯಿಂಟ್ಸ್. ಇವು ರೆಮಿಡೀಸ್ ಟು ಕಂಟ್ರೋಲ್ ಪೊಲ್ಯೂಷನ್ ಅನ್ನುವಂಥದ್ದನ್ನ ನಾವು ಮಾಡ್ಕೋಬೇಕಾಗ್ತದ. ದೆನ್ ಫೈನಲಿ ಕನ್ಕ್ಲೂಷನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಹೆಂಗೆ ಇಂಟ್ರೊಡಕ್ಷನ್ ಬರೀತಾರೆ, ಇಲ್ಲಿ ಕನ್ಕ್ಲೂಷನ್ ಬರಲೇಬೇಕು ನಾವು. ಈ 3 ಕಾಮನ್ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಂಡ್ರೆ ದೇರ್ ಆರ್ ಮೆನಿ ವೇಸ್ ಟು ಕಂಟ್ರೋಲ್ ದ ಪೊಲ್ಯೂಷನ್. ಸಾಕಷ್ಟು ಮಾರ್ಗಗಳದಾವು ಅನ್ನುವಂಥದ್ದನ್ನ. ವಿ ಮಸ್ಟ್ ಫಾಲೋ 3R: ರೆಡ್ಯೂಸ್, ರೀಸೈಕಲ್, ರೀಯೂಸ್. ಅಂಡ್ ವಿ ಶುಡ್ ಎಜುಕೇಟ್ ಪೀಪಲ್, ಎನ್ಕರೇಜ್ ದ ನೆಕ್ಸ್ಟ್ ಜನರೇಷನ್ಸ್ ಟು ಸ್ಟಾಪ್ ಪೊಲ್ಯೂಷನ್. ಅಂದ್ರೆ
ಈ ಪ್ರತಿಯೊಂದು ವಸ್ತುವನ್ನ ನಾವೇನು ಉತ್ಪಾದನೆ ಮಾಡ್ತೀವಿ ಅವುಗಳನ್ನ ಉತ್ಪಾದನೆ ಎಷ್ಟು ಬೇಕೋ ಅಷ್ಟೇ ರೆಡ್ಯೂಸ್ ಮಾಡ್ಕೋಬೇಕು. ಅಂದ್ರೆ ಅತಿಯಾಗಿ ಉತ್ಪಾದನೆ ಮಾಡೋದಿಲ್ಲ. ರೀಸೈಕಲ್ ಅಂದ್ರೆ ಮತ್ತೆ ಅವುಗಳ ಪುನರ್ ಬಳಕೆ ಆಗಿರ್ಬೇಕು, ಅಂದ್ರೆ ರೀಸೈಕ್ಲಿಂಗ್ ಮಾಡ್ಲಿಕ್ಕೆ ಬರಬೇಕು, ಅದು ರೀಯೂಸ್ ಆಗ್ಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮುಂದ್ ಬರ್ತಕ್ಕಂತ ನಿಮ್ಮ ಪೀಳಿಗೆ, ನಮ್ಮ ಏನ್ ವಿದ್ಯಾರ್ಥಿಗಳಿದ್ರಿ, ಮುಂದೆ ನೀವೆಲ್ಲ ದೊಡ್ಡವರಾದ್ಮೇಲೆ ನಿಮ್ಗೆ ಅದರ ಅರಿವಿರಬೇಕು, ಸ್ಟಾಪ್ ಪೊಲ್ಯೂಷನ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಈ 3 ಪಾಯಿಂಟ್ಸ್ ಗಳನ್ನ ಹಾಕ್ಬೇಕಾಗ್ತದ. ಇಷ್ಟು ಬರೆದ್ರೆ ಸಾಕ 4 ಮಾರ್ಕ್ಸ್ ನಮ್ಗೆ ಇಲ್ಲಿ ಸಿಗ್ತಾವ. ಅಂದ್ರೆ ಕಾಮನ್ ಆಗಿ ನಾವು ಇಂಥವ್ ರೆಡಿ ಮಾಡ್ಕೊಂಡಿವಿ ಅಂತಂದ್ರ ನಮಗ ಹೊರೆ ಕಡಿಮೆ ಆಗ್ತದ, ಸ್ಮಾರ್ಟ್ ವರ್ಕ್ ಆಗ್ತದೆ, ಇದರಿಂದ ಬರಿಬಹುದು. ಸೊ ನೆಕ್ಸ್ಟ್ ಮುಂದ್ ಬರ್ತಕ್ಕಂಥ ದಿನದೊಳಗ ಅಥವಾ ನಾಳೆ ನಾಡಿದ್ದು ನಾನು ಇನ್ನೊಂದು ಈ ಮಾಸ್ ಮೀಡಿಯಾ ಬಗ್ಗೆ ನಾನು ಇದೇ ಸೇಮ್ ಮಾಸ್ ಮೀಡಿಯಾ ಬಗ್ಗೆ ಬಂದಾಗ ನಮ್ದು ನ್ಯೂಸ್ ಪೇಪರ್ ಇರ್ಬೋದು, ರೇಡಿಯೋ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಇವುಗಳ ಬಗ್ಗೆ ಒಂದು ಕಾಮನ್ ಎಸ್ಸೆ ಮಾಡಿ ನಾನು ನಿಮ್ಮ ಗ್ರೂಪಿಗೆ ಶೇರ್ ಮಾಡ್ತೀನಿ ಇಲ್ಲಿ. ಸೊ ಈ ರೀತಿ ಎರಡರಲ್ಲಿ ಯಾವ್ದಾದ್ರು ಮಾಡಿದ್ರು ಕೂಡ ನಾವು ಇಲ್ಲಿ ಮಾಡ್ಕೋಬಹುದು. ಮತ್ತೆ ವಿದ್ಯಾರ್ಥಿಗಳು ಇಲ್ಲ ನಾನು ಇದಕ್ಕಿಂತ ಚೆನ್ನಾಗಿ ನಾನು ಬರ್ಲಿಕ್ಕೆ ಆಗ್ತದ ಅಂತಂದ್ರೆ ನಿಮ್ಮ ಶಿಕ್ಷಕರ ಗೈಡೆನ್ಸ್ ತೆಗೆದುಕೊಂಡು ನೀಟಾಗಿ ಬರ್ಕೊಂಡ ಇದಕ್ಕಿಂತಲೂ ಅತ್ಯುತ್ತಮವಾಗಿ ನೀವು ಬರೀಬಹುದು ಕೂಡ. ಓಕೆ, ನೆಕ್ಸ್ಟ್ ಇನ್ನು ಚಂದ್ರಯಾನ 3 ಒಂದು ರೀಸೆಂಟ್ಲಿ ಓಡ್ತಕ್ಕಂತ ನಮ್ಮ ಇದ್ರೊಳಗೂ ಬಂದಿತ್ತು ಕೂಡ, ಇದು ಯಾವುದು ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ. ಅದನ್ನೊಂದು ಕೂಡ ನೀವು ಬೇಕಾದ್ರೆ ಪ್ರಿಪೇರ್ ಮಾಡ್ಕೊಳ್ಳಿ. ಇವ 2 ಮಾಸ್ ಮೀಡಿಯಾ ಮತ್ತು ಪೊಲ್ಯೂಷನ್ ಬಗ್ಗೆ ಮಾಡಿದ್ರೆ ಇನಫ್ ಅನಿಸ್ತದೆ ನನಗೆ, ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಸರ್ ನೆಕ್ಸ್ಟ್ ಸ್ಲೈಡ್ ತಗೊಳ್ಳಿ. ಅದ್ರೊಳಗೆ ಲೆಟರ್ ರೈಟಿಂಗ್ ಹೋಗ್ಬಿಡಿ ಸರ್ ಡೈರೆಕ್ಟ್ ಆಗಿ ನೆಕ್ಸ್ಟ್ ಸ್ಲೈಡ್ ಒಳಗಡೆ. ಓಕೆ ಸರ್, ಓಕೆ. ಇವನ್ನೆಲ್ಲ ನಾವು ಶಾರ್ಟ್ ಆಗಿ ಯಾಕೆ ಮಾಡಿದೀವಿ ಅಂತಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಂದ್ರೆ ಸ್ಲೋ ಲರ್ನರ್ಸ್ ಇದಾರ, ಎವರೇಜ್ ಇದ್ದಾರ, ಅವ್ರಿಗೆ ಇವನ್ನೆಲ್ಲ ನೆನಪಿಟ್ಕೊಳ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಸಂದರ್ಭ ಇದ್ದಾಗ ನಾನು ಇವುಗಳನ್ನ ಮಾಡಿರ್ತಕ್ಕಂಥ. ಸರ್ ಅದನ್ನೇ ಓಪನ್ ಮಾಡಿ. ಅದಕ್ಕೆ ವಿದ್ಯಾರ್ಥಿಗಳು ಏನು ಅಂತಂದ್ರೆ ಇನ್ನ ಶಾರ್ಟ್ ಟೈಮ್ ಅಲ್ಲಿ ನಾವು ಎಲ್ಲ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತಂದಾಗ ಇಂಥ ಟ್ರಿಕ್ಸ್ ಗಳನ್ನ ಬಳಸ್ಕೊಂಡು ನಾವ್ ಏನ್ ಮಾಡ್ಬೋದು, ಶಾರ್ಟ್ ಟೈಮ್ ಅಲ್ಲಿ ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ರೆಡಿ ಮಾಡ್ಕೊಳ್ಲಿಕ್ಕೆ ಸಾಧ್ಯದ, ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯದ. ಯಾರು ಪಾಸ್ ಆಗ್ತಿಲ್ಲೋ ಆಗ್ತಕ್ಕಂತ ಆಗೋದಿಲ್ಲ ಅನ್ನೋಂತ ಭಯ ಇದನೋ ಆ ವಿದ್ಯಾರ್ಥಿಗಳು ಕೂಡ ಬೇಕಾದನ್ನ ನಾವ್ ಇಲ್ಲಿ ಮಾಡ್ಕೊಳ್ಬಹುದು. ಸ್ವಲ್ಪ ನಿಮ್ಮ ಶಿಕ್ಷಕರು ಹೇಳಿದಂಗ ಸರಿಯಾದ ಮಾರ್ಗದರ್ಶನದಲ್ಲಿ ಹೋದ್ರೆ ಒಳ್ಳೇದಾಗ್ತದೆ. ಸೊ ಇದು ನೆಕ್ಸ್ಟ್ ಹೋಲ್ ಸರ್ ಪ್ರೊಫೈಲ್ ರೈಟಿಂಗ್ ಅದು ಮೋಸ್ಟ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಆಗಿದಾವ್ ಸರ್. ಇವನ್ ಬೇಕಾದ್ರೆ ನಾನು ಯೂಟ್ಯೂಬ್ ಶೇರ್ ಮಾಡ್ಬಿಡ್ತೀನಿ ಡೈರೆಕ್ಟ್ ಆಗಿ, ವಿದ್ಯಾರ್ಥಿಗಳು ಅನುಕೂಲ ಆಗ್ತಾವ ಅಂತಂದ್ರೆ. ಲೆಟರ್ ರೈಟಿಂಗ್ ಹೋಗೋಣ ಸರ್ ಡೈರೆಕ್ಟ್ ಆಗಿ. ನೆಕ್ಸ್ಟ್ ಹೋಗಿ ಸರ್. ಹಾ ಸರ್, ಪರ್ಸನಲ್ ಲೆಟರ್ ರೈಟಿಂಗ್ ಇದೆ ಸರ್. ಹಾ ಸರ್, ಇರ್ಲಿ ಸರ್. ಸೊ ಸಾಮಾನ್ಯವಾಗಿ ಲೆಟರ್ ರೈಟಿಂಗ್ ಅಂದ ತಕ್ಷಣ ವಿದ್ಯಾರ್ಥಿಗಳಿಗೆ ನಮಗೆ 5 ಮಾರ್ಕ್ಸ್ ಅಂದ್ರೆ ಬಹಳ ಒಂದು ಹೈಯೆಸ್ಟ್ ಮಾರ್ಕ್ಸ್ ಇರ್ತಕ್ಕಂಥ ಕ್ವಶನ್ ಅಂದ್ರೆ ಇದು ಇಲ್ಲಿ ನಾನು ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಪರ್ಸನಲ್ ಲೆಟರ್ ಬರೀರಿ ಬಹಳ ಈಸಿ ಆಗ್ತದ ಅನ್ನೋದು. ಇಲ್ಲಿ ಸರ್ ನಾನು ಅಫಿಷಿಯಲ್ ಲೆಟರ್ ಬರೀತೀನಿ, ನಾನು ಚೆನ್ನಾಗಿ ಅದ್ರ ಪ್ರಿಪೇರ್ ಮಾಡಿದೀನಿ ಅಂದ್ರೆ ಬರೀಬಹುದು, ಏನ್ ತೊಂದರೆ ಇಲ್ಲ. ಯಾರು ಅಂತ ವಿದ್ಯಾರ್ಥಿಗಳಿದ್ರು ಅವ್ರಿಗೆ ಸ್ವಲ್ಪ ಈಸಿ ಅಂತ ಹೇಳಿ ನಾನು ಇದನ್ನ ಪರ್ಸನಲ್ ಲೆಟರ್ ಅನ್ನ ಮಾಡಿರ್ತಕ್ಕಂಥ 5 ಮಾರ್ಕ್ಸ್ ಇಲ್ಲಿ. ವಿದ್ಯಾರ್ಥಿಗಳು ಇಲ್ಲಿ ನಿಮ್ಮ ಶಿಕ್ಷಕರು ಕೂಡ ನಿಮ್ಗೆ ಹೇಳಿರ್ತಾರ ಮಾರ್ಕ್ಸ್ ಡ್ಯೂರೇಷನ್ ಹೆಂಗಿರ್ತದ 5 ಅನ್ನೋದನ್ನ ಇಲ್ಲಿ ಈ ಡಿಸ್ಪ್ಲೇ ಅಲ್ಲಿ ನಿಮ್ಗೆ ಕಾಣ್ತಾ ಇದೆ. ಇಲ್ಲಿ ಫ್ರಾಮ್, ಡೇಟ್, ಮೈ ಡಿಯರ್ ಅಂತ ಡ್ಯಾಶ್ ಕೊಟ್ಟಿದೆ, ಅದಕ್ಕೆ ಸಲ್ಯೂಟೇಷನ್ ಅಂತ ಕರಿತೀವಿ, ಬಾಡಿ ಆಫ್ ದ ಲೆಟರ್, ಯುವರ್ಸ್ ಲವಿಂಗ್ಲಿ, ಸಬ್ಮಿಷನ್. ಇಲ್ಲಿ ನೋಡ್ರಿ ಫ್ರಾಮ್ ಬರ್ದಾಗ ಅವ್ರು ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಬರೀಬೇಕಲ್ಲಿ. ಇಮ್ಯಾಜಿನ್ ದಟ್ ಯು ಕೊಟ್ಟಿರ್ತಾರ ರಾಜುವಾಣಿ ಅಂತ ಹೇಳಿ ಕೊಟ್ಟಿರ್ತ ರೀತಿ. ಸೊ ಅದೇ ಸ್ಲೈಡ್ ಅಲ್ಲಿ ಕೊಟ್ಟಿರ್ತಾರ. ಸೊ ಅವಾಗ ಅರ್ಥ ಮಾಡ್ಕೋಬೇಕೀಗ. ಅಲ್ಲೇ ನಿಮ್ ಹೆಸರು ಬರೀತೀರಿ, ಕೆಲವು ಸಾರಿ ನಮ್ ಶಾಲೆ ಹೆಸರು ಹಾಕೊಂಡ್ ಬಿಡ್ತೀರಿ, ನೀವು ಹಂಗ್ ಮಾಡೋಂಗಿಲ್ಲ. ಫ್ರಾಮ್ ಕೊಟ್ಟಾಗ ಅಲ್ಲಿ ಏನ್ ಅಡ್ರೆಸ್ ಕೊಟ್ಟಿರ್ತಾರೋ ಅದನ್ನ ಬರೆದ್ರೆ ಸಾಕು. ಅಲ್ಲಿ ರಾಜು ಗವರ್ಮೆಂಟ್ ಹೈಸ್ಕೂಲ್ ರಾಮದುರ್ಗ್ ಕೊಟ್ಟಿದ್ರು, ಅದೇ ಬರಿಬೇಕು ನೀವು ಅಲ್ಲಿ, ಬೇರೆ ಏನು ಬರೆಯಂಗಿಲ್ಲ. ಬರದ ಕೆಳಗಡೆ ಸರ್ ನಿಮ್ ವಾಯ್ಸ್ ಕೇಳಿಸ್ತಿಲ್ಲ. ಸರ್ ನಿಮ್ ಅನ್ಮ್ಯೂಟ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸರ್. ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು ಸರ್, ಸಾರಿ. ಹಾ ಸರಿ ಸರ್. ಸರಿ ಸರ್, ಇಲ್ಲಿ ನೋಡ್ರಿ ಫ್ರಾಮ್ ಅಡ್ರೆಸ್ ಬರೆದಾಗ ನೀವು ಹೇಳಿದಲ್ಲ ರಾಜು ಗವರ್ಮೆಂಟ್ ಹೈಸ್ಕೂಲ್ ರಾಮದುರ್ಗ್ ಬರದ್ರ ಅಲ್ಲಿ ಏನ್ ಕೊಟ್ಟಿರ್ತಾರ ಅದನ್ನ ಬರಿಬೇಕು ನೀವು. ಅಲ್ಲಿ ನಾ ಹೇಳಿದ್ದ ಬರಿಬೇಡ್ರಿ, ಕ್ವಶನ್ ಪರ ಏನ್ ಇರ್ತದೋ ಅದನ್ನ ಬರೀರಿ, ಅಲ್ಲಿ ಅಡ್ರೆಸ್ ಕೊಟ್ಟಿದ್ದು. ಅದಕ್ಕೆ ಅರ್ಧ ಮಾರ್ಕ್ಸ್ ಇರ್ತದೆ ನಿಮಗೆ. ನೋಡ್ರಿ ಅಲ್ಲೇ ಬರೆದ್ರೆ ಅರ್ಧ ಮಾರ್ಕ್ಸ್ ಇರ್ತದೆ ನಿಮಗೆ. ನೆಕ್ಸ್ಟ್ ಡೇಟ್ ಮೆನ್ಷನ್ ಮಾಡಿದ್ರೆ ಸಾಕು, ಅದಕ್ಕೆ ಅರ್ಧ ಮಾರ್ಕ್ಸ್, 1 ಮಾರ್ಕ್ಸ್ ಅಲ್ಲಿ ಸಿಕ್ಬಿಡ್ತು ನಿಮ್ಗೆ. ನೀವ್ ಏನು ತೊಂದರೆ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಬಯಾಟ್ ಮಾಡೋದಿಲ್ಲ, ಏನೂ ಇಲ್ಲ. ಇಲ್ಲಿ ಏನ್ ಲೆಟರ್ ಅಲ್ಲಿ ಕೊಟ್ಟಿರ್ತಾರೋ ಅದನ್ನ ನೆನ್ಪಿಟ್ಕೋಬೇಕು. ಫ್ರಾಮ್ ಅಂಡ್ ಡೇಟ್ ಇದು ಕಂಪಲ್ಸರಿ. ಇವೆರಡನ್ನು ಕರೆಕ್ಟ್ ಆಗಿ ಬರೆದ್ರಿ ಅಂತಂದ್ರೆ ಯು ವಿಲ್ ಗೆಟ್ 1 ಮಾರ್ಕ್.
ಅಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ಮೈ ಡಿಯರ್ ಡ್ಯಾಶ್. ಇಲ್ಲಿ ಮೈ ಡಿಯರ್ ಫಾದರ್ ಮದರ್ ಅಂದ್ರೆ ಪರ್ಸನಲ್ ಲೆಟರ್ ಇದ್ದಾಗ ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಂಡಿರ್ತೀವಿ ಅದು ನಮ್ಮ ಪರ್ಸನಲ್ ರಿಲೇಟಿವ್ಸ್ ಗಳಿಗೆ, ಫಾದರ್ ಮದರ್, ಬ್ರದರ್ ಸಿಸ್ಟರ್, ಅಂಕಲ್ ಆಂಟ್, ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಆರ್ ಫ್ರೆಂಡ್, ಇವರಿಗೆ ಬರೆದಿರ್ತಕ್ಕಂಥ ಪತ್ರ ಇರ್ತದ, ಅರ್ಥ ಮಾಡ್ಕೋಬೇಕು. ಇಲ್ಲಿ ಸಲ್ಯೂಟೇಷನ್ ಅಂತ ಬ್ರಾಕೆಟ್ ಅಲ್ಲಿ ಬರ್ದಿಲ್ಲ, ಅದನ್ನ ಬರೆಯಕ್ ಹೋಗ್ಬೇಡ್ರಿ. ಮತ್ತೆ ನೀವು ಮೈ ಡಿಯರ್ ಫಾದರ್ ಬರಿ ಅಂತಿದ್ರು, ಫಾದರ್ ಮೈ ಡಿಯರ್ ಫಾದರ್ ಅಂದ್ರೆ ನಿಮ್ದಲ್ಲಿ ಲೆಟರ್ ಅಲ್ಲಿ ಪರ್ಸನಲ್ ಲೆಟರ್ ಕೊಟ್ಟಾಗ ರೈಟ್ ಎ ಲೆಟರ್ ಟು ಯುವರ್ ಫಾದರ್, ರೈಟ್ ಎ ಲೆಟರ್ ಟು ಯುವರ್ ಬ್ರದರ್ ಏನ್ ಕೊಟ್ಟಿರ್ತಾರೋ ಆ ವರ್ಡ್ ಅನ್ನ ತಗೋಬೇಕಿಲ್ಲಿ, ಮೈ ಡಿಯರ್ ಫಾದರ್. ಇಷ್ಟು ಬರೆದ್ರ ಇದಕ್ಕೆ ಅರ್ಧ ಮಾರ್ಕ್ಸ್ ಇರ್ತದೆ ನೋಡ್ರಿ. ಇಷ್ಟೇ ಬರ್ದಿದ್ದಕ್ಕೆ ಅರ್ಧ ಮಾರ್ಕ್ಸ್ ಇರ್ತದ, ಅಂದ್ರೆ 1.5 ಮಾರ್ಕ್ಸ್ ನಮಗೆ ಫ್ರಾಮ್ ಡೇಟ್ ಮತ್ತು ಮೈ ಡಿಯರ್ ಬರೆದ್ರ ಸಿಕ್ಬಿಡ್ತದ. ನೆಕ್ಸ್ಟ್ ಇನ್ ಬಾಡಿ ಆಫ್ ದ ಲೆಟರ್ ಬಂದಾಗ ಕೆಲವೊಂದಿಷ್ಟು ಕಾಮನ್ ಸೆಂಟೆನ್ಸಸ್ ಗಳನ್ನ ನಾವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಡೋದಲ್ಲಿ, ಒಂದು 6 ರಿಂದ 7 ಸೆಂಟೆನ್ಸ್ ಅನ್ನ ಮಾಡ್ಕೊಂಡ್ಬಿಡೋದು. ನೆಕ್ಸ್ಟ್ ಒಂದು 3 ಸೆಂಟೆನ್ಸಸ್ ಅವ್ರು ಏನು ಸಬ್ಜೆಕ್ಟ್ ಕೊಟ್ಟಿದಾರೋ ಅಲ್ಲಿ ನಿಮ್ ಎನ್ಯುವಲ್ ಡೇ ಫಂಕ್ಷನ್, ಟೀಚರ್ಸ್ ಡೇ ಸೆಲೆಬ್ರೇಷನ್ ಯಾವ್ದು ಕೇಳಿರ್ತಾರೋ ಅದನ್ನ ನಾವು ಅಲ್ಲಿ ಒಂದು 3 ರಿಂದ 4 ವಾಕ್ಯ ಬರ್ಲಿಕ್ಕೆ ನಮ್ಮಲ್ಲಿ ಆಗ್ಬೇಕು. ಅಂದ್ರೆ ಬಾಡಿ ಆಫ್ ದ ಲೆಟರ್ 2 ಪ್ಯಾರಾಗ್ರಾಫ್ ಮಾಡ್ಕೊಡ್ರಿ. ಒಂದು ಕಾಮನ್ ಆಗಿರ್ತಕ್ಕಂಥ ಲೆಟರ್ಗಳು, ಯಾಕಂದ್ರೆ ನಾವು ಸಂಬಂಧಿಕರಿಗೆ ಪತ್ರ ಬರೀಬೇಕಾದಾಗ ನಾವು ಉಭಯ ಕುಶಲೋಪರಿ ಹಂಚ್ಕೊಳ್ತೀವಿ. ಐ ಆಮ್ ವೆರಿ ವೆಲ್ ಹಿಯರ್ ವಿತ್ ಮೈ ಹೆಲ್ತ್ ಅಂಡ್ ಸ್ಟಡಿ, ಐ ಹೋಪ್ ಯು ಆರ್ ವೆಲ್ ಅಂತ ಎಲ್ಲ ಹಾಕೊಂಡಿರ್ತೀವಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ತೋರಿಸ್ತೀನಿ ಅದನ್ನ. ಸೊ ಇದನ್ನ ಇಷ್ಟು ನೀವು ಪರ್ಫೆಕ್ಟ್ ಮಾಡ್ಕೊಂಡು ಇನ್ ಬಾಡಿ ಆಫ್ ದ ಲೆಟರ್ ಅಲ್ಲಿ ಇಲ್ಲೇ ನೀವು ಮಾರ್ಕ್ಸ್ ಗಳನ್ನ ಸ್ವಲ್ಪ ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇರ್ತಾವ. ಅಂದ್ರೆ ನೆಕ್ಸ್ಟ್ ನೀವು ಬಾಡಿ ಆಫ್ ದ ಲೆಟರ್ ಒಳಗೆ ನೀವು ಸ್ವಂತ ಏನ್ ಬರೀತಿರ್ತೀರೋ ಅವುಗಳ ಕರೆಕ್ಟ್ ಆಗ್ತಕ್ಕಂಥ ಗ್ರಾಮೆಟಿಕಲ್ ಕರೆಕ್ಟ್ ಆಗ್ತಕ್ಕಂಥ ವಾಕ್ಯಗಳ ಇರಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಗಳನ್ನ ಮಾಡಬಾರ್ದು. ಉಳಿದೆಲ್ಲ ನಿಮ್ಗೆ ಆಲ್ರೆಡಿ ನಿಮ್ ಮುಂದೆ ಇರ್ತದ, ಅದನ್ನ ಕಾಪಿ ಪೇಸ್ಟ್ ಮಾಡಿದಂಗ ಇರ್ತದ, ಆ ರೀತಿ ಮಾಡ್ಕೋಬೇಕು. ಇನ್ ಲಾಸ್ಟ್ ಸ್ಟೆಪ್ ಬಂದಾಗ ಯುವರ್ಸ್ ಲವಿಂಗ್ಲಿ ಬರ್ದ್ ಬಿಟ್ರೆ ಸಾಕು, ಬೇಕಾದ್ದು ಇರ್ಲಿ ಮೇಲೆ. ಯುವರ್ಸ್ ಲವಿಂಗ್ಲಿ ಬರೆದ್ರ ದಟ್ ಇಸ್ ಸಬ್ಮಿಷನ್. ಸಬ್ಮಿಷನ್ ಅನ್ನೋದು ಬ್ರಾಕೆಟ್ ಅಲ್ಲಿ ಬರೆಯಕ್ ಹೋಗ್ಬೇಡ್ರಿ, ಅದನ್ನ ನೆನಪಿಟ್ಕೊಳ್ಳಿ ಸಾಕು. ಅದಕ್ಕೆ ಸಬ್ಮಿಷನ್ ಅಂತ ಕರಿತೀವಿ ಅಂತ ಹಾಕಿದೆ ನಾನು ಅಷ್ಟೇ. ಯುವರ್ಸ್ ಲವಿಂಗ್ಲಿ ಬರೆದ ಫ್ರಾಮ್ ಅಲ್ಲಿ ಯಾವ ಹೆಸರನ್ನ ಬರ್ದಿರ್ತೀರೋ ಅದೇ ಹೆಸರನ್ನ ಬರೀರಿ. ಇನ್ನು ಕೆಲವು ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ನಾವು ಅಲ್ಲಿ ಹುಡುಗಿ ಹೆಸರು ಕೊಟ್ಟಿರ್ತಾರೋ ಹುಡುಗ ಹೆಸರು 2 ಇರ್ತಾವ, ಯಾವ್ದನ್ ಬರ್ರಿ, ಯಾವ್ದು ಬೇಕಾದ್ ಬರೀರಿ, ತೊಂದರೆ ಇಲ್ಲ. ಅಲ್ಲಿ ಏನ್ ಕೊಟ್ಟಿರ್ತಾರೆ ಹೆಸರು, ನೀವು ಮ್ಯಾಲೆ ಯಾವ್ದು ಸ್ಟಾರ್ಟ್ ಮಾಡಿರ್ತೀರಿ ಕೊನೆಗೆ ಅದೇ ಎಂಡ್ ಆಗಿರ್ಬೇಕು ಹೊರತಾಗಿ ಅಲ್ಲಿ ರಾಜು ಅವ್ರ ರಾಣಿ ಎನಿಥಿಂಗ್ ಯು ರೈಟ್ ಅಲ್ಲಿ ಯಾವ್ದು ಕೊಟ್ಟಿರ್ತಾರೋ ಅದನ್ನ ನೀವು ಬರೀಬಹುದು. ಸರ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇಲ್ಲೊಂದು ಎಕ್ಸಾಂಪಲ್ ಆಗಿ ನಾನು ಈ ಸ್ಲೈಡ್ ಅನ್ನ ಮಾಡಿರ್ತಕ್ಕಂಥದ್ದು ನೋಡಿ. ಇಮ್ಯಾಜಿನ್ ದಟ್ ಯು ಆರ್ ರಾಜು ಆರ್ ರಾಣಿ ಗವರ್ಮೆಂಟ್ ಹೈಸ್ಕೂಲ್ ಮುಧೋಳ್. ದೆನ್ ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಟು ಯುವರ್ ಸ್ಕೂಲ್ ಆನ್ಯುವಲ್ ಡೇ ಫಂಕ್ಷನ್. ಫಸ್ಟ್ ಸೆಂಟೆನ್ಸ್ ನಲ್ಲಿ ನೋಡಿದಾಗ ನಿಮಗೆ ಹೆಸರು ಅದ ನೋಡ್ರಿ, ರಾಜು ರಾಣಿ, ಯಾವ್ದಾರ ಒಂದ್ ಹೆಸರು ತಗೊಂಡು ಇಲ್ಲಿ ಮೇಲೆ ಬರೆದ್ ಮೊದಲು ಫ್ರಾಮ್ ಇದ್ದಲ್ಲಿ. ಫ್ರಾಮ್ ಅನ್ನೋ ವರ್ಡ್ ಬಿಟ್ರಲ್ರಿ ಸರ್ ಅನ್ನಕ್ ಹೋಗ್ಬೇಡ್ರಿ. ಪರ್ಸನಲ್ ಲೆಟರ್ ಇದ್ದಾಗ ನೀವು ಫ್ರಾಮ್ ಅನ್ನೋ ವರ್ಡ್ ಬರೀಬಹುದು ಅಥವಾ ಬಿಡಬಹುದು, ಏನ್ ತೊಂದರೆ ಇಲ್ಲ. ರಾಜು. ದೆನ್ ಅಡ್ರೆಸ್ ಕೊಟ್ರಲ್ಲಿ ಗವರ್ಮೆಂಟ್ ಹೈಸ್ಕೂಲ್ ಮುಧೋಳ್, ನೆಕ್ಸ್ಟ್ ಲೈನ್ ಅದೇ ಇದೆ ನಂದು, ಗವರ್ಮೆಂಟ್ ಹೈಸ್ಕೂಲ್ ಮುಧೋಳ್. ಆಮೇಲೆ ಡೇಟ್ ಬರೆದ್ರಿ. ಇಷ್ಟು ಬರೆದ್ರೆ ಸಾಕ, ಇದಕ್ಕೆ 1 ಮಾರ್ಕ್ಸ್. ಮ್ಯಾಲಿಂದ ಫ್ರಾಮ್ 1 ಮಾರ್ಕ್ಸ್ ಆಯ್ತು, ಡೇಟಿಗೆ ಸಾರಿ ಅದರ್ಧ ಇದರ್ಧ 1 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಅಂತ ಕೊಟ್ಟಾರ, ಮೈ ಡಿಯರ್ ಫ್ರೆಂಡ್ ಬರೆದ ಕಾಮ ಇಟ್ರೆ ಮುಗೀತು, ಇದಕ್ಕೆ ಅರ್ಧ ಮಾರ್ಕ್ಸ್ ಇರ್ತದೆ ನೋಡ್ರಿ. ನೆಕ್ಸ್ಟ್ ಇನ್ನ ಬಾಡಿ ಆಫ್ ದ ಲೆಟರ್ ಒಳಗೆ ಫಸ್ಟ್ ಒಂದು 5 ಸೆಂಟೆನ್ಸಸ್ ಏನ್ ಬಯಾಟ್ರ್ ಮಾಡ್ರಿ, ಬರ್ದ್ ತೆಗಿರಿ. ಯಾವುದೇ ಪರ್ಸನಲ್ ಲೆಟರ್ ಕೇಳಿದ್ರು ಕೂಡ ಇದನ್ನ ಬರೆದು ಬಿಡ್ರಿ, ಏನು ತೊಂದರೆ ಇಲ್ಲ. ನೋಡ್ರಿ ಏನದ, ಐ ಆಮ್ ವೆರಿ ಹ್ಯಾಪಿ ಹಿಯರ್ ವಿತ್ ಮೈ ಹೆಲ್ತ್ ಅಂಡ್ ಸ್ಟಡಿ, I hope you are also fine. I feel very happy to write this letter. I am studying very well and preparing hard for annual exams. My parents are helping me to getting up early and study. Teachers are guiding all students to get good marks. In the last series, I got 97% in all. I would like to be top 10 to the state in the annual exams. ಇವೆಲ್ಲ ಏನಪ್ಪಾ ಅಂದ್ರೆ ಕಾಮನ್ ಆಗಿ ಬರೀತಕ್ಕಂಥ ಲೈನ್ಸ್ ಗಳು ಇವೆಲ್ಲ. ನೀವು ಇವನ್ನ ಬರೀಬೇಕಂತಿಲ್ಲ, ನಿಮ್ಮ ಓನ್ ಸೆಂಟೆನ್ಸ್ ಮಾಡಿ ನೀವು ವಿತೌಟ್ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಬರೀರಿ, ಮಾರ್ಕ್ಸ್ ಸಿಕ್ಕೇ ಸಿಗ್ತಾವ ಇಲ್ಲಿ. ಈ ರೀತಿ ನಿಮ್ಮ ಶಿಕ್ಷಕರು ಕೂಡ ಕಾಮನ್ ಸೆಂಟೆನ್ಸ್ ಮಾಡಿಕೊಟ್ಟಾಗ ಅವುಗಳನ್ನೇ ಮಾಡ್ಕೊಂಡು ನೀವು ಈಗಾಗಲೇ ಮಾಡಿದ್ರಿ ಅಂದ್ರೆ ಅವನ್ನ ಇಟ್ಕೊಡ್ರಿ. ಯಾರಾದ್ರೂ ಮಾಡಿಲ್ಲ ಅಂತಂದ್ರೆ ಇವುಗಳನ್ನ ನೀವು ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗ್ತದ. ನೆಕ್ಸ್ಟ್ ಇನ್ನ ಬಂದಿತ್ತಲ್ಲ ಎನ್ಯುವಲ್ ಡೇ ಫಂಕ್ಷನ್ ಬಗ್ಗೆ ಲೆಟರ್ ಬರೀರಿ ಅಂತಿತ್ತು ನಿಮ್ ಸ್ಕೂಲ್ ಎನ್ಯುವಲ್ ಬಗ್ಗೆ. ಸೊ ಇಲ್ಲೊಂದು 4 ಸೆಂಟೆನ್ಸ್ ಗಳನ್ನ ನಾನು ಸೇರಿಸಿದ್ದು. ಮೈ ಟೀಚರ್ಸ್ ಹ್ಯಾವ್ ಡಿಸೈಡೆಡ್ ಟು ಕಂಡಕ್ಟ್ annual day on 25th January 2024. I am the main anchor in this function. I am going to take my medals in this function because I stood first in many co-curricular activities. ಸಾಮಾನ್ಯವಾಗಿರ್ತಕ್ಕಂಥ ವಾಕ್ಯಗಳದಾವ. ನಾನೇ ಫಂಕ್ಷನ್ ನಡ್ಸಕತ್ತೀನಿ, ನನಗೆ ಮೆಡಲ್ ಸಿಕ್ಕವ. ಸೊ ಕೋ ಕರಿಕ್ಯುಲರ್ ಅಂದ್ರೆ ಪಠ್ಯೇತರ ಚಟುವಟಿಕೆಗಳಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸಿ ನನಗೆ ಬಹುಮಾನಗಳು ಸಿಕ್ಕದವ ಅನ್ನುವಂಥದ್ದು ಅಷ್ಟೇ ಮೆನ್ಷನ್ ಮಾಡಿದೀನಿ. ಐ ಹಾರ್ಟ್ಲಿ ವೆಲ್ಕಮ್ ಯು ಅವರ್ ಆನ್ಯುವಲ್ ಡೇ ಫಂಕ್ಷನ್. 3 ವಾಕ್ಯ ಅದಾವಿಲ್ಲಿ, ಇಷ್ಟು ಬರದೆ ಸಾಕು. ದೆನ್ ಲಾಸ್ಟ್ ಲೈನ್ ಇದು ಮರಿಲಾರ್ದೆ ಇನ್ನೊಂದು ನೀವು ನೆನಪಿಟ್ಕೋಬೇಕು, ಕನ್ವೆ ಮೈ ರಿಗಾರ್ಡ್ಸ್ ಟು ಯುವರ್ ಪೇರೆಂಟ್ಸ್. ಅಲ್ಲಿ ನಿಮ್ ಫ್ರೆಂಡ್ ಬರೆದಾಗ ಪೇರೆಂಟ್ಸ್ ಅಂತ ಬರ್ದಿವಿ. ಅಲ್ಲಿ ಅಕಸ್ಮಾತ್ ಮೈ ಡಿಯರ್ ಫಾದರ್ ಇತ್ತು ಅಂತಂದ್ರೆ ಮನೆಯಾಗ ಉಳಿದವ್ರದಿಂದ ಮೆನ್ಷನ್ ಮಾಡ್ಬಿಡ್ರಿ. ಕನ್ವೆ ಮೈ ರಿಗಾರ್ಡ್ಸ್ ಟು ಮದರ್,
ಕನ್ವೆ ಮೈ ರಿಗಾರ್ಡ್ಸ್ ಟು ಸಿಸ್ಟರ್, ಬ್ರದರ್, ಲೈಕ್ ದಿಸ್ ಯಾವ್ದಾದ್ರು ಬರೋದು ಕೂಡ ನಡೀತದ. ಲಾಸ್ಟ್ ಪಾಯಿಂಟ್ ಈಸ್ ಯುವರ್ಸ್ ಲವಿಂಗ್ಲಿ ರಾಜು, ಇದನ್ನ ಮೆನ್ಷನ್ ಮಾಡ್ಲೇಬೇಕಾಗ್ತದ. ಇದಕ್ಕೆ ಅರ್ಧ ಮಾರ್ಕ್ಸ್ ಇರ್ತದ. ಸೊ ಟೋಟಲಿ ಮಾರ್ಕ್ಸ್ ಡಿವೈಡೇಷನ್ ನಿಮ್ಗೆ ಗೊತ್ತಾಯ್ತು ಅನ್ಕೊಳ್ತೀನಿ ನಾನು. ಇಲ್ಲಿ ಫ್ರಾಮ್ ಮತ್ತು ಡೇಟ್ ಬಂದಾಗ 1 ಮಾರ್ಕ್ಸ್ ಆಯ್ತು, ಮೈ ಡಿಯರ್ ಫ್ರೆಂಡ್ ಅಂದಾಗ ಅರ್ಧ, ಲಾಸ್ಟ್ ಯುವರ್ಸ್ ಲವಿಂಗ್ಲಿ ಅಂದಾಗ ಅರ್ಧ. ಸೊ ಇವೆಲ್ಲ ಕುಡ್ಕೊಂಡು 2 ಆಯ್ತು. ಈ ಬಾಡಿ ಆಫ್ ದ ಲೆಟರ್ ಗೆ 3 ಮಾರ್ಕ್ಸ್ ಇರ್ತದ. ಈಸಿಯಾಗಿ ನೀವು 5 ಮಾರ್ಕ್ಸ್ ತೆಗೆದುಕೊಳ್ಬಹುದು. ನೋಡ್ರಿ, ನಾ ಎಂತ ಬಿಲೋ ಎವರೇಜ್ ಸ್ಟೂಡೆಂಟ್ ಅದನ್ನಂದ್ರೂ ಕೂಡ 5 ಮಾರ್ಕ್ಸ್ ಲೆಟರ್ ರೈಟಿಂಗ್ ಒಳಗೆ ತೆಗೆದುಕೊಳ್ಳಲೇಬೇಕು. ಪ್ರಾಕ್ಟೀಸ್ ಮಾಡ್ರಿ. ನೀವು ಯಾವ್ದ್ ಲೆಟರ್ ಬರೀತೀರಿ ಅದೇ ಲೆಟರ್ ನ ಒಳ್ಳೆ ಪ್ರಾಕ್ಟೀಸ್ ಮಾಡ್ರಿ. ಹೊಸ ಲೆಟರ್ ನೋಡೋಕ್ಕಿಂತ ಏನ್ ಚೇಂಜಸ್ ಮಾಡ್ಬೇಕಾಗಿದ್ದನು ಅಬ್ಸರ್ವ್ ಮಾಡಿ ಈಸಿಯಾಗಿ ನೀವು 5 ಮಾರ್ಕ್ಸ್ ನ ತೆಗೆದುಕೊಳ್ಬಹುದು. ಸೊ ಇದೆಲ್ಲ ನಿಮ್ಗ ಬಹಳ ಹೆಲ್ಪ್ಫುಲ್ ಆಯ್ತು ಅಂತ ಹೇಳಿ ನಾನು ಅನ್ಕೊಳ್ತೀನಿ. ನಡುವೆ ಸಣ್ಣ ಪುಟ್ಟ ತೊಂದರೆಗಳು ನನ್ನಿಂದ, ಅದು ನನ್ನ ನೆಟ್ವರ್ಕ್ ಸರಿ ಇಲ್ಲದೆ ಇರೋದ್ರಿಂದ ಶಿಕ್ಷಕರು ಕೂಡ ತೊಂದರೆ ಕೊಡುವಂತ ಪರಿಸ್ಥಿತಿ ಆಯ್ತು. ಅದಕ್ಕೆ ಶಿಕ್ಷಕರು ಅದ್ರ ಬಗ್ಗೆ ಕ್ಷಮೆ ಇರಲಿ. ಮಕ್ಕಳೇ, ಏನಿಲ್ಲ ಸರ್, ಮತ್ತೆ ಏನಾದ್ರು ಡೌಟ್ಸ್ ಇದೆ ಸರ್? ಚೆನ್ನಾಗಾಯ್ತು. Okay, sir. ಏನ್ Thank ಹಾಗೆ you, sir. ತೊಂದ್ರೆ ಇಲ್ಲ. ಮಕ್ಕಳಿಗೂ ಕೂಡ ಇದರಿಂದ ಸ್ವಲ್ಪ ಉಪಯೋಗ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಮಕ್ಕಳೇ, ನಿಮ್ಮ ಶಿಕ್ಷಕರೆಲ್ಲಾ ಇಂತ ಹಿಂಟ್ಸ್ ಗಳನ್ನ ಕೊಟ್ಟಿರ್ತಾರ, ಇದ್ರ ಬಗ್ಗೆ ಎಲ್ಲಾ ನಿಮ್ಗೆ ಸಾಕಷ್ಟು ಅವೇರ್ನೆಸ್ ಅನ್ನ ಮೂಡಿಸಿರ್ತಾರ. ಆಮೇಲೆ ಇನ್ನೂ ತಿಳ್ಕೊಬೇಕು ಅನ್ನೋಂತ ನಿಮ್ ಕುತೂಹಲಕ್ಕೆ ನನ್ನ ದೊಡ್ಡ ಧನ್ಯವಾದ. ಯಾಕಂದ್ರ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳು ಗ್ರೂಪ್ ಅಲ್ಲಿ ಜಾಯ್ನ್ ಆದಾಗ ಇಲ್ಲೇ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ರೆ ಆಸಕ್ತಿ ಇದ್ದವರು, ನಿಮ್ಮ ಶಿಕ್ಷಕರ ಆಶೀರ್ವಾದ ನಿಮ್ ಮೇಲದ, ಒಳ್ಳೆ ಪರ್ಸೆಂಟೇಜ್ ನಿಮ್ದು ಆಗ್ತದ. ಮುಂದೆ ಬರ್ತಕ್ಕಂಥ ಯಾವುದೇ ಕ್ಲಾಸ್ ಗಳನ್ನ ಮಿಸ್ ಮಾಡ್ಕೊಳ್ಳಾರ್ದೆ ಜಾಯ್ನ್ ಆಗಿ ಒಂದಿಲ್ಲ ಒಂದು ರೀತಿ ಒಳಗ ನಿಮ್ಗೆ ಅದು ಹೆಲ್ಪ್ಫುಲ್ ಆಗೇ ಆಗ್ತೈತಿ ಅಂತ ಹೇಳ್ತಾ, ಸೊ ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ, ನಮ್ಮ ಅಧಿಕಾರಿ ವರ್ಗಕ್ಕೆ ನಾನೊಬ್ಬ ಈ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಭಾಗ್ಯಶಾಲಿ ಅಂತ ಹೇಳ್ಬಹುದು. ಪಾಟೀಲ್ ಸರ್ ನನಗೆ ಕೇಳ್ಕೊಂಡಾಗ ನನ್ನ ನೆಟ್ವರ್ಕ್ ಒಂದೇ ಪ್ರಾಬ್ಲಮ್ ಇರೋದ್ರಿಂದಾನೇ ನನ್ನ ಸರ್ಗೆ ಸರ್ ಒಂದ ನಿಮಿಷ ಸರ್, ಅದು ಅನ್ಮ್ಯೂಟ್ ಮಾಡ್ಕೋರಿ ಸರ್, ಪ್ಲೀಸ್. ಸರಿ ಸರ್. ಅದು ಇದಾಯ್ತು. ನಾನು ಸ್ಟೂಡೆಂಟ್ಸ್ ಗೆ ಅಲೋ ಮಾಡಕ್ ಕೊಟ್ಟೆ, ಅದಕ್ಕೆ ನಿಮ್ದು ಅನ್ಮ್ಯೂಟ್ ಆಗ್ಬಿಡ್ತದ. ಇರ್ಲಿ ಸರ್, ಪರವಾಗಿಲ್ಲ. ಏನಾದ್ರು ಕ್ವೆರೀಸ್ ಇದ್ರೆ ವಿದ್ಯಾರ್ಥಿಗಳು ಕೇಳಿ ಸರ್. ಈಗ ಅದೇ ಸರ್, ಅದನ್ನ ಅನ್ಮ್ಯೂಟ್ ಮಾಡಕ್ ದ ಸಾಂಗ್ ಆಫ್ ಇಂಡಿಯಾ ಪೋಯಂ ಮೇಲೆ ಸಮರಿ ಅಷ್ಟೇ ಬರೋದ ಸರ್? ಸಮರಿ ಬರ್ತದಮ್ಮ, ಸಮರಿನೇ ಇರ್ತದ. ಆಮೇಲೆ ಅಲ್ಲಿ ಇನ್ನೊಂದ್ ಏನ್ ಇರ್ತದ ಅಂದ್ರೆ ನಿಮ್ಗೆ 3 or 4 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ನೀವು ಸಮರಿನೇ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗ್ತದೆ, ಏನ್ ತೊಂದ್ರೆ ಇಲ್ಲ. ಅಷ್ಟೇನು ಸರ್, ಸ್ಕ್ರೀನ್ ಶೇರ್ ಬೇರೆ ಬರ್ತಾ ಇದೆ ನೋಡ್ರಿ. ಇಲ್ಲ, ಈಗ ಅದ್ ಮುಗ್ದಾತ ಸರ್ ಅವ್ರು ಬೇರೆ. ಈಗ ನಾನ್ ಮಾನಿಟರ್ ಅಷ್ಟೇ ಇದೆ. ಹೇಳಿ ಅಪ್ಪ, ಹೇಳು. 3 ಮಾರ್ಕ್ಸ್ ಕ್ವಶನ್ ಯಾವ ಸರ್? ಯಾವ ಲೆಸನ್ ಅಲ್ಲಿ? ಸಾಂಗ್ ಆಫ್ ಇಂಡಿಯಾ ಸರ್. 3 ಮಾರ್ಕ್ಸ್ ಕ್ವಶನ್ ಅಂದ್ರೆ ಈಗ ಹೇಳಿದಲ್ಲ ನೀವು, ಅದು ಸಾಂಗ್ ಆಫ್ ಇಂಡಿಯಾ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತದೆ ನೋಡಿ, ಈ ಸಮರಿ ಬರೆದ್ರೆ ಸಾಕು. ನೀವು 4 ಮಾರ್ಕ್ಸ್ ಇರ್ಲಿ 3 ಮಾರ್ಕ್ಸ್ ಇರ್ಲಿ, ಈಸಿಲಿ ಯು ಕ್ಯಾನ್ ಗೆಟ್. ಯಾವುದೇ ಕ್ವಶನ್ ಕೇಳಿದ್ರು ಇದನ್ನೇ ಬರೆಯಿರಿ. ಇದೇ ಸಮರಿನ ಬರೀರಿ, ಏನ್ ತೊಂದ್ರೆ ಇಲ್ಲ. 3 ಮಾರ್ಕ್ಸ್ ಸಿಗ್ತದೆ. 4 ಕೇಳಿದ್ರು ಇದೇ ಸಮರಿ ಬರೀರಿ. ಸರ್, ಓಕೆ ಹೇಳಿ. ಪರ್ಸನಲ್ ಲೆಟರ್ ಅಲ್ಲಿ ಟು ಅಡ್ರೆಸ್ ಲಾಸ್ಟಿಗೆ ಬರೋದಿಲ್ವಾ? ಟು ಅಡ್ರೆಸ್ ಅದು ಮ್ಯಾಂಡೇಟರಿ ಅಲ್ಲ, ನೀವು ಬರೀಬಹುದು, ಏನ್ ತೊಂದ್ರೆ ಇಲ್ಲ. ಈಗ ನಾನೇನು ಡಿಸ್ಪ್ಲೇ ಮಾಡಿದ್ದೆ ನಿಮಗ, ಅಷ್ಟು ಬರೆದ್ರು ಓಕೆ. ನಾನು ಇನ್ನೂ ಬರೀತೀನಪ್ಪ ಅಂತ ಟು ಅಡ್ರೆಸ್ ಬರೀರಿ ನೀವು, ಏನ್ ತೊಂದ್ರೆ ಇಲ್ಲ. ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರಂತಲ್ಲ? ಇಲ್ಲ, ಏನ್ ಕಟ್ ಆಗೋದಿಲ್ಲ. ಡೋಂಟ್ ವರಿ. ಯಾಕಂದ್ರೆ ನನ್ ತಿಳಿದಟ್ಟ ಮಟ್ಟಿಗೆ ನಾನು ಸ್ವಲ್ಪ ನಮ್ಮ ಸೀನಿಯರ್ ಶಿಕ್ಷಕರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳ್ತಕ್ಕಂಥದ್ದನ್ನೇ ಹೇಳಾಕತ್ತೆ ನಾನು. ನೋ ಪ್ರಾಬ್ಲಮ್, ಏನ್ ತೊಂದ್ರೆ ಇಲ್ಲ. ಸರ್, ನಾವು ಟು ಅಡ್ರೆಸ್ ಹಾಕ್ಬೇಕಂದ್ರು ಅಲ್ಲಿ ನಾವು ಯಾವ್ದಂತ ಕೊಟ್ಟಿರಂಗಿಲ್ಲ, ಬಟ್ ಯಾವ್ದು ಹಾಕೋದು? ಅದಕ್ಕಾಗಿ ನೀವು ಯಾವ್ದು ಬೇಕಾದ್ ಬರೀರಿ, ನಿಮ್ದು ಅಡ್ರೆಸ್ ಬರೀರಿ. ಅದು ಬಿಟ್ರು ನಡೀತದ ಅಂತ ಹೇಳೋ ಉದ್ದೇಶನ ಇದೆ, ಮತ್ತೇನಿಲ್ಲ. ಏನ್ ತೊಂದ್ರೆ ಇಲ್ಲ. ನೀನು ಬರೀಲೇಬೇಕು ಅಂತ ಇತ್ತು, ನಿನ್ಗ ಅರ್ಧ ಮಾರ್ಕ್ಸ್ ಹೋಗ್ತೈತಿ ಅನ್ನುವಂತ ಹೆದರಿಕೆ ಇತ್ತು ಅಂತಂದ್ರ ಡೋಂಟ್ ವರಿ, ತಲೆ ಕೆಡಿಸ್ಕೋಬೇಡ. 2 ಅಂತ ಹಾಕು, XYZ ಅಂತ ಹಾಕು. ನೀನ್ ಯಾವ್ದೋ ಒಂದು ಊರ ಹೆಸರು ಬರೆದ್ಬಿಟ್ಟು ಸಾಕದಕ್ಕೆ, ಏನ್ ತೊಂದ್ರೆ ಇಲ್ಲ. ಅಷ್ಟು ಬರೆದ್ರೆ ನಡೀತದ. ಲೆಟರ್ ರೈಟಿಂಗ್ ಒಳಗ್ರಿ ಒಂದ್ ನೇಮ್ ಕೊಟ್ಟ ಪರ್ಸನಲ್ ಲೆಟರ್ ಒಳಗ್ ಇನ್ನೊಂದ್ ನೇಮ್ ಕೊಟ್ಟಿರಂಗಿಲ್ರಿ. ಅದನ್ನ ನಮ್ ಬೇಕಾದ್ರ ನೇಮ್ ಹಾಕ್ಬೇಕನ್ರಿ? ಯಾವ್ದೇ ನೇಮ್ ಕೊಟ್ಟಿರಂಗಿಲ್ಲ ಹೇಳ್ರಿ. ಇದ್ರಿ ಕ್ವಶನ್ ಲೆಟರ್ ರೈಟಿಂಗ್ ಫಸ್ಟ್ ಒಂದ್ ನೇಮ್ ಕೊಟ್ಟ ಪರ್ಸನಲ್ ಲೆಟರ್ ಫ್ರೆಂಡಿಗೆ ಬರೀ ಕೊಟ್ಟಿತಾರಲ್ರಿ. ಹ್ಞೂನ್ರಿ. ಅದಕ್ಕೆ ಇನ್ನೊಂದ್ ನೇಮ್ ಹಾಕಿರಂಗಿಲ್ರಿ, ಅದನ್ನ ನಾವ ಹಾಕ್ಬೇಕನ್ರಿ? ಇನ್ನೊಂದ್ ಏನಂದ್ರೆ ತಿಳಿತಾ ಇಲ್ಲ ನೀವು ಹೇಳುದು ಅಂದ್ರೆ. ನೋಡ್ರಿ, ಸ್ವಲ್ಪ ನನ್ ಕಡೆ ಗಮನ ಕೊಡ್ರಿ. ಇಮ್ಯಾಜಿನ್ ದಟ್ ಯು ಆರ್ ರಾಜು ಅವ್ರ ರಾಣಿ ಅಂತ ಕೊಟ್ಟಿರ್ತಾರ. ಅದ್ರೊಳಗೆ ನೀವು ಯಾವ್ದಾರ ಒಂದ್ ಹೆಸರು ತಗೊಂಡ್ರೆ ಸಾಕಲ್ಲಿ. ರಾಜು ಅವ್ರ ತಗೊಂಡ್ರಿ, ರಾಣಿ ಅವ್ರ ತಗೊಂಡ್ರಿ, ಇನ್ನೊಂದ್ ಹೆಸರು ಅವಶ್ಯಕತೆನೇ ಇಲ್ಲ ನಮಗಲ್ಲಿ.
ಸರ್ ಒಂದು ಅವ್ರ ಪ್ರಶ್ನೆ ಏನಾಗ್ತದೆ ಸರ್, ಇಮ್ಯಾಜಿನ್ ಯುವರ್ ರಾಣಿ ರೈಟಿಂಗ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಅಬೌಟ್ ಯುವರ್ ಸ್ಟಡಿ, ಈ ರೀತಿ ಫ್ರೆಂಡ್ ಹೆಸರು ಬರೀನೋ ಏನೋ ಇಲ್ಲಿ ಈ ರೀತಿ ಕೇಳ್ತಾರೆ. ಇಲ್ಲ, ನೀವು ಬರಿದ್ರು ನಡೀತದೆ, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಇವ್ರಿಗೆ ಬರೀ ಅಂತ ಪರ್ಟಿಕ್ಯುಲರ್ ಇಲ್ಲ, ಮೈ ಡಿಯರ್ ಫ್ರೆಂಡ್ ಅಂತ ಬರೆದ್ರೆ ಸಾಕು, ನೀವು ಏನ್ ತೊಂದ್ರೆ ಇಲ್ಲ. ಅಥವಾ ಮುಂದೆ ನೀವು ಹೆಸರು ಹಾಕ್ತೀನಿ ಅಂತ ಅದೇನ್ ತೊಂದ್ರೆ ಇಲ್ಲ, ಹಾಕ್ಬಹುದು, ಏನ್ ತೊಂದ್ರೆ ಇಲ್ಲ. ನನ್ನ ತಿಳುವಳಿಕೆ ಮಟ್ಟಿಗೆ ಹಾಕ್ಬಹುದು. ಸಾಕು, ನೀವು ಮೈ ಡಿಯರ್ ಫ್ರೆಂಡ್ ಅಂತ ಮೆನ್ಷನ್ ಮಾಡಿ ಸಾಕಷ್ಟೇ. ಸಾಕು, ಥ್ಯಾಂಕ್ಸ್ ಸರ್. ವೆಲ್ಕಮ್. ಮತ್ತೆ ಯಾರು ಕ್ವಶನ್ ಸರ್ ಎಸ್ ರೇಟಿಂಗ್ ಯಾವ್ದ್ರ ಒಂದ್ ಬರೀಬೇಕಾ ರೀ? ಹೇಳ್ರಿ ಸರ್. ಎಸ್ಸೆ ರೈಟಿಂಗ್ ಯಾವ್ದು ಅಲ್ಲ ಅಪ್ಪ, ಕ್ವಶನ್ ಪೇಪರ್ ದೊಳಗೆ ಬಂದಿದ್ದೇ ಬರಿಬೇಕು, ಯಾವ್ದಾರ ಒಂದ್ ಬರೆಯಕ್ಕಾಗಲ್ಲ. ಅಲ್ಲ ಅಪ್ಪ, ಈಗ ನಾ ಹೇಳಿದ್ದೇನಂದ್ರ ಎಸ್ ರೇಟಿಂಗ್ ಈಗ ಪೊಲ್ಯೂಷನ್ ಬಗ್ಗೆ ಬಂದಾಗ, ಈಗ ಮೂರ್ ಬಂದಿರ್ತಾವ. ಅದ್ರೊಳಗೆ ಪೊಲ್ಯೂಷನ್ ಒಳಗ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ಈ 4ರೊಳಗೆ ಯಾವಾರ ಬಂದಿದ್ದು ಅಂತಂದ್ರ ಇವತ್ ನಾವೇನ್ ಕಾಮನ್ ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ವಿ ಅದನ್ನ ಬರಿಬಹುದು ಅಂತ ಹೇಳಿ ಅಷ್ಟೇ. ಬ್ಯಾರೆ ಬಂದಿತ್ತಪ್ಪ ಅಂದ್ರೆ ಬ್ಯಾರೆನ ಬರಿಬೇಕಾಗ್ತಿತ್ತು. ಡೆಫಿನೆಟ್ ಆಗಿ ಯಾವ್ದಾರ ಹೇಳ್ರಿ ಚಂದ್ರಯಾನ 3 ಹೇಳ್ರಿ. ಏನಮ್ಮ ಅಂದ್ರ ಸರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಗಿಸ್ಟ್ ಕೊಟ್ಟಿದ್ದಾರೆ ಅವರು. ನೀವು ಚಂದ್ರಯಾನ ಎಲ್ಲಾರ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂದ್ರೆ ಎಸ್ಸೆದೊಳಗೆ ಈ ವರ್ಷ ಒಂದು ನಮ್ಮ ದೇಶದ ಅಚೀವ್ಮೆಂಟ್ ಚಂದ್ರಯಾನ, ಅದನ್ನೇ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಸರ್ ನಿಮ್ಗೆ ಇವತ್ತು ಏನ್ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಬೇಕು ಅಷ್ಟು ಬರೆದ್ರೆ ಸಾಕು ಅನ್ನೋಂಥ ವಿಚಾರ ಹೇಳ್ತಾ ಇದ್ದಾರೆ. ಹೆಚ್ಚಿಗೆ ಅವ್ರು ಮಾತಾಡ್ತಾರೆ, ಕೇಳ್ರಿಮ್ಮ ಸರ್. ಸರ್, ಥ್ಯಾಂಕ್ ಯು ಸರ್. ನೋಡ್ರಿ, ಏನದ ಅಂತಂದ್ರೆ ಎಸ್ ಎ ರೈಟಿಂಗ್ ಅಂದಾಗ ಕಾಮನ್ಲಿ ನಾವು ಇವತ್ತನ್ನ ಪೊಲ್ಯೂಷನ್ ಯಾಕೆ ತಗೊಂಡಿವಿ ಅಂದ್ರೆ, ಇಷ್ಟು ವರ್ಷ ಹಿಂದಿನ ಕ್ವಶನ್ ಪೇಪರ್ ತೆಗೆದುಕೊಂಡಾಗ ಮಾಸ್ ಮೀಡಿಯಾ ಅಥವಾ ಪೊಲ್ಯೂಷನ್ ನಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಇದ್ದೇ ಇರ್ತದ ಅದ್ರೊಳಗೆ. ಅಂದ್ರೆ ನೀವು ಎಸ್ ಎ ಬರ್ಲಿಕ್ಕೆ ಕೊಟ್ಟಿರ್ತಾರ, ಅದಕ್ಕೆ ಕಾಮನ್ ಆಗಿ ಅದನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸೂಕ್ತಾನೆ, ಯಾಕಂದ್ರೆ ರೀಸೆಂಟ್ಲಿ ಏನ್ ನಡೀತದನೋ ಅದೊಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿರ್ತಾರ. ಸೊ ನಿಮ್ಗೆ ಹೆಚ್ಚಿಗೆ ಎಸ್ಸೆಗಳನ್ನ ರೆಡಿ ಮಾಡ್ಕೋತಕ್ಕಂಥ ಸಾಮರ್ಥ್ಯ ಇತ್ತು, ನಿಮ್ ಕಡೆ ಮಟೀರಿಯಲ್ ಒಳ್ಳೇದಿತ್ತು, ಬರೀತಕ್ಕಂಥ ಸಾಮರ್ಥ್ಯ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಮಕ್ಕಳೇ ಮಾಡ್ಕೊಳ್ಳಿ, ಅದೇ ಬಹಳ ಒಳ್ಳೆಯದು. ಚಂದ್ರಯಾನ 3 ಈಗ ಸಲ ಹೆಚ್ಚು ಕಡಿಮೆ ನಮ್ಮ ಮಾಡೆಲ್ ಕ್ವಶನ್ ಕೂಡ ಕೊಟ್ಟಿದಾರ. ಎನ್ಯುವಲ್ ಎಕ್ಸಾಮ್ ನಲ್ಲಿ ಬಂದ್ರು ಕೂಡ ಆಶ್ಚರ್ಯ ಇಲ್ಲ. ಒಂದಕ್ಕಿಂತ ಹೆಚ್ಚಿಗೆ ಪ್ರಿಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಬೈ ಚಾನ್ಸ್ ಏನೋ ಇದು ಬರ್ಲಿಲ್ಲ ಅಂತಂದಾಗ ನೀವು ಅದನ್ನ ರೆಡಿ ಮಾಡ್ಕೊಡಿ. ಈಗ ನಾ ಹೇಳ್ತಕ್ಕಂಥದ್ದು ಪೊಲ್ಯೂಷನ್ ನಲ್ಲಿ ಹಿಂದಿನ ವರ್ಷ ಬಂದಾವು ಅನ್ನುವಂತ ಲೆಕ್ಕಕ್ಕಷ್ಟೇ ಹೇಳ್ತಾ ಇದನ್ನ ಹೊರತಾಗಿ ನಿಮಗ ಈ ಸಲ ಇದ ಬರ್ತೈತಿ ಅಂತಲ್ಲ. ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂದ್ರೆ ಮಾಸ್ ಮೀಡಿಯಾ ಒಳಗೆ ಮತ್ತು ಪೊಲ್ಯೂಷನ್ ನಲ್ಲಿ ಯಾವ್ದಾದ್ರು ಬರಬಹುದು, ನೀವು ಹೆಚ್ಚಿಗೆನೂ ರೆಡಿ ಮಾಡ್ಕೊಳ್ಳೇಬೇಕು ಇಲ್ಲಿ. ಆದ್ರ ಇದ ಬರ್ತೈತಿ ಅನ್ನುವಂಥದ್ದು ನಾವು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಮಾಡ್ಕೊಳ್ಳಿ, ಒಳ್ಳೇದಾಗ್ತದೆ. ಹೆಚ್ಚಿಗೆ ಮಾಡ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ, ನಿಮ್ಗೆ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಬರ್ತದೆ. ಸರ್ ಓಕೆ, ಥ್ಯಾಂಕ್ ಯು. ಎಸ್ ಎ ರೈಟಿಂಗ್ ರೀ ಮಿನಿಮಮ್ ಎಷ್ಟ್ ಲೈನ್ ಬರಿಬೇಕ್ರಿ ಎಕ್ಸಾಮ್ ಒಳಗ್ರಿ? 15 ಲೈನ್. ಅಲ್ಲ, ಲೈನ್ಸ್ ಅಂತ ಅನ್ನೋಕ್ಕಿಂತ ಏನಪ್ಪಾ ಅಂತಂದ್ರೆ ನಾವು 4 ಮಾರ್ಕ್ಸ್ ಕೊಡ್ತಾ ಇದಾರೆ ಅವ್ರು. 4 ಮಾರ್ಕ್ಸ್ಗೆ ನಿಮ್ಮ ಲೈನ್ಸ್ ಗಳಕ್ಕಿಂತ ಮುಖ್ಯ ಮ್ಯಾಟ್ರ್ ಅಲ್ಲೇನ್ ಸಬ್ಜೆಕ್ಟ್ ಬರೀತೀರಿ ಅದು ಮುಖ್ಯ ಆಗಿರ್ತೈತಿ. ಸಬ್ಜೆಕ್ಟ್ ಹೆಚ್ಚು ಬರೀಬೇಕಾದಾಗ ಅದಕ್ಕೆ ಹೇಳಿಲ್ಲ ನಾನು, ನೀವು ಎಸ್ ಎ ರೈಟಿಂಗ್ ಬರೀಬೇಕಾದ್ರೆ 3 ಒಂದು ಕಾಲಮ್ಸ್ ಅಲ್ಲಿ 3 ಸ್ಟೆಪ್ಸ್ ಅಲ್ಲಿ ಮಾಡ್ಕೋಬೇಕು. ಒಂದು ಇಂಟ್ರೊಡಕ್ಷನ್, ಒಂದು ಬಾಡಿ ಆಫ್ ದ ಎಸ್ ಎ ಇರಬೇಕು, ಕನ್ಕ್ಲೂಷನ್ ಇರಬೇಕು. ಅದರಲ್ಲಿ ನೀವು ಮೆನ್ಷನ್ ಮಾಡ್ತಕ್ಕಂಥ ಪಾಯಿಂಟ್ಸ್ ಗಳು ಸ್ವಲ್ಪ ಜೆನ್ಯೂನ್ ಆಗಿರ್ಬೇಕಂದ್ರ ಓದತಕ್ಕಂತ ಶಿಕ್ಷಕರು, ಇವ್ಯಾಲ್ಯೂಯೇಟ್ ಮಾಡುವಂತ ಶಿಕ್ಷಕರ ಮನಸ್ಸನ್ನ ಗೆಲ್ಲಬೇಕು. ಆ ರೀತಿ ಪ್ರಿಪೇರ್ ಮಾಡ್ಕೊಡ್ರಿ, ಮಾರ್ಕ್ಸ್ ಬಂದೇ ಬರ್ತಾವ. ನೀವ್ ಎಷ್ಟು ಬರ್ದಿರಿ ಅನ್ನೋಕ್ಕಿಂತ ಅಥವಾ 2 ಪೇಜ್ ಬರ್ದಿ 3 ಪೇಜ್ ಬರ್ದಿ ಸರ್ ಕನ್ನಡ ಪ್ರಬಂಧ ಬರಿತೀವಲ್ರಿ ಸರ್, ಫಸ್ಟ್ನೇಕ ಪೀಠಿಕೆ ಅಂತ ಹಾಕ್ತಿವ್ರಿ, ಲಾಸ್ಟ್ನೇಕ ಉಪಸಂಹಾರ ಅಂತ ಹಾಕ್ತಿವ್ರಿ. ಹ್ಞೂ ಸರ್. ಲಾಸ್ಟ್ನೇಕ ಉಪಸಂಹಾರ ಅದನ್ನ ಇಂಗ್ಲಿಷ್ ದಾಗ ಏನ್ ಹಾಕ್ಬೇಕ್ರಿ ಸರ್? ಅದೇ ಕನ್ಕ್ಲೂಷನ್ ಅಂತ ಡಿಸ್ಕಸ್ ಮಾಡಿದ್ವಿ ಈಗ. ಸರ್ ಕನ್ಕ್ಲೂಷನ್ ಅಂತ ಬರಿಬೇಕು. ವಿಷಯ ವಿವರಣೆ ಸರ್, ಅದೇ ಬಾಡಿ ಆಫ್ ದ ಎಸ್ಸೆ ಅಂತ ಬರ್ತದೆ. ಇಲ್ಲಿ ವಿಷಯ ವಿವರಣೆ ಅನ್ಕೋತ ನಾವ್ ಇವತ್ತು ಪೊಲ್ಯೂಷನ್ ಬಗ್ಗೆ ಮಾಡಿದ್ವಿ ನೋಡ್ರಿ. ಅಲ್ಲಿ ಪೊಲ್ಯೂಷನ್ ಬಗ್ಗೆ ಮಾಡಿದಾಗ ಈಗ ರೀಸನ್ಸ್ ಫಾರ್ ಪೊಲ್ಯೂಷನ್ ಅಂತ ತಗೊಂಡಿವಿ ನಾವು. ಅಂದ್ರೆ ಪರಿಸರ ಮಾಲಿನ್ಯ ಆಗ್ಲಿಕ್ಕೆ ಕಾರಣಗಳೇನು ಅಂತ ತಗೊಳ್ತೀವಿ. ಆಮೇಲೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಯಾವ ರೀತಿ ಅಂತ ನಾವು ಪಾಯಿಂಟ್ಸ್ ಹಾಕೋತೀವಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಟೈಟಲ್ ಗಳನ್ನ ಹಾಕೋಬೇಕಾಗ್ತದೆ ಹೊರತಾಗಿ ಎಲ್ಲದಕ್ಕೂ ಅದೇ ಕಾಮನ್ ಆಗಿ ಹಾಕುವಂತದ್ದು ಏನು ಆಗೋದಿಲ್ಲ. ಆ ರೀತಿ ಅರ್ಥ ಮಾಡ್ಕೊಂಡು ಬರೀರಿ. ಸರ್ ಥ್ಯಾಂಕ್ ಯು ಸರ್. ಮತ್ತೆ ಯಾರಾದ್ರೂ ಕ್ವಶನ್? ಸರ್ ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ. ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ದ ಮದರ್ಸ್ ಆಂಗರ್? ಸರ್ ಇದು ಅದೇ ಹೇಳಿದ್ರೆ ನಾನು ಈಗ 4 ಮಾರ್ಕ್ಸ್ ಕ್ವಶನ್ ಬಂದಾಗ ನಾವು ಸಾಮಾನ್ಯವಾಗಿ ಏನಾಗ್ತದ ಅಂತಂದ್ರೆ ಇದು 3 or 4 ಮಾರ್ಕ್ಸ್ ಕ್ವಶನ್ ಬಂದಾಗ ನಾವು ಇದೇ ಸಮರಿನ ಬರಿ ಅಂತ ಹೇಳಿದ್ವಿ. ಇಲ್ಲಿ ಇದು ಈ ಕ್ವಶನ್ ಏನದಪ್ಪ ಅಂತಂದ್ರೆ ನಾವು ಯಾವುದೋ ಒಂದು ಸೀರೀಸ್ ಎಕ್ಸಾಮ್ ನಲ್ಲೂ ಅಥವಾ 2 ಮಾರ್ಕ್ಸ್ಗೆ ಪ್ರಶ್ನೆ ಬಂದಾಗ ಇಲ್ಲಿ ಬರಿಬೇಕಾಗ್ತದೆ ಸರ್. ಇದನ್ನ
ಅದಕ್ಕೆ ನಾವು ತಾಯಿ ಯಾವ ರೀತಿಯಲ್ಲಿ ಪೋಯೆಟ್ ಮೇಲೆ ಸಿಟ್ ಮಾಡ್ಕೊಂಡ್ರು ಅನ್ನುವಂತ ಒಂದು ಅರ್ಥದಲ್ಲಿ ಸರ್ ಇದು. ಅಂದ್ರೆ ದ ಪೋಯೆಟ್ ವಾಂಟ್ಸ್ ಟು ಸಿಂಗ್ ಅಬೌಟ್ ಸಮ್ ಗುಡ್ ಥಿಂಗ್ಸ್ ಹಿಯರ್ ಸರ್. ಯಾವ್ಯಾವ ಗುಡ್ ಥಿಂಗ್ಸ್ ಅಂತಾಗ ಅಲ್ಲಿ ತೆಗೆದುಕೊಂಡಿದ್ವಿ, ಪ್ರೊಫೆಟ್ಸ್ ಅಂಡ್ ಸೀಡ್ಸ್ ಅಂತ ತಗೊಂಡಿದ್ವಿ, ಮಾಡರ್ನ್ ಟೆಕ್ನಾಲಜಿ ಅಂತ ತಗೊಂಡಿದ್ವಿ. ಬಟ್ ದ ಮದರ್ ಇಂಡಿಯಾ ಸಿ ಗಾಟ್ ಎಂಗ್ರಿ ಆನ್ ಪೋಯೆಟ್ ಅಂಡ್ ಸಿ ವಾಂಟ್ಸ್ ದ ಪೋಯೆಟ್ ಟು ಸಿಂಗ್ ಅಬೌಟ್ ದ ಡಾರ್ಕರ್ ಸೈಡ್ ಆಫ್ ಅವರ್ ಕಂಟ್ರಿ. ಅಂದ್ರೆ ನಮ್ ದೇಶದಲ್ಲಿ ಏನ್ ಕೊರತೆ ಅದಾವೋ ಅದ್ರ ಬಗ್ಗೆ ನೀನ್ ಹಾಡು ಅಂತೇಳಿ ಅವಳು ಕವಿ ಮೇಲೆ ಕೋಪಿಸ್ಕೊಂಡ್ಲು ಅನ್ನುವಂತ ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡ್ಕೋಬೇಕಾಗ್ತದೆ ಅಷ್ಟೇ. ಸರಿ ಹಾ ಹೇಳ್ರಿ ಸರ್, ಎವ್ರಿ ಇಯರ್ ಒಂದ್ ಪೊಲ್ಯೂಷನ್ ಮೇಲೆ ಎಸ್ ರೇಟಿಂಗ್ ಇರ್ತೈತ್ರಿ? ಇಷ್ಟು ವರ್ಷ ಬಂದವಮ್ಮ, ಈ ಸಲ ಬರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ನಾವು ಅದನ್ನ ರೆಡಿ ಮಾಡಿದೀವಿ. ಅದ್ರ ಜೊತೆಗೆ ನೀವು ಮಾಸ್ ಮೀಡಿಯಾನು ರೆಡಿ ಮಾಡ್ಕೊಳ್ಳಿ. ಚಂದ್ರಯಾನ 3 ಅಂತೇಳಿ ನಮ್ಮ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದಾರ, ಅವನು ಕೂಡ ರೆಡಿ ಮಾಡ್ಕೊಳ್ಳಿ. ಒಂದ್ 2-3 ರೆಡಿ ಮಾಡ್ಕೊಡ್ರಿ, ಯಾವ್ದಾದ್ರು ಒಂದ್ ಬರ್ತದ ಅದ್ರ. ಓಕೆ ಸರ್, ಥ್ಯಾಂಕ್ ಯು ವೆಲ್ ಸರ್, ಸ್ಕೋರಿಂಗ್ ಪ್ಯಾಕೇಜ್ ಇದ್ರೆ ಬಿಡ್ರಿ. ಹಾ ಕಳಿಸ್ತೀವಮ್ಮ, ಕಳಿಸ್ತೀವಿ. ಆಮೇಲೆ ಸರ್ ಮತ್ತೇನಿದೆ ಅವ್ರ ಕ್ವಶನ್? ಓಕೆ, ಮತ್ತೇನಾದ್ರು ನನ್ನ ಸರಿ ಚಾಟ್ ಬಾಕ್ಸ್ ಅಂತೂ ಯಾವ ಇಲ್ಲ ಸರ್. ಯಾಕೆಂದ್ರೆ ಸರ್ ನಿಮ್ಗೆ ಏನ್ ಕ್ವಶನ್ ಬಂದವ್ರಿ? ಇಲ್ಲೊಂದು ಸ್ಟೂಡೆಂಟ್ ಏನೋ ಮಾಡ್ತಿದೆ, ಮೆಸೇಜ್ ಮಾಡ್ತಿದೆ ತಡ್ರಿ, ವೇಟ್ ಮಾಡಿ ಸರ್. ಏನದು ನಮ್ಮ ತಡ್ರಿ, ಅದು ಸೈನ್ಸ್ ಕ್ವಶನ್ ಅದೇನೋ ಟೈಪ್ ಮಾಡ್ತಿದೆ. ಓಕೆ ಸರ್, ಇಲ್ಲ ಮುಗಿಸ್ಬಿಡೋಣ. ಆತ್ಮೀಯ ವಿದ್ಯಾರ್ಥಿಗಳಿಗೆ ಸರ್ ಹೇಳಮ್ಮ. ಸರ್, ಇವಾಗ ದ ಸಾಂಗ್ ಆಫ್ ಇಂಡಿಯಾದ ಸಮರಿ ಬೀಳ್ತಿದೆ ಅಂತ ಹೇಳಿದ್ರಲ್ರಿ, ಒಂದ್ ವೇಳೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ದ ಟ್ರೀ ಮತ್ತ ಐ ಆಮ್ ದ ಲ್ಯಾಂಡ್ ಇವು 3 ಸಮರಿ ಅಥವಾ ಕೊಟ್ಟಿರ್ತಾರೇನ್ರಿ ಅವ? ನೋಡ್ರಿ ಇಲ್ಲಿ ಏನ್ ಮಾಡ್ಕೋಬೇಕಂದ್ರೆ ನೀವ ಈಗ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ದ ಟ್ರೀ ಸಮರಿ ಮಾಡ್ಕೋಬೇಕು. ಒಂದೇದು ಐ ಆಮ್ ದ ಲ್ಯಾಂಡ್ ಸಮರಿ ಮಾಡ್ಬೇಕು, ಆಮೇಲೆ ದ ಸಾಂಗ್ ಆಫ್ ಇಂಡಿಯಾ ಮಾಡ್ಬೇಕು. ಈ 3 ಸಮರಿಗಳು ನೀವು ಮಾಡ್ಕೊಂಡ್ರಿ ಅಂತಂದ್ರ ಅಲ್ಲಿ ನಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಏನದ ಅಂತಂದ್ರ ಒಂದು 3 ಮಾರ್ಕ್ಸ್ ಇಂದ ಸಮರಿ ಒಂದ್ ಪೋಯಂ ಬರ್ತದ, 4 ಮಾರ್ಕ್ಸ್ ಅಲ್ಲಿ ಒಂದ್ ಸಮರಿ ಬರ್ತದ. 4 ಮಾರ್ಕ್ಸ್ ಸಮರಿಲಿ ಏನ್ ಮಾಡಿರ್ತಾರ ಅಂದ್ರೆ 3 ಕ್ವಶನ್ ಕೊಟ್ಟಿರ್ತಾರ, 1 ಬರೀಲಿಕ್ಕೆ ಕೊಟ್ಟಿರ್ತಾರೆ ನಿಮ್ಗೆ. ಅಲ್ಲಿ ಅದ್ ನಿಮ್ಗೆ ಹೆಲ್ಪ್ ಆಗ್ತದ. ಯಾವ್ದು ಮಾಡಿದ್ರು ಕೂಡ ನೀವು ಅಲ್ಲಿ ಎನಿ ಒನ್ ಯು ಕ್ಯಾನ್ ರೈಟ್ ದೇರ್. ಆಮೇಲೆ ಇಲ್ಲಿ 3 ಮಾರ್ಕ್ಸ್ ಕೊಟ್ಟಾಗ ನಿಮ್ಗೆ ಅಲ್ಲಿ ಆಪ್ಷನ್ಸ್ ಇರೋದಿಲ್ಲ. ಒಂದ್ ಪೋಯಂ ಒಂದೇ ಕೊಟ್ಟಿರ್ತಾನೆ ಅಲ್ಲಿ 3 ಮಾರ್ಕ್ಸ್ ಕೊಟ್ಟಾಗ, ಒಂದ್ ಲೆಸನ್ ದಿಂದ ಒಂದ್ ಪೋಯಂ ದಿಂದ. ಅದಕ್ಕಾಗಿ ನಾವು ಎಲ್ಲಾ ಪೋಯಂ ಸಮರಿಗಳು ಅಂದ್ರೆ ಇವು ನಾ ಹೇಳಿದೆಲ್ಲ 3 ಅಥವಾ ಜಾಸ್ತಿ ಪೋಯಂ ಅದನ್ನ ಮಾಡ್ಕೋಬೇಕಾಗ್ತದ. 4 ಪೋಯಂ ಸಮರಿ ಮಾಡ್ಕೊಂಡಿವಿ ಅಂತಂದ್ರ ಸರ್ ಇಂಪಾರ್ಟೆಂಟ್ ಪೋಯಂ ಯಾವ್ದು ಬರ್ತೈತ್ರಿ ಬಾಳ್ರಿ? ಹಲೋ ಹೇಳ್ರಿ. 1 ಮಿನಿಟ್ ಅವ್ರು ಮುಗಿಲ್ರಿ. ಇಂಪಾರ್ಟೆಂಟ್ ಪೋಯಂ ಯಾವ್ದು ಬರ್ತೈತ್ರಿ? ಅಪ್ಪಿ ಅವ್ರು ಮಾತಾಡಕತ್ತಾರ, ಅದನ್ನ ಮುಗಿಸ್ಲಿ, ಆಮೇಲೆ ಕಂಪ್ಲೀಟ್ ಆಗ್ಲಿ. ಅದಕ್ಕೆ ನೀವು ಸಮರಿಗಳು ಏನ್ ಮಾಡ್ರಿ ಅಂತಂದ್ರೆ ಈ 4 ಪೋಯಂ ಸಮರಿ ಮಾಡ್ಕೊಡ್ರಿ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ದ ಟ್ರೀ ಒಂದ್ ಮಾಡ್ಕೊಡ್ರಿ, ಐ ಆಮ್ ದ ಲ್ಯಾಂಡ್ ಮಾಡ್ಕೊಡ್ರಿ, ದ ಸಾಂಗ್ ಆಫ್ ಇಂಡಿಯಾ, ಆಮೇಲೆ ಜಾರ್ಜ್ ಪೋಯಂ ಇದುವರೆಗೆ ಲಾಸ್ಟ್ ಸಲ ಕೇಳ್ತಿದ್ವ ಮಾಡ್ಕೊಡ್ರಿ ಅದು ಒಂದ್ ಕೂಡ. ಸೊ ಇವ 4 ಮಾಡ್ಕೊಂಡ್ರಿ ಅಂತಂದ್ರ ಅಲ್ಲಿ 4+3 2ಕ್ಕೂ ಕೂಡ ನಿಮ್ಗೆ ಅದ ಮ್ಯಾಕ್ಸಿಮಮ್ ಹೆಲ್ಪ್ ಆಗ್ತದ. ಅಷ್ಟ್ ಮಾಡಿದ್ರೆ ನಿಮ್ಗಲ್ಲೇ 7 ಮಾರ್ಕ್ಸ್ ಬಂದೇ ಬರ್ತಾವ ಅನ್ನುವಂತ ಅಭಿಪ್ರಾಯ ನಮ್ದು. ಸರಿ, ಜಾಸ್ತಿ ಯಾವ್ದಕ್ಕೆ ರೀ? ಜಾಸ್ತಿ ಹೈ ಕ್ವಶನ್ ಪೇಪರ್ ಇಲ್ಲ ನಿಮ್ ಕಡೆ? ಎಲ್ಲಾ ಬಂದವ, ಇವು 4 ಬಂದದವ ಇವು. ಸರಿ, ಆಲ್ಮೋಸ್ಟ್ 6 ಕ್ವಶನ್ಸ್ ಬಂದಾವ್ರಿ. 4 ಅದಾವ. ಅಂದ್ರೆ 1 2 3 ಆಪ್ಷನ್ ಇರೋದ್ರಿಂದ ನಿಮ್ಗೆ ಅವ್ ಬಂದೇ ಬರ್ತಾವ. ಯಾವ್ದಾದ್ರು ನೀವು ಮಾಡ್ಕೋಬೇಕಾಗ್ತೈತಿ. ಇಷ್ಟ ಮಾಡ್ಕೊಡ್ರಿ, ನಿಮ್ಗೆ ಹೆಲ್ಪ್ ಆಗ್ತದೆ. ಅದ್ಮೇಲೆ ಬಿಟ್ ಮೇಲೆ ಮರುಗುದು ಬೇಡ, ನಾ ಮಾಡ್ಲಿಲ್ಲ ಇದನ್ನ ತೊಂದ್ರೆ ಆಯ್ತು ನನಗೆ ಅನ್ನುವಂಥದ್ದು ಆಗ್ಬಾರ್ದು ಅಷ್ಟೇ. ಸರ್ ಇಲ್ಲೊಂದು ಸರ್, ಗ್ರ್ಯಾಂಡ್ ಮಾ ಆಲ್ವೇಸ್ 4 ಮಾರ್ಕ್ಸ್ ಕ್ವಶನ್ ಸಮರಿನ ಸಮರಿ ಮಾಡ್ಬೇಕು, ಅದು ಕೂಡ ಸಮರಿ ಮಾಡ್ಬೇಕು. ಸರ್ ಇಲ್ಲೊಂದ್ ಐತ್ ನೋಡ್ರಿ, ವೈ ಡಿಡ್ ನೆಹರು ಡಿಸ್ಕ್ರೈಬ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಹೇಳಿ. ಸರ್ ಇದು ಬಿಗಿನಿಂಗ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ. ಮಕ್ಕಳಿಗೆ ಸ್ಲೈಡ್ ಬಿಡೋಣ ಸರ್, ಅದ್ರೊಳಗೆ ಆನ್ಸರ್ ಸಿಗುತ್ತೆ ಸರ್. ಇದು ಡೈರೆಕ್ಟ್ ಕ್ವಶನ್ ಹಾಕಿದ್ರಿ ಸರ್, ಲಾಸ್ಟ್ ಕ್ವಶನ್ ಇದೆ ಸರ್. ಸರಿ ಆ ಸ್ಲೈಡ್ ಶೇರ್ ಸರಿ, ಗ್ರೂಪಿಗೆ ಶೇರ್ ಮಾಡಿ ಹೇಳಿ ಸರ್. ಗ್ರೂಪಿಗೆ ಜಾಸ್ ಪೋಯಂ ರೀ ಮತ್ತೆ ಐ ಆಮ್ ದ ಲ್ಯಾಂಡ್ ಸಮರಿ ಸೆಂಡ್ ಮಾಡ್ರಿ. ಸರಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ನಾ ಇಲ್ಲಿ ಪಾಟೀಲ್ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಾನು ಒಂದು ಕಾರ್ನರ್ 28 ಅಂತೇಳಿ ಒಂದು ಯೂಟ್ಯೂಬ್ ಸೈಟ್ ಮಾಡಿದ್ದದ. ಅದ್ರೊಳಗೆ ಕೆಲವೊಂದಿಷ್ಟು ಸಮರಿಗಳು ಅಂದ್ರೆ ಪಾಸಿಂಗ್ ಪ್ಯಾಕೇಜ್, ಯಾವ ವಿದ್ಯಾರ್ಥಿಗಳು ಇನ್ನು ನಮ್ಗೆ ಹೆದರಿಕೆ ಅದನ್ನು ಪಾಸ್ ಆಗೋದಿಲ್ಲ ಅನ್ನುವಂತ ನಿಟ್ಟಿನೊಳಗದಾವ, ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಯೂಟ್ಯೂಬ್ ಅಲ್ಲಿ ಕೆಲವೊಂದಿಷ್ಟು ವಿಡಿಯೋಸ್ ಗಳು ಮಾಡಿದ್ದವ. ಸೊ ಅದನ್ನ ಕಾರ್ನರ್ 28 ಅಂತದ, ನಿಮ್ ಗ್ರೂಪ್ ಅಲ್ಲಿ ಅದನ್ನ ID ಶೇರ್ ಮಾಡ್ತೀನಿ ನಾನು. ಲಿಂಕ್ ಶೇರ್ ಮಾಡಿ ಸರ್.
ಲಿಂಕ್ ಶೇರ್ ಮಾಡ್ತೀನಿ ಸರ್. ಅದ್ರ ಸಾಕಷ್ಟು ಇಂಪಾರ್ಟೆಂಟ್ ವಿಡಿಯೋಗಳು ಈಗ ನಾವು ಇವತ್ತು ನಾವು ಡಿಸ್ಕಸ್ ಮಾಡಿದ್ವಿ, ಇವ್ನು ಒಳಗೊಂಡಂತೆ ಸಾಕಷ್ಟು ವಿಡಿಯೋಗಳು ಅದ್ರೊಳಗೆ ಅದಾವ, 14 ವಿಡಿಯೋಗಳು ಅದಾವ. ವಾಚ್ ಮಾಡ್ರಿ, ಅವುಗಳನ್ನ ಬರತ್ ತಗೊಂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರ ಮ್ಯಾಕ್ಸಿಮಮ್ ನಿಮಗೆ ಹೆಲ್ಪ್ ಆಗ್ತದ. ಪಾಸ್ ಆಗುವಂತದ್ದು ಏನ್ ದೊಡ್ಡ ವಿಚಾರ ಅಲ್ಲ. ಇಲ್ಲಿ ಸ್ಕೋರ್ ಮಾಡುವಂತದ್ದು ಬಂದಾಗ ನಾವು ಸ್ವಲ್ಪ ವಿಚಾರ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು, ಹಾಗೆ ಆಗ್ತದ ಅದು ಕೂಡ. ಅದಕ್ಕ ಸ್ವಲ್ಪ ನಿಮ್ಮ ಶಿಕ್ಷಕರು ಏನಂತ ಹೇಳ್ತಾರೋ ಇಂಪಾರ್ಟೆಂಟ್ ಅವುಗಳನ್ನ ಫಾಲೋ ಮಾಡಿ. ಡೆಫಿನೆಟ್ಲಿ ಏನಪ್ಪಾ ಅಂದ್ರೆ ನೀವು ಇಂಗ್ಲಿಷ್ ಒಳಗ ಸ್ಕೋರ್ ಮಾಡಬಹುದು. ಥ್ಯಾಂಕ್ ಯು ಪಟೇಲ್ ಸರ್. ಓಕೆ ಸರ್. ಅಪ್ಪಿ ಒಂದು ಈಗ ಅವರು ಫಸ್ಟ್ ಪೊಯಮದಿಂದ ಬಂದ್ರು, ಇದು ಪ್ರೋಸ್ ಅಂಬೇಡ್ಕರ್ದಾಗ್ಲಿ ಸಾಂಗ್ ಇರ್ಬೋದು, ಗ್ರಾಮರ್ ಇರ್ಬೋದು. ಇಲ್ಲೇ ನೀವು ಒಂದು ಅರ್ಥ ಏನ್ ಮಾಡ್ಕೊಳ್ಬೇಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಈ ಸ್ಕೋರಿಂಗ್ ದವ್ರಿಗೆ ಹಿಂಟ್ ಅದು ಅವ್ರು ಮುಖ್ಯವಾಗಿ ಉದ್ದೇಶ ಏನ್ ಇಟ್ಕೊಂಡಿದ್ದಾರೆ ಅಂದ್ರೆ ಪಾಸಿಂಗ್ ಪ್ಯಾಕೇಜ್. ಈಗ ಆ ಸಮರಿ ಕೇಳಿದ್ರು, ಏನ್ ಬಂದ್ರು ಅದನ್ನೇ ಬರೀರಿ ಅಂತ ಯಾಕೆ ಯಾರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಎವರೇಜ್ ವಿದ್ಯಾರ್ಥಿಗಳಿದ್ದಾರೆ, ಆ ಪಾಸಿಂಗಕ್ಕೆ ಗುದ್ದಾಡ್ತಿರ್ತಾರೆ. ಅವ್ರಿಗೆ ಏನಾಗ್ತೈತಿ, ಆ ಪ್ರಶ್ನೆ ಏನಾದ್ರು ಬಂದ್ರೆ ಅದು ಸೂಟೇಬಲ್ ಆದ್ರೆ ಅಲ್ಲಿ ವ್ಯಾಲ್ಯೂಯೇಟ್ ಮಾಡೋ ಮುಂದ ಅದಕ್ಕೆ ಏನಾದ್ರು ಸಂಬಂಧಿಸಿದ್ರು 2 ಅಂಕ ಇದ್ರು 2 ಅಂಕ ಇದ್ರೆ 1 ಅಂಕವನ್ನು ಕೊಡ್ತಾರ. ಮುಖ್ಯವಾಗಿ ಅವ್ರು ಇವತ್ತ ಒಂದು ವಿಚಾರವನ್ನ ಏನ್ ಹಂಚ್ಕೊಂಡ್ರಂದ್ರ ಆ ಪತ್ರದ ಬಗ್ಗೆ, ಲೆಟರ್ ರೈಟಿಂಗು. ಲಾಸ್ಟ್ ಟೈಮ್ದು ಒಂದು ಸಿಚುವೇಶನ್ ಐತಿ ನಮ್ಮ ಸ್ಕೂಲಲ್ಲಿ, ಕೇವಲ ಡೇಟ್ ಮೆನ್ಷನ್ ಮಾಡಿದ್ದಿಲ್ಲ. ಡೇಟ್ ಮೆನ್ಷನ್ ಮಾಡಿದ್ದಕ್ಕೆ 125ಕ್ಕೆ 124 ಅಂಕ. ಅದನ್ನ ನಾವು ಕಾಪಿ ತರಿಸಿದಾಗೆ ಅವ್ರು ಅದನ್ನ ರಿಮಾರ್ಕ್ಸ್ ಮಾಡಿದ್ದು, ಹಿಯರ್ ದ ಸ್ಟೂಡೆಂಟ್ ಡಿಡಂಟ್ ಮೆನ್ಷನ್ ದ ಡೇಟ್ ಅಂತ ಹೇಳಿ. ಒಂದು ಎರಡನೇದಾಗಿ ಜಾಣ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಂದ್ರೆ ಉತ್ಸುಕತೆ ಒಳಗೆ ಅವ್ರು ಏನು ಇಮ್ಯಾಜಿನ್ ಯುವರ್ ರಾಜ ಅಂಡ್ ರಾಣಿ ಸರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಅದನ್ನ ನಾವು ಮರ್ತು ಬಿಡ್ತಾ ಇದ್ವಿ. ಡೈರೆಕ್ಟ್ ಆಗಿ ನಿಮ್ ಹೆಸರು ಹಾಕ್ಬಿಡ್ತೀರಿ, ಮ್ಯಾಟ್ರ್ ಎಲ್ಲ ಬರೀತೀರಿ. ಇಕ್ಕಟ್ ಬಂದ್ಕೂಳೆ ನಂದು ಸರ್ ಔಟ್ ಆಫ್ 80 75 ಬಿದ್ದು ಸರ್ ನಾನು ಔಟ್ ಬೀಳ್ಬೇಕಾಗಿತ್ತು ಅಂತ ನಿಮ್ಮ ಆನ್ಸರ್ ಶೀಟ್ ತರಿಸಿದಾಗ ಈ ಪ್ರಾಬ್ಲಮ್ ಆಗ್ತಾ ಇದಾವೆ. ಮುಖ್ಯವಾಗಿ ಇವತ್ತು ಸರ್ ಹೇಳಿದ್ದು ಆ ಎವರೇಜ್ ಸ್ಟೂಡೆಂಟ್ಗೆ ಕೇವಲ ಅದ್ರ ಏನು ಫಾರ್ಮ್ಯಾಟ್ ಇದೆ ಅಷ್ಟು ಫಾರ್ಮ್ಯಾಟ್ ಹಾಕಿದ್ದು 2 ರಿಂದ 3 ಅಂಕ ಬಿದ್ದೇ ಬೀಳ್ತಾವು. ಯಾರು ಜಾಣ ವಿದ್ಯಾರ್ಥಿಗಳದಾರಲ್ಲ ಅವ್ರ ಬಾಡಿ ಆಫ್ ದಿ ಲೆಟರ್ ಅನ್ನ ಸರಿಯಾಗಿ ನೀವು ಏನು ರೈಟ್ ಅಪ್ ಮಾಡಿದ್ರೆ ನಿಮ್ಗೆ ಔಟ್ ಮಾರ್ಕ್ಸ್ ಬೀಳ್ತವೆ. ಹಲೋ, ಗಮನ ಇಡ್ರಿ. ಮತ್ತೆ ಇವತ್ತು ಆ ಸರು ಒಂದು ಏನಿದೆ ಅಂದ್ರ ಫಸ್ಟ್ ಲೆಸನ್ ದಿಂದ ಅವರು ಸ್ಲೈಡ್ ಶೇರ್ ಮಾಡ್ತಾರೆ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನೀವು ಆ ಅಂಬೇಡ್ಕರ್ ಪಾಠವನ್ನ ಡಿಟೇಲ್ಸ್ ನೋಡ್ಬಿಟ್ರೆ ಮತ್ತೊಮ್ಮೆ ಆ ಪಾಠವನ್ನು ಓದುವ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ ಯಾವ ಕ್ವಶನ್ ಯಾವ ರೀತಿ ಏನ್ ಬರಿಬೇಕು ಅನ್ನೋದು ಮಾಹಿತಿನ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳಾದವರು ನಾವು ಹೆಚ್ಚು ಅಂಕ ಗಳಿಸೋರಕ್ಕಿಂತ ನಾವು ಪಾಸ್ ಆಗಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್, 50 ಆಗ್ತಾ ಇದೆ, 50 60 ಆಗ್ತಾ ಇಲ್ಲ, ಅವ್ರಿಗೂ ಸ್ವಲ್ಪ ಮೋಟಿವೇಟ್ ಮಾಡ್ತಾ ಇದೀವಿ ಅಷ್ಟೇ. ಜಾಣ ವಿದ್ಯಾರ್ಥಿಗಳು ಸಹ ನೀವೇನು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಅದಕ್ಕೆ ಸೂಕ್ತವಾದಂತ ಉತ್ತರಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಅವರು ಪಾಸಿಂಗ್ ಪ್ಯಾಕೇಜ್ ಇದ್ದು ಒಂದು 28 ಕಾರ್ನರ್ ಅದನ್ನು ನಾವು ಶೇರ್ ಮಾಡ್ತಾ ಇದ್ವಿ, ಅದನ್ನು ನೀವು ಬಳಸ್ಕೊಳ್ರಿ. ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಚರ್ಚೆ ಮಾಡ್ರಿ, ಇಲ್ಲಿಕಂದ್ರೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಯಾರಾದ್ರೂ ಪ್ರಶ್ನೆ ಇದಾವಾ? ನೋ ಸರ್. ಓಕೆ, ಚಲೋ ವೈಂಡ್ ಅಪ್ ಮುಗಿಸೋಣ. ಸರ್, ಒಂದು ಹೇಳಮ್ಮ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಚಾಪ್ಟರ್ ಮೇಲೆ ಎಕ್ಸ್ಟ್ರಾಕ್ಟ್ ಕ್ವಶನ್ ಬರ್ಬೋದು ಸರ್? ಅಲ್ಲ, ಇದುವರೆಗೆ ಕೆಲವು ಸಾರಿ ಬಂದಿದಾವು. ಈಗ ನೀವು 2 ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ ರಿಮೆಂಬರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳಿ ಆಮೇಲೆ ಪಾಯಿಂಟ್ಸ್ ಗಳನ್ನ ಮಾಡ್ಕೊಂಡಿಲ್ಲ. ಇವನ್ನ ಅಚ್ಚುಕಟ್ಟಾಗಿ ಓದಿದ್ರಿ ಅಂತಂದ್ರೆ ಎಕ್ಸ್ಟ್ರಾ ಕ್ವಶನ್ ಏನ್ ಇಟ್ ಡಸಂಟ್ ಮ್ಯಾಟರ್. ಯಾಕಂತಂದ್ರ ನೀವು ಲೆಸನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಅದ್ರೊಳಗಿನ ಸ್ಟೇಟ್ಮೆಂಟ್ ತೆಗೆದುಕೊಂಡಾಗ ಹೂ ಸೆಡ್ ದಿಸ್, ಟು ಹೂಮ್, ವೈ, ವೆನ್ ಈ ಕ್ವಶನ್ಗಳು ಬಂದಾಗ ಅದು 2 ಮಾರ್ಕ್ಸ್ ಹೆಚ್ಚು ಕಡಿಮೆ ರಿಲೇಟ್ ಆಗಿರ್ತದ. ಅದಕ್ಕಾಗಿ ನೀವು ಈ 2 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರಿ ಅಂತಂದ್ರ, ಲೆಸನ್ ಅನ್ನ ಚೆನ್ನಾಗಿ ಓದ್ಕೊಂಡ್ರಿ ಅಂತಂದ್ರ ಎಕ್ಸ್ಟ್ರಾ ಕ್ವಶನ್ ಅನ್ನ ಆರಾಮಾಗಿ ಬರಿಬಹುದು ನೀವು, ಏನ್ ತೊಂದ್ರೆ ಇಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಏನಪ್ಪಾ ಅಂತಂದ್ರ ನಾವು ಅದ್ರಲ್ಲಿ ಬರ್ತಕ್ಕಂತ ಲೆಸನ್ ಅಲ್ಲಿ ಬರ್ತಕ್ಕಂತ ಮೇನ್ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ನಮ್ಗೆ 2 ಮಾರ್ಕ್ಸ್ ಏನ್ ಕ್ವಶನ್ಸ್ ಬೇಕಾಗ್ತಾವೋ ಆ ಆನ್ಸರ್ ಅನ್ನ ರೆಡಿ ಮಾಡ್ಕೊಂಡ್ರ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ಅಪ್ಪಿ ಒಂದು ಎಕ್ಸ್ಟ್ರಾಕ್ಟ್ ಕ್ವಶನ್ ಅಂದ್ರೆ ಏನಂದ್ರೆ ನಿಮ್ ಗಿಫ್ಟ್ ಇದ್ದಂಗೆ ಅವು. ಅವ್ರು ಸರ್ ಹೇಳಿದಾಗೆ ಅವು ನಿಮ್ಗೆ ಏನಂದ್ರೆ 3 ಇದ್ದು ಅಂದ್ರೆ 3 ಮಾರ್ಕ್ಸ್ 12 ಮಾರ್ಕ್ಸು. ಯಾಕಂದ್ರೆ ಆ ಪಾಠವನ್ನ ಶಿಕ್ಷಕರು ಹೇಳುವಂತ ಸಂದರ್ಭದೊಳಗ ಪಾಠವನ್ನ ಗಮನ ಕೊಟ್ಟಿದ್ರೆ ಅಂದ್ರೆ ಯಾರಿಗೆ ಹೇಳಿರೋ ಅನ್ನೋದು ನೇರವಾಗಿ ಗೊತ್ತಾಗ್ತಾ ಇದೆ. ಒಂದು ಇಂಗ್ಲಿಷ್ ಅಲ್ಲಿ ಅತಿ ಸುಲಭವಾದಂತ ಏನಾದ್ರು ಪ್ರಶ್ನೆಗಳಿದ್ರೆ ಅವು ಎಕ್ಸ್ಟ್ರಾಕ್ಟ್ ಸರ್ ಹೇಳುವುದಂಗೆ. ಯಾಕಂದ್ರೆ ಅವರೆಲ್ಲಾ ಪ್ರಶ್ನೆ ಎಲ್ಲ ಈ ಅಂಬೇಡ್ಕರ್ ಪಾಠದ ಬಗ್ಗೆ ಒಳ್ಳೆ ಪಾಯಿಂಟ್ಸ್ ಗಳನ್ನು ಮಾಡಿದ್ದಾರೆ, ಅವ್ನ ನೋಡ್ಕೊಳಮ್ಮ. ಓಕೆ, ಮುಗಿಸೋಣ. ಬಿಡ್ತಮ್ಮ. ಹೇಳು. ಸ್ವಲ್ಪ ಗ್ರೂಪಿಗೆ ಬಿಡ್ತೀರಿ? ಅಪ್ಪಿ ಒಂದ್ ಹೇಳ್ಬೇಕಂದ್ರೆ ಈಗ 2 ಗ್ರೂಪ್ ಮಾಡಿದೀವಿ ನಾವು, ಹೆಚ್ಚು ಅಂಕ ಗಳಿಸೋಣ.
ನಾವು ಇದು SSLC ಎಕ್ಸಾಮ್ ಆಗುತ್ತನಾನು ಇದು ಗ್ರೂಪ್ಗಳು ಇರ್ತಾವೆ, ಯಾರು ಎಕ್ಸಿಟ್ ಮಾಡೋದಿಲ್ಲ. ಯಾರೋ ನಮ್ಮ ಈ ವಿಶೇಷವಾದ ಸಂಪನ್ಮೂಲ ವ್ಯಕ್ತಿಗಳು ಏನ್ ಕಳಿಸ್ತಾರಲ್ಲ ಅವನ್ನೆಲ್ಲವನ್ನು ಶೇರ್ ಮಾಡ್ತೀವಿ. ಯಾವ್ದ್ರ ಬಗ್ಗೆ ಯಾವುದೇ ಚಿಂತೆ ಬೇಡ. ಸರಿ ಓಕೆ. ತುಂಬಾ ಹೊತ್ತಾಯ್ತು. ಒಂದು ಏನಂದ್ರೆ ಇವತ್ತಿನ ಕಾರ್ಯಕ್ರಮದ ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಬಗ್ಗೆ ಹೇಳಬೇಕಂದ್ರೆ ಅವರು ಏನು ಹೊಸಕೋಟೆಯಲ್ಲಿ ಒಬ್ಬ ಇಂಗ್ಲಿಷ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಟೆಕ್ನಿಕಲಿ ಒಂದು ಸೌಂಡ್ ಮತ್ತು ತಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತ ವಿಷಯ ಜ್ಞಾನವನ್ನು ಕೊಡ್ತಾರೆ. ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣವಾದಂತ ಜ್ಞಾನ ಅನ್ನೋದಕ್ಕಿಂತ ಮಕ್ಕಳಿಗೆ ಅದರ ಬಗ್ಗೆ ಒಂದು ಸ್ಪಷ್ಟವಾದಂತ ಏನು ಚಿತ್ರಣವನ್ನ ತಮ್ಮ ಶಾಲೆಯಲ್ಲಿ ಕೊಡ್ತಾರೆ. ಅವರವನ್ನ ನೋಡಿದಾಗ ಯಾಕೆ ನಮ್ಮ ತಾಲೂಕಿನ ಮಕ್ಕಳಿಗೆ ಇರ್ಬೋದು, ಹೊರಗಿನ ಮಕ್ಕಳಿಗೆ ಆಗ್ಬಹುದು ಅಂತೇಳಿ ಕೇಳಿದಾಗ ಅವರು ಒಂದೇ ಏನಿಲ್ಲ ಸರ್, ನಾನು ಎಷ್ಟೋ ಕ್ಲಾಸ್ ಕೊಟ್ಟರು ಮಾಡ್ತೀನಿ, ಒಂದು ನನಗೆ ಏನ್ ತೊಂದರೆ ಇದೆ ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್, ಅದು ಕೈ ಕೊಡ್ಲಿಕ್ಕೆ ಮಾಡೋಣ ಅಂತ ಹೇಳಿದ್ವಿ. ಆದ್ರೂ ಅದೇನೋ ಒಂದು ಸುದೈವ ಅವಕಾಶ, ಇವತ್ತು ಯಾವುದೇ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ, ಏನು ಸ್ಲೈಡ್ ಶೇರಿಂಗ್ ಅದು ಆಗ್ತಾ ಇದೆ. ಆದ್ರೂ ಒಳ್ಳೆ ಕ್ಲಾಸ್ ಅನ್ನು ಕೊಟ್ಟಿದ್ದಾರೆ. ಅವರ ವಾಕ್ಚಾತುರ್ಯ ಇರ್ಬೋದು, ಅವ್ರ ಪಾಯಿಂಟ್ಸ್ ಎಕ್ಸ್ಪ್ಲನೇಷನ್ ಇರ್ಬೋದು, ಅವರ ಒಂದು ಫ್ಲೋ ಆಫ್ ಟೀಚಿಂಗ್ ಅದನ್ನ ನೋಡಿದಾಗ ಒಳ್ಳೆ ಒಂದು ತರಗತಿಯನ್ನು ಮಾಡಿದ್ರು. ಅಂಬೇಡ್ಕರ್ ಪಾಠ ಇರ್ಬೋದು, ಪೊಯಮ್ ಇರ್ಬೋದು, ಎಸ್ಸೆ ರೈಟಿಂಗ್ ಇರ್ಬೋದು, ಲೆಟರ್ ಫಾರ್ಮ್ಯಾಟ್ ಇರ್ಬೋದು, ಅವುಗಳನ್ನ ನಾವು ಯಾವುದೇ ಪಾಸ್ ಆಗಕ್ಕೆ ಸ್ವಲ್ಪ ಏನಾದ್ರು ತೊಂದರೆ ಅನುಭವಿಸುವಂತ ಮಗು ಇವತ್ತಿನ ಕ್ಲಾಸ್ ಅನ್ನ ಕೇಳಿಬಿಟ್ರೆ ಅವನ್ ಕಾನ್ಫಿಡೆನ್ಸು ಬರುತ್ತೆ ಮತ್ತು ಒಳ್ಳೆ ಮಾರ್ಕ್ಸ್ ಅನ್ನು ತೆಗಿಬಹುದು. ಮತ್ತು ಇನ್ನೂ ಹೆಚ್ಚಾಗಿ ಸಣ್ಣ ಸಣ್ಣ ಅಂಶಗಳ ಬಗ್ಗೆ ಸ್ಪಷ್ಟವಾದಂತ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ವಿಷಯಗಳ ಬಗ್ಗೆ ಮುಖ್ಯವಾಗಿ ಎಸ್ಸೆ ರೈಟಿಂಗ್ ಇರ್ಬೋದು, ಲೆಟರ್ ಫಾರ್ಮ್ಯಾಟಿಂಗ್ ಇರ್ಬೋದು. ಒಂದು ಜಾಣ ವಿದ್ಯಾರ್ಥಿಗಳು ಇಲ್ಲಿ ನೀವು ಏನ್ ಮಾಡ್ರಿ ಅಂದ್ರೆ ಯಾವುದಕ್ಕೂ ಒಂದೇ ಪಾಯಿಂಟಿಗೆ ಫೋಕಸ್ ಆಗ್ಬೇಡ್ರಿ. ಅವ್ರು ಸರ್ ಹೇಳಿದಂಗೆ ಒಂದಕ್ಕಿಂತ ಹೆಚ್ಚಿದನ್ನು ತಿಳ್ಕೊಂಡು ಆ ಅಂಶವನ್ನು ಮಾಡ್ಕೊಳ್ರಿ ಅನ್ನೋ ಸಲಹೆ ಸೂಚನೆ ಕೊಟ್ಟಂತ ನಮ್ಮ ಅತ್ಯಂತ ನಮ್ಮ ತಾಲೂಕಿನಲ್ಲಿ ಇಂಗ್ಲಿಷ್ ಟೀಚರ್ ಅಲ್ಲಿ ಒಬ್ಬ ಏನಾದ್ರೂ ಎಕ್ಸ್ಪರ್ಟ್ ಅಂತ ನಾವು ಹೆಸರು ಕೊಡ್ಬೇಕಾದ್ರೆ ಅವರು ಒಬ್ರು ಅಂತ ಒಬ್ಬ ಸಂಪನ್ಮೂಲ ವ್ಯಕ್ತಿ ತಮ್ಮೊಂದಿಗೆ ಸುಮಾರು 1.5 ಗಂಟೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಒಳ್ಳೆ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಘಟನೆಗಳ ಪರವಾಗಿ, ಇತರೆ ಸಂಪನ್ಮೂಲ ವ್ಯಕ್ತಿಗಳ ಪರವಾಗಿ, ನಮ್ಮ ಎಲ್ಲ ಮುದ್ದು ಮಕ್ಕಳ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ಹೊಗಳಿದ ಬಾಳ ಸರ, ನಾವೆಲ್ಲ ನಿಮ್ಮ ಹಿಂಬಾಲಕರು ಸರ್. ನೀವೇನ್ ಮಾರ್ಗದರ್ಶನ ತೋರ್ಸಾಕತ್ತೀರಿ ಹಿಂದಿನ ಹೊಂಟಿವಿ ಅಂತದಿಂದ ನೋಡಿದಿಲ್ಲ. ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತಂದ್ರೆ ನಾವ್ ಇನ್ನೂ ಏನಾದ್ರು ಮಾಡೋಣ ಸರ್. ಮತ್ತು ಒಳ್ಳೆ ರಿಸಲ್ಟ್ ಅನ್ನು ತಗೊಳ್ಳಿ. ನಮ್ ತಾಲೂಕಿಗೆ, ತಮ್ಮ ಶಾಲೆಗೆ, ಪಾಲಕರಿಗೆ ಒಳ್ಳೆ ಹೆಸರು ತಂದ್ರ ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ಅಂತ ಹೇಳಿ, ಅದಕ್ಕೆ ಮಕ್ಕಳೇ ಎಲ್ರೂ ಕೂಡ ನಾವು ಈ ಸಂದರ್ಭದಲ್ಲಿ ಪಾಟೀಲ್ ಸರ್ ಅನ್ನ ನೆನೆಸ್ಕೋಬೇಕು. ಯಾಕಂದ್ರ ಇಂತ ಒಂದು ವೇದಿಕೆಯನ್ನ ಮಾಡಿಕೊಟ್ಟಾರು ಅಂತಂದ್ರ ಇದು ನಿಮ್ಮ ಭಾಗ್ಯ, ನಮ್ಮ ಭಾಗ್ಯನೂ ಕೂಡ ಹೌದು. ಅದಕ್ಕೆ ಮಕ್ಕಳಿಗೆ ಇಲ್ಲೊಂದು ನಾವು ಪ್ರಾಮಿಸ್ ಮಾಡೋಣ, ಏನಂತಂದ್ರ ಬರುವಂತ ಎಕ್ಸಾಮಿನೇಷನ್ ಒಳಗ ಒಳ್ಳೆ ಮಾರ್ಕ್ಸ್ ಗಳನ್ನ ತೆಗೆದುಕೊಂಡ ನಮ್ಮ ತಾಲೂಕಿನ ಹೆಸರನ್ನ ಹೆಚ್ಚಿಸ್ಲಿಕ್ಕೆ ನಾವು ಕೂಡ್ಕೊಂಡ ಪ್ರಯತ್ನ ಮಾಡೋಣ. ಹಾರ್ಡ್ ವರ್ಕ್ ಮಾಡ್ರಿ, ಸಕ್ಸಸ್ ಸಿಕ್ಕೇ ಸಿಗ್ತದ ಅನ್ನೋದು ನನ್ನ ಅನಿಸಿಕೆ. ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ಶಿಕ್ಷಕ ವೃಂದಕ್ಕೆ, ನಮ್ಮೆಲ್ಲ ಆಫೀಷಿಯಲ್ಸ್ಗೆ ತುಂಬ ಹೃದಯದ ಧನ್ಯವಾದ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಅಕ್ಕೇನವ್ ಸಾರು ತಮ್ಮ ಎಲ್ಲ ಕಾರ್ಯಗಳ ಬದಿಗೊತ್ತಿ ನಮ್ಮ ಇಂಗ್ಲಿಷ್ ವಿಷಯವನ್ನ ಸಂಪೂರ್ಣವಾಗಿ ಯಶಸ್ವಿ ಮಾಡಲು ಸಹಕರಿಸಿದಂತ ಟೆಕ್ನಿಕಲ್ ಎಕ್ಸ್ಪರ್ಟು ಮತ್ತು ನಮ್ಮ ಶಿಕ್ಷಕರಾದಂಥ ಅಕ್ಕೇನವ್ ಸಾರಿಗೂ ಧನ್ಯವಾದಗಳು. ಅದೇ ರೀತಿ ಮುದ್ದು ವಿದ್ಯಾರ್ಥಿಗಳಿಗೂ ತಮ್ಮ ವಿಷಯವನ್ನ ಚರ್ಚೆ ಮಾಡಿ ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಲು ಪ್ರಯತ್ನ ಪಟ್ಟಂತ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅಪ್ಪ ಏನ ಕೇಳಾಕತ್ತಿದ್ರು ನೋಡು. ಹಲೋ, ಏನಾದ್ರು ಇದೆಯಾ? ಸರಿ, ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಅದ್ರದ್ದು ಕ್ವಶನ್ಸ್, ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡಿ. ನೆಕ್ಸ್ಟ್ ಟಾಪಿಕ್ ಬರ್ತದಮ್ಮ. ಒಬ್ರು ಸರ್ ಕೊಟ್ಟಿದ್ದಾರೆ ಸರ್ ಅಲ್ಲಿ, ಒಬ್ಬರು ರಿಸೋರ್ಸ್ ಪರ್ಸನ್ ಇದಾರೆ, ಮಾಡ್ತಾರೆ. ಅಪ್ಪಿ ನೀವು ಗ್ರೂಪ್ನವ್ರು ಡೈಲಿ ಶೇರ್ ಮಾಡ್ತಾ ಇರ್ತೀನಿ ಯಾವ ಟಾಪಿಕ್ ಇದೆ. ನಾಳೆ ಬೆಳಿಗ್ಗೆ ಕನ್ಸ್ಟ್ರಕ್ಷನ್ ಅನ್ನೋ ಗಣಿತ ಪಾಠ ಇದೆ, ಮತ್ತೆ ಸಾಯಂಕಾಲ ವಿಜ್ಞಾನ ಇದೆ. 2 ಅಟೆಂಡ್ ಆಗ್ರಿ. ಮತ್ತೆ ಮಂಗಳವಾರ ದಿನ ಬೆಳಿಗ್ಗೆ ಇಂಗ್ಲಿಷ್ ಇರುತ್ತೆ. ಇಂಗ್ಲಿಷ್ ಅಂತ ನಿಮ್ಗೆ ಎಲ್ಲ ವಿಷಯ, ಎಲ್ಲ ಯೂನಿಟ್ಗಳು, ಪ್ರೋಸ್ಗಳು, ಪೋಯಮ್ಗಳು ಎಲ್ಲ ಮುಗಿತು. ಗ್ರಾಮರ್ ಸಪರೇಟ್ ಕ್ಲಾಸ್ ಇರ್ತವೆ, ಅವನ್ನ ಉಪಯೋಗ ಮಾಡ್ಕೊಳ್ರಿ. ಓಕೆ, ಧನ್ಯವಾದಗಳು. ಹಲೋ ಹೇಳು. ಸಂಡೇ ಮತ್ತೆ ಸ್ಯಾಟರ್ಡೆ ಕ್ಲಾಸ್ ಇರಂಗಿಲ್ರಿ? ಯಾರು ಹೇಳಿದ್ರಮ್ಮ? ಸಂಡೇ ಮತ್ತೆ ಸ್ಯಾಟರ್ಡೆ ಈವ್ನಿಂಗ್ ಇರುತ್ತೆ. ಸಂಡೇ ಜಾಯಿನ್ ಆಗಿದ್ದೀರಿ, ಕ್ಲಾಸ್ ಓಪನ್ ಆಗಿರ್ಕಿಲ್ರಿ, ಅದಕ್ಕೆ ಕೇಳಿದ್ರಿ. ಇಲ್ಲ ಹಂಗಿದ್ದ ನಮ್ಮ ನಂಬರ್ ಇದಾವ, ನೋಟ್ ಮಾಡ್ಕೊ, ಫೋನ್ ಮಾಡು. ಸಂಡೇ ಸ್ಯಾಟರ್ಡೆ ನಿಮಗೆ ವೀಕೆಂಡ್ ಅಲ್ಲ, ನಿಮ್ಗೆ ಫುಲ್ ಡೇ. ಯಾಕಂದ್ರೆ ಸ್ಯಾಟರ್ಡೆನು 3 ಗಂಟೆ ತಗೋತಾರೆ, ಸಂಡೇ ಮಾರ್ನಿಂಗ್ 2-2.5 ಗಂಟೆ, ಸಾಯಂಕಾಲ 2-2.5 ಗಂಟೆ ತಗೋತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಕೊಪ್ಪದ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.